ನಮ್ಮ ಮಧ್ಯೆ ಇರೋದು ನಮಗೊಂದು ಹೆಮ್ಮೆ. ಸೊ ಪದ್ಮಾಕರ್ ಕುಲಕರ್ಣಿ ಸರ್ ಅವರನ್ನ ಸಂದರ್ಶನ ಮಾಡಿ ಒಂದು ಇಂಟ್ರಾಕ್ಷನ್ ನಡೆಸ್ಕೊಡ್ಬೇಕು ಅಂತೇಳಿ ಡಾಕ್ಟರ್ ಹರ್ಷ ಹೆಗಡೆ, ಅಸಿಸ್ಟೆಂಟ್ ಪ್ರೊಫೆಸರ್, ನವಸಾರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಇವ್ರನ್ನ ಕೇಳ್ಕೊತೀನಿ. ಇಬ್ರು ವೇದಿಕೆ ಮೇಲೆ ಬರಬೇಕು. ಈಗ ಈ ಇಂಟ್ರಾಕ್ಷನ್ ಸೆಷನ್ ಪ್ರಾರಂಭ ಆಗುತ್ತೆ. 2 ಕಾರ್ಡ್ಲೆಸ್ ಮೈಕ್ ಬೇಕು ವೇದಿಕೆ ಮೇಲೆ. ವೇದಿಕೆ ಮೇಲೆ 2 ಕಾರ್ಡ್ಲೆಸ್ ಮೈಕ್ ಕೊಡಿ. ಮುಖ್ಯ ಅತಿಥಿಗಳು ಶ್ರೀ ಪದ್ಮಾಕರ್ ಕುಲಕರ್ಣಿ ಸರ್ ಮತ್ತು ಡಾಕ್ಟರ್ ಹರ್ಷ ಹೆಗಡೆ, ಇವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ. ದಯವಿಟ್ಟು ರಿಸೋರ್ಸ್ ಪರ್ಸನ್ ಡಾಕ್ಟರ್ ಪದ್ಮಾಕರ್ ಕುಲಕರ್ಣಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಈ ಒಂದು ಇಂಟ್ರಾಕ್ಷನ್ ಸೆಷನ್ ನಲ್ಲಿ ತಾವು ಪಾಲ್ಗೊಳ್ಬೇಕು. ಹರ್ಷ ಹೆಗಡೆ, ಬಸ್ರೂರ್ ಬರ್ರಿ, ಅನೌನ್ಸ್ ಮಾಡ್ರಿ. ಬಂದ್ರು ಸರ್, ಬಂದ್ರು ಸರ್. ಮಾಂತೇಶ್ ಪ್ಲೀಸ್, ಪ್ಲೀಸ್ ಅಲ್ಲ, ಇಲ್ಲೊಂದು ಮೈಕ್ ಇರ್ಲಿಲ್ವಾ? Request all the alumni to be seated, please. Praveen, students idare. Harsha, students. So, ಚಂದನ್, ಸ್ಟೂಡೆಂಟ್ಸ್ ಕರಿ. ವಿಠಲ್ ಗೌಡ ಅವರು ಎಲ್ಲರನ್ನೂ ಆಸನದಲ್ಲಿ ಕೂಡಲಿಕ್ಕೆ. ಪ್ರವೀಣ್, ಮೈಕ್ ಇಲ್ಲ, ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಆಲಮ್ನಿ ಮೆಂಬರ್ಸ್ ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು. ಈಗ ಸೆಷನ್ಸ್ ಪ್ರಾರಂಭ ಆಗ್ತಾ ಇದೆ. ನಮ್ಮ ನಡುವೆ ಇದ್ದಾರೆ, ನಾನು ಈಗಾಗಲೇ ಅವರ ಪರಿಚಯವನ್ನು ಮಾಡಿದ್ದೀನಿ. ಪದ್ಮಾಕರ್ ಕುಲಕರ್ಣಿ ಸರ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇರುವಂಥವ್ರು. ಅವರ ಅನುಭವವನ್ನು ಕೇಳುವಂಥ ಸಮಯ, ಅವರ ಜೀವನಾನುಭವ, ಅವರ ವೃತ್ತಿ ವಿಶಿಷ್ಟಗಳು, ಇದನ್ನೆಲ್ಲ ಕೇಳಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥ ಸಮಯ. ದಯವಿಟ್ಟು ಎಲ್ಲರೂ ಬಂದು ವೇದಿಕೆಯಲ್ಲಿ ಕೂತ್ಕೊಳ್ಬೇಕು. ಈಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹರ್ಷ ಹೆಗಡೆ ಅವರು ಅದನ್ನು ನಡೆಸ್ಕೊಡ್ಬೇಕು.
ಹರ್ಷ ಅವರು ನೀವು ಕಾರ್ಯಕ್ರಮ ಪ್ರಾರಂಭ ಮಾಡಿ ಅಂತ ಪ್ಲೀಸ್. Check. Hello. Hello. Check. Hello. Hello, check, hello. Hello, check, hello, 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 check, hello. ಊಟ ಆದ್ಮೇಲೆ ಹೋಗ್ತಾರೆ, ಯಾರು ಇರಲ್ಲ. Hello, check, hello. Hello, check, hello. Check, hello. ಹಲೋ. ಹಲೋ, ಕೇಳ್ತಾ ಇದ್ದಾನಾ? ಹಲೋ. ಹಲೋ. ಇದು ಬರ್ತಾ ಇದೆ. ಕೇಂದ್ರ ಬಿಂದು ಆಗಿರುವಂತಹ ಗೌರವಾನ್ವಿತ ಶ್ರೀ ಪದ್ಮಾಕರ್ ಕುಲಕರ್ಣಿ ಸರ್ ಅವರೇ. ಇನ್ ಟ್ರೂ ಸೆನ್ಸ್ ಹಿ ಈಸ್ ಎ ಪಯೋನಿಯರ್ ಫಾರೆಸ್ಟರ್. ಈಗ ಕರ್ನಾಟಕ ಸರ್ಕಾರದ ಅತ್ಯಂತ ಉನ್ನತ ಹುದ್ದೆಯಲ್ಲಿರುವಂತಹ ಶ್ರೀ ಪದ್ಮಾಕರ್ ಕುಲಕರ್ಣಿ ಅವರ ಜೊತೆ ಇಂಟರಾಕ್ಟಿವ್ ಮಾಡುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಸರ್, ಮತ್ತೊಮ್ಮೆ ತಮ್ಮನ್ನ ಈ ಸೆಷನ್ಗೆ ಸ್ವಾಗತಿಸುತ್ತಾ ಧನ್ಯವಾದಗಳು ಹರ್ಷ ಅವರೇ ಮತ್ತು ಎಲ್ಲರಿಗೂ. ಸರ್, ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಚರ್ಚೆಯಲ್ಲಿ ಇರುವಂತಹ ಮತ್ತು ಸರ್ಕಾರದಿಂದ ಸಹ ಪ್ರೋತ್ಸಾಹ ಸಿಗುತ್ತಿರುವಂತಹ ಒಂದು ಸೆಕ್ಟರ್ ಅಂದ್ರೆ ಆಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆಯ ಒಂದು ವಿಷಯವಾಗಿ ಈ ಒಂದು ಸೆಷನ್ ನಲ್ಲಿ ನಾವು ಚರ್ಚೆಯನ್ನ ಏರ್ಪಡಿಸ್ತಾ ಇದ್ದೀವಿ. ಸರ್, ಒಂದು ಅಪಾರವಾದ ಅನುಭವವನ್ನ ನಾವು ಇಲ್ಲಿ ಹಂಚಿಕೊಳ್ಳಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ಯಾವ ರೀತಿ ಈ ಒಂದು ಉತ್ಸಾಹದಾಯಕ ಆಂಟರ್ಪ್ರಿನರ್ಶಿಪ್ ಅಟ್ಮಾಸ್ಫಿಯರ್ ಅಲ್ಲಿ ಅಥವಾ ಈ ಒಂದು ಉದ್ಯಮಶೀಲ ಪರಿಸ್ಥಿತಿಯಲ್ಲಿ ನಾವು ಆ ಆಂಟರ್ಪ್ರಿನರ್ಶಿಪ್ ಮೈಂಡ್ ಸೆಟ್ ಅನ್ನ ಡೆವಲಪ್ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಒಂದು ಅವಕಾಶಗಳಿದೆ? ನಾನು ಫೇಸ್ಬುಕ್ ಅಲ್ಲಿ ಆರ್ಟಿಕಲ್ಸ್ ಬರೀತೀನಿ.
ಅದರದ್ದು ಒಂದು ಪುಸ್ತಕ ಕಳೆದ ವರ್ಷ ಬಿಡುಗಡೆ ಮಾಡಿದೆ, ನಾವೆಷ್ಟು ಬಡವರಾದೆವು ಅಂತ. ನನ್ನ ಕೊನೆಯ ಆರ್ಟಿಕಲ್ ಅಂದ್ರೆ ಇತ್ತೀಚಿನ ಆರ್ಟಿಕಲ್, ಈಗ ನಾನು ಈ ಆಂಟರ್ಪ್ರಿನರ್ಶಿಪ್ ಅನ್ನೋ ಪದದ ಮೇಲೆ ಬರೆದಿದ್ದೀನಿ. ನಾವೆಲ್ಲ ಕಾಲೇಜ್ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಹೇಳೋದಾದ್ರೆ ಸಾಲಿಕಲೆ ಮುಂದೆ ಎಂಟರ್ಪ್ರಿನರ್ಶಿಪ್ ಅಂತಿದ್ವಿ, ಈಗ ಅದಕ್ಕೆ ಆಂಟರ್ಪ್ರಿನರ್ಶಿಪ್ ಅಂತ ಕೇಳ್ತೇನೆ. ನಾನು ಬೆಂಗಳೂರಿನಲ್ಲಿ ಸದ್ಯ ಇರ್ತಕ್ಕಂಥ ಕತ್ತರಿಗುಪ್ಪೆಯಲ್ಲಿ ಒಂದು ಫ್ಲೋರ್ ಮಿಲ್ ನಡೆಸ್ತಾ ಇರೋ ಇಬ್ಬರು ಹೆಣ್ಮಕ್ಳು, ನಾನು ಸುಮಾರು ನನ್ನ ಹೆಂಡತಿ ಜೊತೆ ನಾನು ಹೋಗ್ತಿರ್ತೀನಿ. ನಿಮಗೆ ಜಗತ್ತು ತಿಳಿಬೇಕಂದ್ರೆ ನೀವು ಪೊಸಿಷನ್ ಪೋಸ್ಟ್ ಅಂತ ಕುತ್ಕೊಂಡ್ರೆ ಜಗತ್ತಿನ ನಾಲೆಜ್ ಸಿಗಲ್ಲ. ನೀವು ಜಗತ್ತಿನ ಹಿಂದೆ ಅರಿಸ್ಕೊಂಡು ಹೋಗ್ಬೇಕು. ಆ ಕಾತುರತೆ, ಆ ಮುಗ್ಧತೆ ನಿಮ್ಮಲ್ಲಿ ಕೊನೆತನ ಇರಬೇಕು. ನಾನು ಅಲ್ಲಿ ಹೋದಾಗ ಅವರಿಗೆ ಕೇಳಿದೆ, ನೀವು ಹೇಗೆ ನಡೆಸ್ತಾ ಇದ್ದೀರಿ ಅಂತ ಹೇಳಿ. ನನ್ನ ಆರ್ಟಿಕಲ್ ನಲ್ಲಿ ಅದೇ ಬರೆದಿದ್ದೀನಿ. ಒಬ್ರು ಹೆಣ್ಮಗಳು, ಶಿ ಈಸ್ ಅಬೌಟ್ 70, ಅನ್ಎಜುಕೇಟೆಡ್, ಲೆಕ್ಕ ರೊಕ್ಕ ತಗೊಳ್ಳೋದು ಬಿಟ್ರೆ ಅವ್ರಿಗೇನು ಗೊತ್ತಿಲ್ಲ. ಅವ್ರ ಅಳಿಯನ ತಂದೆ ಸ್ಟಾರ್ಟ್ ಮಾಡಿದ್ದು ಅದು ಫ್ಲೋರ್ ಮಿಲ್. ನೀವ್ ಯಾಕೆ ಬಂದ್ರಿ ಆಂಟಿ ಅಂದೆ ನಾನು. ಇಲ್ಲ, ನನ್ನ ಅಳಿಯನ ತಂದೆ ಸತ್ರು, ನನ್ನ ಒಬ್ಳೆ ಮಗಳು ಅಳಿಯ ಇಟ್ಕೊಳ್ಳಿ ಕರೆದ್ರು, ಕುಳಿತು ದಂಡ ಊಟ ಮಾಡೋದು ಅಂತ ಹೇಳಿ ನಾನು ಇದು ತಗೊಂಡೆ ಅಂತ ಹೇಳಿ. ಅವ್ರ ಕಡೆ ಕೆಲಸ ಮಾಡೋಳು ಜಯಮ್ ಅಂತ, ಅವಳು ಇಲ್ಲಿಟ್ರೆ. ದೋಸ್ 2 women, they are running that floor mill successfully. That is entrepreneurship. ಎಂಟರ್ಪ್ರಿನರ್ಶಿಪ್ ಅಂದ್ರೆ ನೀವು ದೊಡ್ಡದಾಗಿ ಬ್ಯಾನರ್ಗಳನ್ನ ಕ್ರಿಯೇಟ್ ಮಾಡಿ ಅದು ಅಂತಲ್ಲ. ನಿಮ್ಮ ಕಾಲೇಜಿನ ಉದಾಹರಣೆನೆ ನಾನು ಕೊಡ್ಬೇಕಂದ್ರೆ, ನಾವು ಮಾಗೋಡ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಅಲ್ಲಿ ನಮಗೆ ಕಂಪಲ್ಸರಿ ಮೆಸ್ ಸೆಕ್ರೆಟರಿಶಿಪ್ ಇತ್ತು. ನನ್ನ ಟರ್ನ್ ಬಂದಾಗ CS ಪಾಟೀಲ್ ಸರ್ ಹೇಳಿದ್ರು, ಕುಲಕರ್ಣಿ ಸಿರ್ಸಿಗೆ ಶಿಫ್ಟ್ ಆಗ್ತಾ ಇದ್ದೀವಿ, ಅಲ್ಲಿ ಫಸ್ಟ್ ಮೆಸ್ ಸೆಕ್ರೆಟರಿ ನೀವು ಆಗ್ಬೇಕು ಅಂತ. ಇಲ್ಲಿ ಬಂದು ಈ ಕೊನೆ ರೂಮ್ ಅಲ್ಲಿ ನಾವಿದ್ವಿ, ಇಲ್ಲಿ ಮುಂದೆ ಕುತ್ಕೊಂಡವರೆಲ್ಲ ಮೆಸ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಆ ಮೆಸ್ಸಿಗೆ ಕಟ್ಟಿಗೆ ಹುಡುಕ್ಬೇಕಾಗಿತ್ತು ನನಗೆ. ಇಲ್ಲಿ ಕಟ್ಟಿಗೆ ಹೊತ್ಕೊಂಡು ಹೆಣ್ಮಕ್ಳು ಬರ್ತಿದ್ರು, ಇವರೆಲ್ಲ ಕೆಲವರೇ ಪದ್ಮ ನಿಮ್ ಗರ್ಲ್ ಫ್ರೆಂಡ್ಸ್ ಬರ್ತಾ ಇದಾರೆ ನೋಡ್ಲಿ ಅಂತ ಹೇಳಿ. ನಾನು ರೋಡಿಗೆ ಹೋಗಿ ಅವರಿಗೆ ಹುಡುಕೊಂಡು ತಂದು ಫಸ್ಟ್ ಡೇ ನಾನು ಕೆರುಡಿ ಹೋಗಿ SM ಪಂಡಿತ್ ಅವರ ಕಿರಾಣಿ ಅಂಗಡಿನಲ್ಲಿ ನಮ್ಮ ಮೆಸ್ಗೆ ಸಾಮಾನುಗಳು ಬೇಕು ಅಂತ ಕ್ರೆಡಿಟ್ ಮೇಲೆ ತಗೊಂಡು ಬಂದ್ವಿ. ಸೊ ನಿಮ್ಮ ಎಂಟರ್ಪ್ರಿನರ್ಶಿಪ್ ನಮ್ಮಲ್ಲೇ ನಾವು ಬೆಳೆಸ್ಕೊಳ್ಬೇಕು, ನಮ್ಮಲ್ಲಿ ನಾವು ರೂಢಿಸ್ಕೊಳ್ಬೇಕು. ಇದಕ್ಕೆ ಮುಖ್ಯವಾಗಿ ಅಂದ್ರೆ ಯು ಶುಡ್ ಇನ್ಕಲ್ಕೇಟ್ ದ ಹ್ಯಾಬಿಟ್ ಆಫ್ ಸೇವಿಂಗ್ಸ್. ನಿಮಗೆ ಉಳಿತಾಯದ ಮನೋಭಾವ ಇರಬೇಕು. ನಾನು ಫಸ್ಟ್ ಇಯರ್ ಅಂದ್ರೆ ನಮ್ಮ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಧಾರವಾಡನಲ್ಲಿ ಆಯ್ತು. ಅಲ್ಲಿ ನನ್ನ ಫ್ರೆಂಡ್ ಇದ್ದ. ಒಂದ್ಸಾರಿ ಅವ್ರ ತಾಯಿ ಬಂದಿದ್ರು, ನಾನು ಅವನು ಮಾತಾಡ್ತಾ ಇದ್ದ, ಇವನು ಹೇಳ್ದ ಅವ್ರ ಅಮ್ಮನಿಗೆ, ನಮ್ಗೆ ಇಲ್ಲಿ ಅಗ್ರಿ ಮಾಡ್ಲಿಕ್ಕೆ ಹೊಲ ಕೊಡ್ತಾರೆ, ನಾವು ಎತ್ತು ಬಾಡಿಗೆ ತರಬೇಕು, ನಾನು ಇವನ್ ಕಡೆ ₹1,000 ಸಾಲ ತಗೊಂಡಿದ್ದೀನಿ. ನನಗೆ ಅವ ಏನೂ ತಗೊಂಡಿರ್ಲಿಲ್ಲ. ಅವ್ರ ತಾಯಿ ಕಡೆ ದುಡ್ಡು ಇಸ್ಕೊಳ್ಬೇಕಾಗಿತ್ತು ಅಷ್ಟೇ ಅವನಿಗೆ. ಯಾಕಂದ್ರೆ ಆ ದುಡ್ಡು ಇಸ್ಕೊಂಡು ಏನ್ ಮಾಡ್ತಿದ್ದ ನನಗೆ ಗೊತ್ತಿತ್ತು. ಈ ರೀತಿಯ ಮನೋಭಾವಗಳನ್ನ ನಾವು ಇಟ್ಕೊಂಡ್ರೆ ವಿಲ್ ನಾಟ್ ಬಿ ಎ ಸಕ್ಸಸ್ಫುಲ್ ಎಂಟರ್ಪ್ರೈನರ್. ಯಾಕಂದ್ರೆ ನಿಮ್ಗೆ ಬೇಸಿಕಲಿ ಉಳಿಸಬೇಕು. ನೀವು ಈಗ ಒಂದು ಹೊಸ ಉದ್ಯಮ ಪ್ರಾರಂಭ ಮಾಡಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ನಿಮಗೆ ಕ್ಯಾಪಿಟಲ್. ಎಂಟರ್ಪ್ರಿನರ್ಸ್ಗೆ ಯಾರು ಅಷ್ಟು ಸರಳವಾಗಿ ಫೈನಾನ್ಸ್ ಮಾಡಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಸೊ ಹ್ಯಾವ್ ಸೇವಿಂಗ್ಸ್ ಅಂಡ್ ಇಫ್ ಯು ಆರ್ ಇನ್ ಎ ಜಾಬ್, ಕಂಟಿನ್ಯೂ ಇನ್ ದಟ್ ಜಾಬ್. ಅದನ್ನ ಮುಂದುವರಿಸಿಕೊಂಡು ನೀವು ಇದರ ಬಗ್ಗೆ ವಿಚಾರ ಮಾಡಿ. ನಿಮ್ಮ ಪಾರ್ಟ್ನರ್, ಹೆಂಡತಿ ಅಥವಾ ಗಂಡ ಇನ್ನೊಂದು ಹುದ್ದೆಯಲ್ಲಿದ್ರೆ ಲೆಟ್ ಹಿ ಆರ್ ಶಿ ಕಂಟಿನ್ಯೂ ಇನ್ ದಟ್ ಬಿಸ್ನೆಸ್. ನಾನು ಕೆಟ್ಟನಲ್ಲಿ ಬೀಳ್ತಾ ಇದ್ದೀನಿ, ಅವನು ಅವಳು ಬೀಳಿ ಅಂತ ಮಾಡಬೇಡಿ. ಬಿಕಾಸ್ ಯು ಶುಡ್ ಆಲ್ವೇಸ್ ಹ್ಯಾವ್ ಎ ಪ್ಲಾನ್ ಬಿ. ಆಲ್ ಸ್ಟಾರ್ಟ್ಅಪ್ಸ್ ವಿಲ್ ನಾಟ್ ಬಿ ಎ ಸಕ್ಸಸ್ಫುಲ್ ಎಂಟರ್ಪ್ರಿನರ್. ನಾ ಆಗುತ್ತೆ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ, ಬಟ್ ಪ್ಲಾನ್ ಬಿ ಯು ಶುಡ್ ಹ್ಯಾವ್. ಏನು ಇದು ಆಗಲಿಲ್ಲ ಅಂದ್ರೆ, ಅಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಡೋಂಟ್ ಬಾರೋ ದ ಮನಿ ಜಸ್ಟ್ ಬಿಕಾಸ್ ಇಟ್ ಈಸ್ ಅವೈಲೇಬಲ್. ನಾನು ನೋಡಿದ್ದೀನಿ, ನನ್ನ ಸೀನಿಯರ್ ಅಂದ್ರೆ ಅಗ್ರಿ ಅವರು ಒಂದು ಒಳ್ಳೆ ಹಳ್ಳಿನಲ್ಲಿ ಒಂದು ಒಳ್ಳೆ ಎಂಟರ್ಪ್ರೈಸಿಂಗ್ ಇದನ್ನ ಮಾಡಿದ್ರು. ಹಿ ಈಸ್ ರನ್ನಿಂಗ್ ನೌ ಆಲ್ಸೋ. ಅವರು ಒಂದು ಬೆಲ್ಲದ ಘಟಕ ಹಾಕಿದ್ರು, ಪೆಟ್ರೋಲ್ ಬಂಕ್ ಹಾಕಿದ್ರು. ಹಿ ವಾಸ್ ಅ ವೆರಿ ಹಾರ್ಡ್ ವರ್ಕಿಂಗ್, ಎಲ್ಲ ಇದೆ. ಬಟ್ ವೇರ್ ಹಿ ಫೇಲ್ಡ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. He borrowed money at very, very high rates. And what happened? After 15 years, our ancestral property now ಮಾರ್ಬೇಕಂತ. ಈ ರೀತಿಯ ಒಂದು ಇದು ಬೇಡ ಅಂದ್ರೆ we should inculcate that saving habits and ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ತೀವಿ. ಸರ್ ಧನ್ಯವಾದ. ಈಗ ಸರ್ ಯಾವುದೇ ರೀತಿ ಮೋಟಿವೇಶನಲ್ ಸ್ಪೀಕರ್ಸ್ ಅಥವಾ ಆಂಟರ್ಪ್ರಿನರ್ಶಿಪ್ ವರ್ಕ್ಶಾಪ್ ತರ ಆ ತರದಕ್ಕೆ ಹೋದ್ರೆ ಯಾವಾಗಲೂ ನಮಗೆ ಕೇಳಲಿಕ್ಕೆ ಸಿಗೋದು ಮೋಟಿವೇಶನ್ ಹೇಗಾಗಬೇಕು, ಪ್ರೊಸೆಸಿಂಗ್ ಹೇಗೆ, ಅಥವಾ ಗೂಡ್ಸ್ ಅಥವಾ ಸರ್ವಿಸಸ್ ಬಗ್ಗೆ. ಬಟ್ ಇವತ್ತು ಪದ್ಮಾಕರ್ ಕುಲಕರ್ಣಿ ಸರ್ ಅವರು ಚರ್ಚೆಗೆ ಬಯಸಿದಂತ ಒಂದು ವಿಷಯ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಹೆಲ್ಪ್ಫುಲ್ ಆದಂತ ವಿಷಯ, ಅದು ತೆರಿಗೆಗಳ ವಿಚಾರವಾಗಿ ಟ್ಯಾಕ್ಸೇಷನ್ ರಿಲೇಟೆಡ್ ಇಶ್ಯೂಸ್ ಸರ್ ವಾಂಟ್ ಟು ಡಿಸ್ಕಸ್. ಸರ್, ವಾಟ್ ಕೈಂಡ್ ಆಫ್ ಟ್ಯಾಕ್ಸೇಷನ್ ಆಸ್ಪೆಕ್ಟ್ಸ್ ವಿಚ್ ರಿಕ್ವೈರ್ಡ್ ಫಾರ್ ದಿಸ್ ಕೈಂಡ್ ಆಫ್ ಸ್ಟಾರ್ಟಿಂಗ್ ಎಂಟರ್ಪ್ರಿನರ್ಶಿಪ್? ಈಗ 2017ರಲ್ಲಿ
ನಮ್ಮ ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಾರಿಗೆ ತಂದ ಮೇಲೆ ನಮ್ಮ ಇಂಡೈರೆಕ್ಟ್ ಟ್ಯಾಕ್ಸಸ್ ನಲ್ಲಿ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಕಡಿಮೆ ಆಗಿದೆ. ಮುಂಚೆ ನೀವು ಮ್ಯಾನುಫ್ಯಾಕ್ಚರರ್ ಆಗಿದ್ರೆ ನೀವು ಸೆಂಟ್ರಲ್ ಎಕ್ಸೈಸ್ ನಲ್ಲಿ ಒಂದು ತಗೊಳ್ಬೇಕಾಗಿತ್ತು. ನೀವು ಅದನ್ನೇ ಸೇಲ್ ಮಾಡ್ತಾ ಇದ್ರೆ ಸೇಲ್ಸ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ತಗೊಳ್ಬೇಕಾಗಿತ್ತು. 1994ರಲ್ಲಿ ಬಂದ ಫೈನಾನ್ಸ್ ಆಕ್ಟ್ ಪ್ರಕಾರ ಸರ್ವಿಸಸ್ ಮೇಲೆ ಟ್ಯಾಕ್ಸ್ ಸೆಂಟ್ರಲ್ ಗವರ್ಮೆಂಟ್ ಹಾಕ್ತು. ಸೊ ಅದ್ರ ಆಮೇಲೆ ಅವು ಯಾವುದ್ರ ಮೇಲೆ ಇನ್ಪುಟ್ ಟ್ಯಾಕ್ಸ್ ಇರಲಿಲ್ಲ, ITC ಅಂತ ನಾವು ಹೇಳ್ತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಈ ಎಲ್ಲ ಕಾರಣಗಳಿಂದ ಏನಾಗಿತ್ತು ಅಂದ್ರೆ ನಮ್ಮ ಇನ್ಪುಟ್ ಭಾರ ಹೆಚ್ಚಾಗಿ ನಮ್ಮ ಔಟ್ಪುಟ್ಗಳು ಅಂದ್ರೆ ಎಂಡ್ ಪ್ರಾಡಕ್ಟ್ ವೇರ್ ಬಿಕಮಿಂಗ್ ಟೂ ಕಾಸ್ಟ್ಲಿ. ಸೊ ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಮ್ಮ ಪ್ರಾಡಕ್ಟ್ಗಳು ಕಾಂಪಿಟೇಟಿವ್ ಆಗಿ ಇರ್ತಿರ್ಲಿಲ್ಲ. ಸೊ ಈ ಪ್ರಭಾವವನ್ನ ಕಡಿಮೆ ಮಾಡಲಿಕ್ಕೆ GST ಕಾಯ್ದೆಯನ್ನ ಜಾರಿಗೆ ಬಂತು. ಆಕ್ಚುಲಿ GST ಕಾಯ್ದೆ ಒಂದು ಅಂದ್ರೆ CGST, ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ, ರಾಜ್ಯ ಮಟ್ಟದಲ್ಲಿ ಎಲ್ಲ ರಾಜ್ಯಗಳು ಅದನ್ನ ಪಾಲಿಸ್ತವೆ. ಇಲ್ಲಿ ನೀವು ಒಂದು ಈವೆಂಟ್, ಎ ಟ್ಯಾಕ್ಸಬಲ್ ಈವೆಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್ ಯಾವುದೂ ಇರಬಹುದು, ಅದು ಆದಾಗ ಅಲ್ಲಿ ಇನ್ಸ್ಟಂಟ್ ಆಗಿ ಅಂದ್ರೆ SGST ಮತ್ತು CGST ನ ರೇಟ್ ಹಾಕ್ತೀವಿ. ಇಫ್ ದ GST ರೇಟ್ ಈಸ್ 5%, ದೆನ್ ಇಟ್ ಈಸ್ 2.5% SGST ಅಂಡ್ 2.5% CGST. ವಿದಿನ್ ಕರ್ನಾಟಕ ಸಪ್ಲೈ ಇದ್ರೆ ಕರ್ನಾಟಕನಲ್ಲಿ ಒಬ್ಬರಿಂದ ಒಬ್ಬರಿಗೆ ವರ್ತಕರಿಗೆ ಇರಬಹುದು ಅಥವಾ B2C ಬಿಸಿನೆಸ್ ಟು ಕನ್ಸ್ಯೂಮರ್ ಇರಬಹುದು, ಅವಾಗ CGST SGST ನ ಹಾಕ್ತಾರೆ. ಅದನ್ನೇ ಇಫ್ ಇಟ್ ಈಸ್ ಇಂಟ್ರೆಸ್ಟ್ ರೇಟ್ ಸಪ್ಲೈ, ದೆನ್ ಇಟ್ ವಿಲ್ ಬಿ ಚಾರ್ಜ್ ಆಸ್ IGST, ವಿಚ್ ಇಸ್ ಕಾಲ್ಡ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಯಾಕೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕಾನ್ಸೆಪ್ಟ್ ಬಂತು ಅಂದ್ರೆ ವಿ ಮೂವ್ ಫ್ರಮ್ ಒರಿಜಿನ್ ಬೇಸ್ಡ್ ಟ್ಯಾಕ್ಸೇಷನ್ ಟು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್. Earlier we had CST Act or any other sales tax act which was origin based taxation. ಅಂದ್ರೆ ಈ ಕರ್ನಾಟಕನಲ್ಲಿ ಅಡಿಕೆ ಬೆಳೀತೆ, ಇಲ್ಲಿಂದ ಹೋಗುತ್ತೆ ಬೇರೆ ಸ್ಟೇಟ್ಗೆ ಅಂದ್ರೆ ಅದು CST ನಲ್ಲಿ ಟ್ಯಾಕ್ಸ್ ಕೊಡಬೇಕಾಗಿತ್ತು. ಒರಿಜಿನ್ ಸ್ಟೇಟ್ ವಾಸ್ ಗೆಟಿಂಗ್ ದ ಟ್ಯಾಕ್ಸ್, ಬಟ್ ಅಲ್ಲಿ ಬರ್ಡನ್ ಆಗ್ತಾ ಇತ್ತು. ಹಿ ಹ್ಯಾಸ್ ಟು ಬಿಯರ್. ಇದರ ಇನ್ಪುಟ್ ಟ್ಯಾಕ್ಸ್ ಅಲ್ಲಿ ಸಿಗ್ತಿರ್ಲಿಲ್ಲ. ಆದರೆ GST ನಲ್ಲಿ ಒಂದು ಪ್ಯಾರಾಡೈಮ್ ಶಿಫ್ಟ್ ಅಂತ ನಾವೇನ್ ಹೇಳ್ತೀವಿ, ಅದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್. ಅಂದ್ರೆ ಎಲ್ಲಿ ಸರಕು ಮತ್ತು ಸೇವೆಗಳು ಕನ್ಸ್ಯೂಮ್ ಆಗುತ್ತೆ ಆ ರಾಜ್ಯಕ್ಕೆ, ಆ ಪ್ರದೇಶಕ್ಕೆ that tax has to move. So though IGST is collected in Karnataka, if areca is sold from Sirsi to Kanpur, that IGST will go to Uttar Pradesh. ಅಲ್ಲಿ ಅದನ್ನ ಯಾವ ರೀತಿ ಬಳಸ್ತಾರೆ ಅದರ ಮೇಲೆ ಆ ರಾಜ್ಯ, ಅದರಲ್ಲಿ ಅರ್ಧ CGST ಇರುತ್ತೆ, ಅರ್ಧ SGST ಇರುತ್ತೆ. ಸೊ ಈಗ ಒಂದೇ ರಿಟರ್ನ್, ನಿಮ್ದು ಸರ್ವಿಸ್ ಟ್ಯಾಕ್ಸ್ ಹೋಯ್ತು, ಲಕ್ಸುರಿ ಟ್ಯಾಕ್ಸ್ ಇಲ್ಲ, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇಲ್ಲ, ಎಂಟ್ರಿ ಟ್ಯಾಕ್ಸ್ ಇಲ್ಲ, ಸೇಲ್ಸ್ ಟ್ಯಾಕ್ಸ್ ಇಲ್ಲ, CST ಇಲ್ಲ, ಎಕ್ಸೈಸ್ ಇಲ್ಲ. ದೇರ್ ಇಸ್ ಓನ್ಲಿ ಒನ್, ದಟ್ ಈಸ್ GST, ದಟ್ ಈಸ್ ಅ ರಿಟರ್ನ್. GST ರಿಟರ್ನ್ ನಲ್ಲಿ ನೀವು ಇದನ್ನ ಕೊಡ್ತೀರಾ. ಇನ್ನೂ ಒಂದು ಅಂದ್ರೆ ನೀವು ದೇಶದ ಯಾವುದೇ ಮೂಲೆಯಿಂದ ಸರಕನ್ನ ತಗೊಳ್ಳಿ, ನಿಮಗೆ ಇನ್ಪುಟ್ ಟ್ಯಾಕ್ಸ್ ಸಿಗುತ್ತೆ. ಅಂದ್ರೆ ಯಾವ ಹಂತದಲ್ಲಿ ನೀವು ಪರ್ಚೇಸ್ ಮೇಲೆ ಕೊಡ್ತೀರಾ ಅದಕ್ಕೆ ಅದು ನಿಮಗೆ ಇನ್ಪುಟ್ ಟ್ಯಾಕ್ಸ್ ಇರುತ್ತೆ. ಕ್ಯಾಪಿಟಲ್ ಗೂಡ್ಸ್ ಇರ್ಬೋದು, ರಾ ಮಟೀರಿಯಲ್ ಇರ್ಬೋದು, ಪ್ಯಾಕಿಂಗ್ ಮಟೀರಿಯಲ್ಸ್ ಇರ್ಬೋದು, ಕನ್ಸ್ಯೂಮರ್ಸ್ ಇರ್ಬೋದು, ಯಾವುದೇ ಸರಕಿಗೆ ನಿಮಗೆ ಸಿಗುತ್ತೆ. ಲಿಮಿಟೇಷನ್ ಫಾರ್ ಟೇಕಿಂಗ್ ರಿಜಿಸ್ಟ್ರೇಷನ್, ಥ್ರೆಶೋಲ್ಡ್ ಲಿಮಿಟ್ ಈಸ್ 40 lakhs in Karnataka. For some smaller state, it is 20 lakh. If you are in services, it is 20 lakhs. If you are dealing in both goods and services, it is once again 20 lakh. ಆದರೆ ನೀವು ಒಂದು ಬಿಸ್ನೆಸ್ ನಡೆಸಬೇಕಾದ್ರೆ ನಿಮಗೆ 40 lakhs ಟರ್ನ್ ಓವರ್ ಆಗಿರ್ಲಿಕ್ಕಿಲ್ಲ, ಬಟ್ ನಿಮ್ಮಿಂದ ಯಾರು ಖರೀದಿ ಮಾಡ್ತಾರೆ ಅವರು ನಿಮಗೆ GST ಕೇಳ್ತಾರೆ, ಯಾಕಂದ್ರೆ ಅವರಿಗೆ ಇನ್ಪುಟ್ ಟ್ಯಾಕ್ಸ್ ಬೇಕಾಗಿರುತ್ತೆ. ಆ ಕಾರಣಕ್ಕೆ ವಾಲಂಟರಿ ರಿಜಿಸ್ಟ್ರೇಷನ್ ಅನ್ನ ನೀವು ತಗೊಳ್ಬಹುದು. But once you take voluntary registration, whether your turnover exceeds that threshold limit or not, you have to follow all the rules and regulations. You have to file the return, you have to pay the tax in time. ಅಂದ್ರೆ ಯಾವ ರೀತಿ ಇದೆ, ಕೆಲವರಿಗೆ 3 months ಇದೆ, ಕೆಲವರಿಗೆ 2 months ಇದೆ. ಸೊ ಆ ರೀತಿ ನೀವು ಮಾಡಬೇಕು. ಅದರಿಂದ ನೀವು ಯಾವುದೇ ಮೂಲೆಗೂ ನೀವು ಮಾರಾಟ ಮಾಡಬಹುದು. ಅಂಡ್ ವಾಟ್ ಎವರ್ ಟ್ಯಾಕ್ಸ್ ಯು ಕಲೆಕ್ಟ್ ಅಂಡ್ ಪೇ, ಅದು ಆ ರಾಜ್ಯ, ಆ ಪ್ರದೇಶಕ್ಕೆ ITC ಆಗಿ ಹೋಗುತ್ತೆ. ಸೊ ಇದು ಸಿಂಪಲ್ ಆಗಿ ನೀವು ಫಾಲೋ ಮಾಡಬೇಕಾಗಿರೋದು. ಇದು ಬಿಟ್ರೆ ಯು ಹ್ಯಾವ್ ಟು ಟೇಕ್ ಎ ಟ್ರೇಡ್ ಲೈಸೆನ್ಸ್ ವಿಚ್ ಈಸ್ ಇಶ್ಯೂಡ್ ಬೈ ಮುನ್ಸಿಪಾಲಿಟಿ ಆರ್ ಲೋಕಲ್ ಬಾಡಿ. ಅಂಡ್ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ನಿಮಗೆ ಕೇಂದ್ರ ಸರ್ಕಾರದ ವಾಣಿಜ್ಯ ಇಲಾಖೆಯಿಂದ ಕೆಲವೊಂದು ಸ್ಕೀಮ್ಸ್ ಇದೆ. ಅಂಡ್ ಪ್ಲೀಸ್ ರಿಮೆಂಬರ್, ಆಲ್ ಎಕ್ಸ್ಪೋರ್ಟ್ಸ್ ಆರ್ ಎಕ್ಸಂಪ್ಟೆಡ್. ಎಕ್ಸ್ಪೋರ್ಟ್ಸ್ ಯಾವತ್ತೂ ಎಕ್ಸಂಪ್ಟೆಡ್. ಸಿಂಪಲ್ ರೀಸನ್, ಅವರ್ ಕಂಟ್ರಿ ಹ್ಯಾಸ್ ಟು ಅರ್ನ್ ಫಾರಿನ್ ಎಕ್ಸ್ಚೇಂಜ್. ಸೊ ನೀವು ಎಕ್ಸ್ಪೋರ್ಟ್ ಮಾಡುವಾಗ ನಿಮಗೆ 2 ಆಪ್ಷನ್ಸ್ ಇದೆ. ಇಲ್ಲಿ ನನ್ನ ಸ್ನೇಹಿತ ಬ್ಯಾಚ್ಮೇಟ್ ರಘುರಾಜ್ ಆಗಿರೋದಾರೆ, ಹೂ ಇಸ್ ಇನ್ಚಾರ್ಜ್ ಆಫ್ ಒನ್ SEZ. ಎಕ್ಸ್ಪೋರ್ಟ್ ಮಾಡುವಾಗ ವಿತೌಟ್ ಪೇಮೆಂಟ್ ಆಫ್ ಡ್ಯೂಟಿ, ಅಂದ್ರೆ ಅಂಡರ್ ಬಾಂಡ್ ನೀವು ಮಾಡಿ ನಿಮ್ಮ ಇನ್ಪುಟ್ ಟ್ಯಾಕ್ಸ್ ಏನಿರುತ್ತೆ ಅದು ನಿಮಗೆ ರಿಫಂಡ್ ಕೊಡುತ್ತೆ. ಇಟ್ ಈಸ್ ರಿಫಂಡೆಡ್ ಇನ್ ಕ್ಯಾಶ್.
ಅಥವಾ ಇನ್ನೊಂದು ಅಂದ್ರೆ ಆನ್ ದ ಪೇಮೆಂಟ್ ಆಫ್ IGST ನೀವು ಎಕ್ಸ್ಪೋರ್ಟ್ ಮಾಡಬಹುದು. ದಟ್ IGST ಇಸ್ ರಿಫಂಡೆಡ್ ಬೈ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್. ಸೊ ಆಲ್ ಎಕ್ಸ್ಪೋರ್ಟ್ಸ್ ಆರ್ ಆಲ್ವೇಸ್ ಎಕ್ಸೆಂಪ್ಟೆಡ್ ಎಕ್ಸೆಪ್ಟ್ ವೆರಿ ಫ್ಯೂ ಕೇಸಸ್ ಲೈಕ್ ಇಂಡಿಯಾನಲ್ಲಿ ಆನಿಯನ್ ರೇಟ್ ಹೆಚ್ಚಾದಾಗ ಬೇರೆ ದೇಶಕ್ಕೆ ರಫ್ತು ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ಕಾರ ವಿಧಿಸಬಹುದು. ಬಿಟ್ರೆ exports are always exempted, whether under IGST, even under Customs Act also. It will be always under bond. This is in brief about taxation of a enterprise or a business. ಅಂದ್ರೆ ಸರ್, ರಫ್ತು ಮಾಡೋರಿಗೆ ತುಂಬಾ ಸಹಾಯಕವಾದ ನೀತಿಯನ್ನ ಈಗ ಅನುಸರಿಸ್ತಾ ಇದ್ದಾರೆ ಅಂತ, ಯಾವುದೇ ರೀತಿ ಅವರಿಗೆ ಇಟ್ ವಾಸ್ ದೇರ್ ಆಲ್ವೇಸ್, ಬಟ್ ಈಗ GST ಬಂದ ಮೇಲೆ ಇದು ಬಹಳ ಸರಳೀಕೃತ ಆಗಿದೆ. ಅಂಡ್ ಈವನ್ ನಾವು ರಿಫಂಡ್ಸ್ ಅನ್ನ ಒಂದು ಟೈಮ್ ಫ್ರೇಮ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ವಿ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಅಂಡ್ ಎವ್ರಿಥಿಂಗ್ ಈಸ್ ಆನ್ಲೈನ್. GST ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಇಟ್ಕೊಂಡು ರಿಟರ್ನ್ ಫೈಲಿಂಗ್ ವರೆಗೆ there is no much interface between the administration and the stakeholder. Everything is online. ಈವನ್ ನಿಮ್ಮ ಒಬ್ಬ ಕಂಪ್ಯೂಟರ್ ಗೊತ್ತಿರತಕ್ಕಂಥ ಅಥವಾ ಒಂದು ಲ್ಯಾಪ್ಟಾಪ್ ಅಲ್ಲಿ ಉಪಯೋಗ ಮಾಡ್ತಕ್ಕಂಥ ಈವನ್ ಮೊಬೈಲ್ ಅಲ್ಲೂ ಸಹ ಯು ಕ್ಯಾನ್ ಫೈಲ್ ಯುವರ್ ರಿಟರ್ನ್, ಯು ಕ್ಯಾನ್ ಟೇಕ್ ಯುವರ್ ರಿಜಿಸ್ಟ್ರೇಷನ್ ವಿದಿನ್ 3 days. Now it is 7 days. Automatically registration will be granted unless we suspect the bona fide credentials of that person. ಯಾಕಂದ್ರೆ ಎಲ್ಲಾ ಕಡೆನೂ ಬೋಗಸ್ ರಿಜಿಸ್ಟ್ರೇಷನ್, ಬೋಗಸ್ ITC ಕ್ಲೇಮ್ಸ್, ದಿ ಸರ್ಕ್ಯುಲರ್ ಇವೆಲ್ಲ ಇರುತ್ತೆ. ಅದು ಬಿಟ್ರೆ ಇನ್ ನಾರ್ಮಲ್ ಸಿಚುವೇಶನ್ಸ್ ವಿದಿನ್ 7 days ಯು ವಿಲ್ ಗೆಟ್ GST ರಿಜಿಸ್ಟ್ರೇಷನ್. ದೇರ್ ಇಸ್ ನೋ ಫೀ ಫಾರ್ ದಟ್. ಮಹನೀಯರೇ, ನಮ್ಮ ಜೊತೆ ಇಂತಹ ಒಂದು ಸಂಪನ್ಮೂಲ ವ್ಯಕ್ತಿ ಇವತ್ತು ಜೊತೆಗಿರುವುದು ನಮ್ಮ ಸೌಭಾಗ್ಯ. ಆದರೂ ಸಹ ಸಮಯದ ಒಂದು ಅಭಾವದ ಕಾರಣ ನಾವು ಸೆಷನ್ ಅನ್ನ ಸ್ವಲ್ಪ ಇದನ್ನ ಸಂಕ್ಷಿಪ್ತಗೊಳಿಸ್ತಾ ಇದ್ದೇವೆ. ನನ್ನ ಕಡೆಯಿಂದ ಒಂದು ಕೊನೆಯದಾದಂತಹ ಸರ್ ಒಂದು ಪ್ರಶ್ನೆ ತಮಗೆ. ಸರ್ ಇಲ್ಲ, ಮುಗ್ದಿಲ್ಲ, ಕೊಡ್ತೀನಿ ಸರ್. ಇನ್ನು ನನ್ನ ಕಡೆಯಿಂದ ಲಾಸ್ಟ್ ಒಂದು ಪ್ರಶ್ನೆ ಸರ್. ತುಂಬಾ ಈಗ ಯುವ ಜನರಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತದೆ, ಉತ್ಸಾಹ ಇರ್ತದೆ, ಒಂದು ಫಂಡ್ ಎಲ್ಲ ಹೇಳಿ ಸರ್. ಎಂಟ್ರಿ ಲೆವೆಲ್ ಬ್ಯಾರಿಯರ್ಸ್, ಪ್ರಾರಂಭಿಕವಾದ ಸವಾಲುಗಳು ಸರ್ ಯಾವ ರೀತಿ ಎದುರಿಸಬೇಕಾಗ್ತದೆ? ಪ್ರಾರಂಭದ ಸವಾಲುಗಳು ಇಟ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ಬಿಸ್ನೆಸ್. ನೀವು ಯಾವ ರೀತಿ ತಗೊಳ್ತಾ ಇದ್ದೀರಾ ಅಂತೇಳಿ. ಈಗ ನನಗೆ ಒಬ್ರು ಪರಿಚಯದವರು ಗೂಡ್ಸ್ ಕ್ಯಾರಿಯರ್ ನಲ್ಲಿ, ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ 2018 or 19, ಅವರು ಈ ಸಿಟಿಗಳಲ್ಲಿ ಬಿಗ್ ವೆಹಿಕಲ್ ನಲ್ಲಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡೋದು ಕಷ್ಟ ಅಂತ ಹೇಳಿ 3 wheelers ಇದರಲ್ಲಿ ಮಾಡಬೇಕು ಅಂತ ಇತ್ತು. ಡಿಮ್ಯಾಂಡ್ ಹೆಚ್ಚಾಗ್ತಾ ಇತ್ತು. ಆ ಕಾರಣಕ್ಕೆ ಹಿ ಇನ್ವೆಸ್ಟೆಡ್ ಸಮ್ ಬಿಗ್ ಅಮೌಂಟ್ and took the dealership of 3-wheeler. But in the very next month, I am talking when ನಾನು ಕಲಬುರಗಿನಲ್ಲಿ ಇದ್ದೇವೆ, ಡೀಸೆಲ್ 3-wheelers ಅನ್ನ ಟೌನ್ ಅಲ್ಲಿ ಬ್ಯಾನ್ ಮಾಡೋದು. ಸೊ ಸಚ್ ಸೆಟ್ ಬ್ಯಾಕ್ಸ್ ಅಂದ್ರೆ ನಮಗೆ ಗೊತ್ತಿರಲ್ಲ ಏನಾಗುತ್ತೆ ಅಂತ ಹೇಳಿ. ಈ ಕೋವಿಡ್ ಬಂದಾಗ ಎಷ್ಟು ರೆಸ್ಟೋರೆಂಟ್ ಬಿಸ್ನೆಸ್ಗಳು ಇದಾಯ್ತು. ಬಟ್ ಅಟ್ ದ ಸೇಮ್ ಟೈಮ್ ಆನ್ಲೈನ್ ಬಿಸ್ನೆಸ್ಗಳು ಹೆಚ್ಚಾಯ್ತು. ಸೊ ನಾವು ಆ ಸಿಚುವೇಶನ್ಗೆ ರೆಡಿ ಆಗಿರ್ಬೇಕು. ಆಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್, ಯು ಶುಡ್ ಹ್ಯಾವ್ ಎ ಪ್ಲಾನ್ ಬಿ. ನೀವೊಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ರಿ, ನಿಮ್ಮ ಒಂದು ಫ್ಯಾಮಿಲಿ ಬಿಸ್ನೆಸ್ ಯಾವ್ದಾದ್ರು ಇದ್ರೆ ಅದಕ್ಕೆ ಪೂರಕವಾಗಿ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ದಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಯುವರ್ ರಿಚ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ಈಗ ನಾವು ಆಡಿಯನ್ಸ್ಗೆ, ದಿ ಸೆಷನ್ ಇಸ್ ಓಪನ್ ಫಾರ್ ಡಿಸ್ಕಷನ್ ನೌ. We can take 1 or 2 quick questions from the audience. ಉಮಾಕರ್ ಅವರಿಗೆ ಧನ್ಯವಾದಗಳು. ಟ್ಯಾಕ್ಸೇಷನ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ನನ್ನಲ್ಲಿ ಇರುವಂತಹ ಒಂದು ಪ್ರಶ್ನೆ ಏನಂದ್ರೆ, ಈಗ ಮೊದಲಿರುವಂತಹ ಟ್ಯಾಕ್ಸೇಷನ್ಗೆ ಈಗಿರುವಂತಹ ಟ್ಯಾಕ್ಸೇಷನ್ಗೆ ಡಿಫರೆನ್ಸ್ ಇದೆ. ಒಂದೇ ಎಂಡಿನಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ನೌ ಇಟ್ ಈಸ್ 5%. ಅರ್ಲಿಯರ್ ಎಷ್ಟಿತ್ತು? ಅಥವಾ ಯಾವುದೋ ವ್ಯಕ್ತಿಗೆ ಈಗ ಡಿಫರೆನ್ಸ್ ಆಗೋದ್ರಿಂದ ಹಣ ಉಳಿತಾಯ ಆಗ್ತಾ ಇದೆ ಅಥವಾ ಇನ್ನೂ ಜಾಸ್ತಿ ಖರ್ಚಾಗ್ತದೆ ಅಥವಾ ಕಳ್ಕೊತಾ ಇದ್ದ ನಾವು ಟ್ಯಾಕ್ಸ್ ಕೊಡೋದು? ಅರ್ಲಿಯರ್ ಅಂದ್ರೆ ಬಿಫೋರ್ 2017 ಅಂತ ನೀವೇನು ಹೇಳಿದ್ರಿ, ಡೈರೆಕ್ಟ್ ಟ್ಯಾಕ್ಸೇಷನ್ ಮಾಡಿದ್ರಿ, GST ಅಂತ ಮಾಡಿದ್ರಿ. ಮೊದಲು ಎಷ್ಟು ಆ ವ್ಯಕ್ತಿಗೆ ಡಿಫರೆನ್ಸ್ ಆಗ್ತಿತ್ತು ಅಮೌಂಟ್ ಅಲ್ಲಿ, ಈಗ ಎಷ್ಟು ಆಗ್ತಾ ಇದೆ ಹಣಕಾಸಿನ? ನಿಮ್ಗೆ ಒಂದು ಎಕ್ಸಾಮ್. ಥ್ಯಾಂಕ್ ಯು ಸುನೀಲ್ ಕರ್ಕಟ್ಟಿ. ನೀವು ಒಂದು ರೆಲೆವೆಂಟ್ ಪ್ರಶ್ನೆ ಕೇಳಿದ್ರೆ, ಮುಂಚೆ ಏನಿತ್ತು ಅಂದ್ರೆ ಕೇಂದ್ರ ಸರ್ಕಾರನು ಟ್ಯಾಕ್ಸ್ ಆಗ್ತಾ ಇತ್ತು, ರಾಜ್ಯ ಈಗೂ ಎರಡೂ ಹಾಕುತ್ತೆ. ಒಂದು ಉದಾಹರಣೆ ಅಂದ್ರೆ, ಒಂದು 3-wheeler, ಒಂದು 4-wheeler ಮ್ಯಾನುಫ್ಯಾಕ್ಚರ್, ನೀವು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ರೆ ಅದ್ರ ಮೇಲೆ 28% ಎಕ್ಸೈಸ್ ಡ್ಯೂಟಿ ಹಾಕ್ತಾ ಇತ್ತು.
ನೀವೊಂದು 3 ಲಕ್ಷ ರೂಪಾಯಿ ಕಾರ್ ಇದೆ ಅಂದ್ರೆ ಸುಮಾರು 30% ಅಂದ್ರೆ 90,000 ಎಕ್ಸೈಸ್ ಡ್ಯೂಟಿ ಆಗ್ತಾ ಇತ್ತು. ಅದು ಸೆಂಟ್ರಲ್ ಗವರ್ಮೆಂಟ್ಗೆ ಹೋಗ್ತಾ ಇತ್ತು. ಆಸ್ ಪರ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಸ್ಟೇಟ್ಗಳಿಗೆ ಶೇರ್ ಆಗುತ್ತೆ, ದಟ್ ಇಸ್ ಡಿಫರೆಂಟ್. ಬಟ್ ಆಸ್ ಅ ಟ್ಯಾಕ್ಸೇಷನ್ ಪಾಯಿಂಟ್ ಎಂಟೈರ್ ದಟ್ ಅಮೌಂಟ್ ವಾಸ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಆಸ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ. 3,90,000 ಕಾಸ್ಟ್ ಆಗ್ತಾ ಇತ್ತು. ಅದನ್ನ ಅವ್ರು ಗುರುಗಾಂವ್ನಿಂದ ಕರ್ನಾಟಕ ಡೀಲರ್ಗೆ ಮಾರಿದ್ರೆ CST ನಲ್ಲಿ ಮಾರಾಟ ಮಾಡಬೇಕಾಗ್ತು. ಅಗೇನ್ ಸಿಫಾರ್ಮ್ ಅರ್ಲಿಯರ್ ಇಟ್ ವಾಸ್ 4%, ಲೇಟರ್ ಇಟ್ ವಾಸ್ ರೆಡ್ಯೂಸ್ ಟು 2%. ಸೊ 3,90,000 ಮೇಲೆ 2% ಅದು ಅದ್ರ ಕಾಸ್ಟ್ಗೆ ಆಡ್ ಆಗ್ತಾ ಇತ್ತು. ಕರ್ನಾಟಕನಲ್ಲಿ ಈಗ ಸಪೋಸ್ ನಮ್ಮ ಉಮೇಶ್ ಕೆರಡಿ ಅವರು ಬನವಾಸಿನಲ್ಲಿ ಡೀಲರ್ಶಿಪ್ ತಗೊಂಡಿದ್ದಾರೆ ಕಾರ್ದು ಅಂದ್ರೆ ಇವ್ರು ಮಾರಾಟ ಮಾಡುವಾಗ ಅದರ ಮೇಲೆ ಮತ್ತೆ KST ಕೊಡಬೇಕಾಗಿತ್ತು, 20% KST. ಆ 20% KST ಕೊಡುವಾಗ ಈ 28% ಎಕ್ಸೈಸ್ ಡ್ಯೂಟಿ, 2% CST, ಈವನ್ ಎಂಟ್ರಿ ಟ್ಯಾಕ್ಸ್ ಹಾಕ್ತಾ ಇದ್ವಿ ನಾವು ಕೆಲವೊಂದು ಕಮಾಡಿಟಿಗೆ, ಅಥವಾ ಅದ್ರ ಸ್ಪೇರ್ ಪಾರ್ಟ್ಸ್ ಮೇಲೆ, ರಾ ಮಟೀರಿಯಲ್ ಮೇಲೆ ಎಂಟ್ರಿ ಟ್ಯಾಕ್ಸ್ ಹಾಕ್ತಾ ಇದ್ವಿ. ಇವು ಯಾವುದು ಇನ್ಪುಟ್ ಟ್ಯಾಕ್ಸ್ ಸಿಗ್ತಾ ಇರಲಿಲ್ಲ, ITC ಸಿಗ್ತಾ ಇರಲಿಲ್ಲ. ಹೀಗಾಗಿ ದೇರ್ ಯೂಸ್ ಟು ಬಿ ಕ್ಯುಮ್ಯುಲೇಟಿವ್ ಎಫೆಕ್ಟ್. ಎಂಡ್ ಇದ್ರ ಮೇಲೆ ಎಫೆಕ್ಟ್ ಆಗ್ತಾ ಇತ್ತು. ಈಗ ಹಾಗಿಲ್ಲ. ಒಂದು ಕಾರು ನೀವು ಗುರುಗಾಂವ್ನಿಂದ ಸೇಲ್ ಮಾಡಿದ್ರೆ ಅದರ ಮೇಲೆ 28% GST ಅಂದ್ರೆ ಇಟ್ ಇಸ್ 28% ಓನ್ಲಿ. ಕರ್ನಾಟಕ ಬಂದ ಮೇಲೆ ಅವ್ನು ಮಾರಾಟ ಮಾಡಿದಾಗ ಹಿ ವಿಲ್ ಚಾರ್ಜ್ ದಟ್ ಪ್ಲಸ್ ಪ್ರಾಫಿಟ್, ಹಿ ವಿಲ್ ಚಾರ್ಜ್ ಅಗೇನ್ 28%, 14 and 14. ಬಟ್ ದಟ್ 28% ಅವನಿಗೆ ITC ಸಿಗುತ್ತೆ. ಅವನು ಅದನ್ನ SGST ಪೇಮೆಂಟ್ಗೆ ಯೂಸ್ ಮಾಡಬಹುದು, CGST ಪೇಮೆಂಟ್ಗೆ ಯೂಸ್ ಮಾಡಬಹುದು. ಆ ಬೇಸಿಸ್ ಮೇಲೆ ಸ್ಟೇಟ್ಗೆ ಬರುತ್ತೆ. ಡೆಫಿನೆಟ್ಲಿ ಟ್ಯಾಕ್ಸಸ್ ಹ್ಯಾವ್ ಕಮ್ ಡೌನ್ ಆಫ್ಟರ್ GST. ಟ್ಯಾಕ್ಸಸ್ ರೇಟು ಕಡಿಮೆ ಆಗಿದೆ, ಬರ್ಡನ್ ಕಡಿಮೆ ಆಗಿದೆ, ಟ್ಯಾಕ್ಸ್ ರೇಟ್ ಬರ್ಡನ್ ಆಗಿದೆ. ಇಂಪಾರ್ಟೆಂಟ್ ಅಂದ್ರೆ ಕಾಂಪ್ಲಯನ್ಸ್ ಬಹಳ ಕಡಿಮೆ. ಅರ್ಲಿಯರ್ ಅವನು ಸೆಂಟ್ರಲ್ ಎಕ್ಸೈಸ್ ರಿಟರ್ನ್ ಕೊಡಬೇಕಾಗ್ತಿತ್ತು, ಸೇಲ್ಸ್ ಟ್ಯಾಕ್ಸ್ ರಿಟರ್ನ್ ಕೊಡಬೇಕಾಗ್ತಾ ಇತ್ತು, ಸರ್ವಿಸ್ ಟ್ಯಾಕ್ಸ್ ರಿಟರ್ನ್ ಕೊಡಬೇಕಾಗ್ತಾ ಇತ್ತು, ಎಂಟ್ರಿ ಟ್ಯಾಕ್ಸ್ ರಿಟರ್ನ್ ಕೊಡಬೇಕಾಗ್ತಾ ಇತ್ತು. ಈಗ ಅದು ಯಾವುದೂ ಇಲ್ಲ. ದಿಸ್ ಇಸ್ ಓನ್ಲಿ ಒನ್ ರಿಟರ್ನ್, ದಟ್ ಇಸ್ GST. ಸೊ ಟ್ಯಾಕ್ಸಸ್ ಹ್ಯಾವ್ ಡೆಫಿನೆಟ್ಲಿ ಕಮ್ ಡೌನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಯಾವುದಾದ್ರು ಕ್ವೈರಿಗಳು, ಕ್ವಶನ್ಸ್ ಇದ್ರೆ ಸರ್ ಇನ್ ಲೆಸರ್ ಟೈಮ್ ವಿ ಕ್ಯಾನ್ ಹ್ಯಾವ್ ವಿತ್ ಕೈಂಡ್ ಕನ್ಸೆಂಟ್ ಆಫ್ ದಿ ಸರ್. ಸರ್ ತಾವು ಇಲ್ಲಿ 2 ದಿನ ಇರ್ತೀರಿ ಅಂತ ನಾನು ಅನ್ಕೊಂಡಿರ್ತೀನಿ. ಸರ್ ಇರ್ತಾರೆ. ಲೆಸರ್ ಟೈಮ್ ಅಲ್ಲಿ ಯಾರದೇ ಕ್ವೈರಿ ಇದ್ರು ದಯವಿಟ್ಟು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ. ಯಾಕಂದ್ರೆ ಸಂಘಟಕರು ಸ್ವಲ್ಪ ಸಮಯದ ಮಿತಿಯನ್ನ ನೋಡಿ ನಾವು ಈ ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್, ಗಿವಿಂಗ್ ಯುವರ್ ವ್ಯಾಲ್ಯೂಬಲ್ ಟೈಮ್. 25% ಮೋಟಿವೇಶನ್ ಅಂದ್ರೆ ಹರ್ಷ. ಈ ಕಾಲ್ ಫ್ರಮ್ ಗುಜರಾತ್. ಸರ್ ಈಗಿದೆ ಒಂದು ಇಂಟರಾಕ್ಟಿವ್ ಸೆಷನ್ ಇಟ್ಕೊಳ್ಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ನನಗೆ ಎಲ್ಲೋ ಒಂದು ಸ್ವಲ್ಪ ಇದ್ದಿದ್ದು, ಹಿ ಬ್ರಾಟ್ ಮೀ ಅಂಡ್ ಡೆಫಿನೆಟ್ಲಿ ರಾಘವೇಂದ್ರ. ನನಗೆ ನೀವು ಯಾರು ಗೊತ್ತಿರಲಿಲ್ಲ, ಬಟ್ ಯು ಕಾಲ್ಡ್ ಮೀ. ನನಗೆ ಕರೆದರೆ ಇಲ್ಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು, ಆಲ್ ದ ಆರ್ಗನೈಸರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಪದ್ಮಾಕರ್ ಕುಲಕರ್ಣಿ ಸರ್ ಅಂತ ಒಬ್ಬ ಹಿರಿಯ ಅಧಿಕಾರಿ, ಇಂಥ ಒಂದು ನಾಲೆಡ್ಜಬಲ್ ಪರ್ಸನ್ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದು, ನಮ್ಮ ಆಲಮ್ನಿ ಅನ್ನೋದು ನಮಗೆಲ್ಲರಿಗೂ ಒಂದು ಹೆಮ್ಮೆ. ಥ್ಯಾಂಕ್ ಯು ಸರ್. ಈಗ ಕೃಷಿ ವಿಶ್ವವಿದ್ಯಾಲಯದ ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಶ್ರೀ ವಸ್ತ್ರತ್ ಸರ್ ಅವರು ಅಸ್ತ್ರ ಅಂದ್ರೆ ಅಸೋಸಿಯೇಷನ್ ಫಾರ್ ಸ್ಟಾರ್ಟ್ಅಪ್ಸ್ ಅಂಡ್ ಟೆಕ್ನಾಲಜಿ ರಿಫೈನ್ಮೆಂಟ್ ಇನ್ ಅಗ್ರಿಕಲ್ಚರ್, ಅದ್ರ ಬಗ್ಗೆ 5 ನಿಮಿಷದಲ್ಲಿ ಅವರು ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರ ಮಧ್ಯೆ ಬಂದಿದ್ದಾರೆ. ದಯವಿಟ್ಟು ಸರ್ ಅವರು ಅದ್ರ ಬಗ್ಗೆ ಮಾತಾಡಬೇಕು, ಆ ಅಸ್ತ್ರ ಸಂಸ್ಥೆ ಬಗ್ಗೆ ಮಾತಾಡಬೇಕು ಅಂತ ಅವರಲ್ಲಿ ಕಳಕಳಿಯ ವಿನಂತಿ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಿಳಿಸಿದ ಹಾಗೆ ಮಾನ್ಯ ವೈಸ್ ಚಾನ್ಸಲರ್ ಸಾಹೇಬರು ಗಮನಕ್ಕೆ ತಂದಿದ್ದಾರೆ. ಇದು ಬಂದದ್ದು ಕಾರಣ ಏನಂದ್ರೆ, ಈಗ 3 ವರ್ಷದ ಹಿಂದೆ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮೇಲೆ ಒತ್ತು ಕೊಟ್ಟು ಒಂದು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಬಂದಿತ್ತು, IDP ಅಂತ. ಅದೇ ತರ ಒಂದು ಭಾರತ ಸರ್ಕಾರದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಿಂದ RKY ರಫ್ತಾರ್ ಅಂತ ಇನೋವೇಷನ್ ಅಂಡ್ ಅಗ್ರಿಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಾನು ಪ್ಯಾರಲಲ್ ಆಗಿ ನಡೀತಾ ಇದೆ. ಒಂದು ಮಹತ್ವದ ಗೈಡ್ಲೈನ್ ಅಲ್ಲಿ ಏನ್ ಹೇಳಿತ್ತಂದ್ರೆ, ವಾಟ್ ಆಫ್ಟರ್ ದಿ ಇನಿಷಿಯಲ್ ಫಂಡಿಂಗ್. ಈಗೇನೋ ಅವರು ಇನ್ಫ್ರಾಸ್ಟ್ರಕ್ಚರ್ಗೆ, ಮ್ಯಾನ್ ಪವರ್ಗೆ ಫಂಡ್ ಕೊಡ್ತಾರೆ. ಸೊ ದೇ ಹ್ಯಾವ್ ಕೆಪ್ಟ್ ಇಟ್ ಆಸ್ ಎ ಕಂಪಲ್ಸರಿ ದಟ್ ಯು ಶುಡ್ ಹ್ಯಾವ್ ಸಮ್ ಮೆಕ್ಯಾನಿಸಮ್ ಇನ್ ಪ್ಲೇಸ್ ಟು ಕ್ಯಾರಿ ಫಾರ್ವರ್ಡ್ the objectives once the funding stops, whether it is World Bank or Government of India. So ಆ ದಿಶೆಯಲ್ಲಿ ವಿಶ್ವವಿದ್ಯಾಲಯ ಒಂದು ಸೆಕ್ಷನ್ 8 ಕಂಪನಿ. ಸೆಕ್ಷನ್ 8 ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಈಸ್ ಅ ಸೆಕ್ಷನ್ 8 ಆಫ್ the Companies Act 2013, according to which it is described as a
not for profit company. So, unlike other companies like public limited company, private limited company, either limited by shares or the numbers. So this is out and out. So whatever investment that is going to be made by whoever is making the investment, so that do not result in any kind of dividend. Even when dividends are there, it is flowed back into the same company and it will not distributed among the shareholders. And it is a credible alternative to the trust or societies, because the credibility of trust or societies was at a low, as we already know, and some of the NGOs who are FCRA or other norms, they have been blacklisted, and some of the CSR funding and the Niti Ayoga funding, technology business incubator funding is only given to an institution if it, through the Section 8 company enacted by that particular institute, and that is exactly, and in this direction we already made a small beginning, and as it is already told, we call it as the ASTRA, Association for Startups and Technology Refinement in Agriculture. So don't think that forestry, because by definition of our act, agriculture includes, among other things, forestry, home science, everything, under which we have already supported 70 startups, but unfortunately only 5 of them have come from our students and none from forestry. One is from home science, another 4 from agriculture, and 1 from agriculture engineering from Raichur, and we have not received any application for forest-based startups so far. And probably the beginning will be made, because I already called the applications for the 8th batch. The last date for that is 31st. And then the most important thing that we already know is the funding. The public funding for the public institution is certainly going to decline in the years to come. The other day itself, when we had this coordination committee meeting with our agriculture minister, time and again, both the Chief Secretary of Agriculture as well as Minister, they were emphasizing that you need to ramp up your internal resources, because these are not going to come in the near future. And as some of our esteemed guests today in the inauguration, they have already mentioned. So one of the important ways the so-called Ivy League institutes, they are sustaining themselves without public funding is through their alumni. And that is one area we have been lacking behind, despite it is being the one of the greatest assets we have. And we have not monetized it, and probably in that beginning, and whatever because since it is governed by the Ministry of Corporate Affairs, the guidelines and rules and regulations are very strict, and if they are not adhered to, unlike the trust or a society. So that's why they are more credible, and whatever donations you are making, it not only attracts the ATZ tax abstention as well as the other benefits, and some of you who really want to contribute can even become the directors of this company or advisory board of this company, and that is where we can make a small beginning. And on behalf of the university, I request you to visit us for more information. And we will also, because we do have a database of all our alumni, in a short time we will be contacting you for whatever you can contribute in terms of your, it's not necessary that you should contribute only in terms of money. So we're looking even for mentorship, hand-holding. So with that, I end my introduction about this particular Astra, and you can always take it offline whenever you are free. Please feel free to contact me. Thank you very much. So thank you, sir. So now I request to all go for lunch, and after 2:45 session will be complete. 2:45 the session will be completed, and ಎಲ್ಲರೂ ಈಗ ಭೋಜನ ವಿರಾಮ 2:45ಕ್ಕೆ ಮತ್ತೆ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ವೇದಿಕೆ ಮುಂದೆ ಆಸನರಾಗಬೇಕಾಗಿ ಕೋರ್ತೇನೆ.
ಔಟ್ ಆಯ್ತು. ಆಫ್ ಮಾಡಿದ್ದೀರಾ? ಬೇಡ, ಆಫ್ ಮಾಡೋದು ಇಲ್ಲ. ಕ್ಯಾಮ್ರಾ ಆಫ್ ಮಾಡಿಟ್ರೆ ಬ್ಲ್ಯಾಕ್ ಸ್ಕ್ರೀನ್ ಹೋಗ್ತಾ ಇರುತ್ತೆ. ಆಫ್ ಮಾಡಬೇಡ, ಕ್ಯಾಮ್ರಾ ಆಫ್ ಮಾಡುತ್ತೆ. ಕಾರ್ಡ್ ಆಫ್ ಮಾಡಿ ಪ್ಲೇ ಮಾಡ್ತಾ ಇರೋಕ್ಕಾಗತ್ತಾ ಅದರಲ್ಲಿ? ಏನು ಆಪ್ಷನ್ ಲೈವ್ ಆಫ್ ಮಾಡ್ಕೊಂಡು ಇಲ್ಲ. ನಿಮ್ಮದು ಲೋಗೋ ಏನಾದರೂ ತೋರಿಸ್ತಾ ಇರ್ಬೋದು. ಲೋಗೋ ಏನಾದರೂ ತೋರಿಸ್ತಾ ಇರ್ಬೋದು. ಇಲ್ಲೇ ಝೂಮ್ ಮಾಡಿಟ್ಟು ಕ್ಯಾಮ್ರಾ ಡಿಸ್ಪ್ಲೇ ಆನ್ ಮಾಡಿ ಡೈರೆಕ್ಟ್ ಇದನ್ನ ಹಾಕಿ ಇಡ್ತೀವಿ. ಇಲ್ಲೇ ಇದ್ರೆ ತೋರಿಸ್ಬಿಡ. ಬಂದೆ ನೋಡು. ಹಾಂ ಸರಿ, ಇಟ್ಲ ಬಳಿಂದ ಹೋಗೋದು. ಬೊಫೆ ಇದ್ದು ಊಟ ಮಾಡ್ತೀವಿ.
ಚೆನ್ನಪ್ಪ ಈ ಕಡೆ ನೋಡ ಏನಾಗುತ್ತಾ ನೋಡೋಣ, ಎಲ್ಲ ನೋಡೇ ಡಿಸಿಷನ್ ತಗೊಳ್ಳಿ ಸರ್. ಸರ್ ಎಲ್ಲರೂ ಹುಡುಗರಿಗಿಂತ ನಾವು ಟೀಚರ್ಸ್ ಫುಲ್ ಮಾಡ್ಬೇಕು. ಯಾಕಂದ್ರೆ ಹುಡುಗರ ಗೊತ್ತಾಗಲ್ಲ ಎಲ್ಲರಿಗೂ ಅಂತ ಬನ್ನಿ.
Shake. Hello. Praveen Basrur. Praveen Basrur. 5 minutes only session. After that, it will be fun games. ಹಲೋ ಪ್ರವೀಣ್ ಬಸ್ರೂರ್, ದಯವಿಟ್ಟು ಸ್ಟೇಜ್ ಹತ್ರ ಬನ್ನಿ. Nagaraj Agde, please come near dais. I request Dr. Samir Mishra, Samir Mehra, to come near us, and Mr. Mrutyunjay Patil. Nitin, I request Mr. Nitin from Dharavi Group to come near dais. Nitin. Nitin from Dharavi Group is requested to present for the next session, please. Nitin, are you here?
ಈಗ ಮಧ್ಯಾಹ್ನದ ಭೋಜನದ ನಂತರ ಈಗ ಮತ್ತೊಂದು ಸೆಷನ್ಸ್ ಪ್ರಾರಂಭ ಮಾಡ್ತಾ ಇದ್ದೀವಿ, ಇಂಟ್ರಾಕ್ಷನ್ ಸೆಷನ್ಸ್. ಎಲ್ಲರೂ ಊಟ ಮುಗಿಸ್ಕೊಂಡವರು ದಯವಿಟ್ಟು ಇಲ್ಲಿ ಬರಬೇಕು. ಇದು ಅತ್ಯಂತ ಇಂಪಾರ್ಟೆಂಟ್ ಘಟ್ಟ. ಇದಾದ ನಂತರ ಫೋಟೋ ಸೆಷನ್ಸ್ ಮತ್ತೆ ಫನ್ ಗೇಮ್ಸ್ ಇದೆ. ಸೊ ಅದಕ್ಕೆ ನಾವು ಹೊರಡಬೇಕಾಗಿದೆ. ಹಾಗಾಗಿ ಇದನ್ನ ಬೇಗ ಮುಗಿಸೋಣ. ಎಲ್ಲರೂ ಊಟ ಮುಗಿಸ್ಕೊಂಡ ನಮ್ಮೆಲ್ಲ ಅಲಮ್ನಿ ಮೆಂಬರ್ಸ್ ದಯವಿಟ್ಟು ಪೆಂಡಾಲ್ ಹತ್ರ ಬರಬೇಕು. ಈಗ ಶ್ರೀ ನಿತಿನ್ ಕುಮಾರ್ ಅಯ್ಯನ್ಗೌಡರ್ 2013-17 ಬ್ಯಾಚ್ನ ನಮ್ಮ ಅಲಮ್ನಿ. ಅವರು ಎಸ್ಟಾಬ್ಲಿಷ್ಡ್ ಎ ಫರ್ಮ್ ನೇಮ್ಡ್ ಧಾರವಿ ಇನ್ 2018, ಅಪ್ರಾಕ್ಸಿಮೇಟ್ಲಿ annual turnover of 5.5 crores. 15 ಜನ ಎಂಪ್ಲಾಯೀಸ್ಗೆ ಅವರು ಕೆಲಸ ಕೊಟ್ಟಿದ್ದಾರೆ. ದ ಫರ್ಮ್ ಇಸ್ ಇನ್ವಾಲ್ವ್ಡ್ ಇನ್ ಇಂಪ್ರೂವಿಂಗ್ ದ ಲೈಫ್ ಸ್ಟೈಲ್, ಟೆಕ್ನಿಕಲ್ ಸ್ಕಿಲ್ಸ್ ಅಂಡ್ ಇನ್ಕಮ್ ಆಫ್ ಫಾರ್ಮಿಂಗ್ ಕಮ್ಯುನಿಟಿ. Helps in familiarizing the farmers with various schemes by Government of Karnataka as well as Government of India. So far has transformed 2,000 acres of unutilized lands into a productive in South India. And need-based agroforestry models have been designed, and group's YouTube channel has over 66,000 subscribers. So, ಇಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿ ನಿತಿನ್ ಕುಮಾರ್ ಅಯ್ಯನ್ಗೌಡರು ಒಬ್ಬ ಸಾಧಕ ಅಂತ ಹೇಳ್ಬೋದು. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಸಂದರ್ಶನ ಮಾಡಲಿದ್ದಾರೆ ಶ್ರೀ ಮೃತ್ಯುಂಜಯ ಪಾಟೀಲ್. ಇವರು ಕೂಡ ಮೃತ್ಯುಂಜಯ ಪಾಟೀಲ್ ನಮ್ಮ ಅಲಮ್ನಿ. He is in a very key post, Technical Officer, Ministry of Environment and Forests and Climate Change, Government of India, Regional Office, Bangalore. ಇಲ್ಲಿರ್ತಾರೆ. ಮೃತ್ಯುಂಜಯ ಪಾಟೀಲ್ ಅವರು ಶ್ರೀ ನಿತಿನ್ ಕುಮಾರ್ ಅಯ್ಯನ್ಗೌಡರ್ ಅವರನ್ನ ಈಗ ಸಂದರ್ಶನ ಮಾಡಿ ಅವರ ಏನು ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಪ್ಲೀಸ್ ಪಾಟೀಲ್ ಅಂಡ್ ಅಯ್ಯನ್ಗೌಡರ್ ಅವರು ಈ ಒಂದು ಸೆಷನ್ ಅನ್ನ ನಡೆಸ್ಕೊಡ್ಬೇಕು. Okay, welcome back to everyone. Now, my question goes to Mr. Nitinji. Nitinji, tell me about your entrepreneurship journey. Because why I'm asking this is that you perhaps passed in the year 2017. That point of time, I think there were more recruitments were going on in the forest department for the deputy RFO and RFO level. So, in that context, what made you to think about to this entrepreneurship business when you have opportunities in the department as well like any others having? So, kindly brief about that, and we will proceed next. Hello. So when it comes to entrepreneurship journey, ಇದೇನು ನಮಗೆ ಸೂನ್ ಆಫ್ಟರ್ ಡಿಗ್ರಿ ಇಲ್ಲ ಅಂದ್ರೆ ನಾನು ಐ ಡಿಡ್ ನಾಟ್ ಪ್ಲಾನ್ ಇನ್ ದಟ್ ಆಫ್ಟರ್ ಮೈ ಡಿಗ್ರಿ ಅಂತ ಹೇಳ್ಬೋದು ಸರ್. ಫ್ರಮ್ ಮೈ 10th ಸ್ಟ್ಯಾಂಡರ್ಡ್ ಇರ್ಬೋದು. ಓಕೆ, ಬಟ್ ಇಟ್ ವಾಸ್ ನಾಟ್ ಅ ಸೆಕ್ಟರ್ ಓರಿಯೆಂಟೆಡ್. ನಾನು ಇದನ್ನೇ ಮಾಡ್ಬೇಕಂತ ಇಲ್ಲ, ಈ ಸೆಗ್ಮೆಂಟ್ ಅಲ್ಲಿ ಬರ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ದಟ್ಸ್ ಫಾರ್ ಶೋರ್. ಬಟ್ ಐ ವಾಸ್ ವೆರಿ ಕೀನ್ ಅಬೌಟ್ ಥಿಂಗ್ಸ್ ಲೈಕ್ ನನಗೆ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋದಿಲ್ಲ, ಯಾಕಂದ್ರೆ ಸಮ್ attitude of my life was completely different from the others ಅಂತ ಹೇಳ್ಬೋದಿತ್ತು. ಫ್ರಮ್ ದ ಚೈಲ್ಡ್ಹುಡ್ ನಾನು ಅದನ್ನ ನೋಡಿದೆ ಸರ್. ಅಂದ್ರೆ ಇನ್ ಮೈ ಫ್ಯಾಮಿಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಸೊ ನನಗೆ ಯಾವಾಗ ಒಂದು ಆಪರ್ಚುನಿಟಿ ಸಿಗ್ತಾ ಇತ್ತು, ನಾನು ಐ ವಾಸ್ ಟು ಫೋಕಸ್ ಆನ್ ದೋಸ್ ಥಿಂಗ್ಸ್. ಲೈಕ್ ಇನ್ 2015 ಐ ವಿಸಿಟೆಡ್ ರಮೇಶ್ ಬಲುಟ್ಗಿ ಕುಷ್ಟಗಿಯಲ್ಲಿ. he has about 150 acres of sandalwood. The lead was again from Forestry College itself. ಅವರೇ ಕರ್ಕೊಂಡು ಹೋಗಿದ್ರು, ನೋಡಿದೆ, ಇಂಟ್ರೆಸ್ಟ್ ಬಂತು. ಅವಾಗ ಅವ್ರು ಹೇಳ್ತಾ ಇದ್ರು 1 acre ಅಲ್ಲಿ 80 lakhs ಮಟ ನಮಗೆ ಪ್ರಾಫಿಟ್ ಬರುತ್ತೆ ಅಂತ. ಸೊ ಬಟ್ ಇವನ್ ದೆನ್ ಐ ವಾಸ್ ನಾಟ್ ಪ್ಲಾನಿಂಗ್. ನಾ ಇದರಲ್ಲಿ ಬರ್ಬೋದಂತ ನನ್ಗೆ ಏನು ಅನಿಸ್ತಾ ಇರಲಿಲ್ಲ. ಬಟ್ ಐ ವಾಸ್ ಇಂಟ್ರೆಸ್ಟೆಡ್. ಏನಾಗುತ್ತೆ, ಓಕೆ 1 ಎಕರೆಯಲ್ಲಿ ಹಂಗಾರೆ 10 ಎಕರೆ ಇದ್ರೆ ಎಷ್ಟು ಲಾಭ, ಇನ್ನು 100 ಎಕರೆ ನಮ್ದೇನಾದ್ರು ಲ್ಯಾಂಡ್ ಇದ್ರೆ ಎಷ್ಟು ಲಾಭ ಅನ್ನೋದು ಅಷ್ಟೇ ಇತ್ತು. ಸೊ ಹೇಗೆ ನಮ್ಮ ಫೈನಲ್ ಇಯರ್ಗೆ ನನಗೆ ಬೈಫಿಗೆ ಹೋದೆ. ಬೈಫಲ್ಲಿ ನಾನು ಪುನಃ ಬೈಫಲ್ಲಿ ಈ ಹೈಡ್ರೋಫೋನಿಕ್ ಟೆಕ್ನಿಕ್ಸ್ ನೋಡ್ಕೊಂಡೆ ಸರ್. ಹೈಡ್ರೋಫೋನಿಕ್ಸ್ ಟೆಕ್ನಿಕ್ ನೋಡ್ಕೊಂಡಾಗ ನನಗೆ ಅನಿಸ್ತು ಲೈಕ್ ವೈ ಶುಡ್ ಬಿ ನಾಟ್ ಪ್ಲಾನ್ ಇಟ್ ಔಟ್ ಲೈಕ್ ಇನ್ ದ ಲಾರ್ಜ್ ಸ್ಕೇಲ್. ಓಕೆ, ನಾನು ಅದನ್ನ ಮನೆ ಮೇಲೆ ಸ್ಟಾರ್ಟ್ ಮಾಡಿದೆ ಆಫ್ಟರ್ ಮೈ ಗ್ರಾಜುಯೇಷನ್. ಓಕೆ, ಅಲ್ಲಿ ರೆಸಿಸ್ಟೆನ್ಸ್ ಭಾಳ ಇತ್ತು. ಅಂದ್ರೆ ನಮ್ಮ ಫ್ಯಾಮಿಲಿ ವಾಸ್ ನಾಟ್ ಸಪೋರ್ಟಿಂಗ್. ನನ್ಗೆ ಫಸ್ಟ್ ನನ್ನ ಸೆಲ್ಫ್ ಕನ್ವಿನ್ಸ್ ಮಾಡೋದಿತ್ತು. ಓಕೆ, ಬಿಫೋರ್ ಐ ಕನ್ವಿನ್ಸ್ ಸಂಬಡಿ ಐ ಶುಡ್ ಕನ್ವಿನ್ಸ್ ಮೈ ಸೆಲ್ಫ್ ದಟ್ ಐ ವಿಲ್ ಬಿ ಓಕೆ ವಿತ್ ಇಟ್. ಓಕೆ, ಅದು ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ನಾನು ಇಲ್ಲಿ ಕುಂದಿರ್ತೇನೋ ಇಲ್ವೋ ನನಗೆ ಏನು ಗೊತ್ತಿರಲಿಲ್ಲ. ಓಕೆ, ಅಂಡ್ ಅಪಾರ್ಟ್ ಫ್ರಮ್ ದಟ್ ನನಗೆ ಎಕನಾಮಿಕ್ಸ್ ಬಗ್ಗೆ ಝೀರೋ. ಓಕೆ, ನಾನು ಒಂದು ಎಂಟರ್ಪ್ರಿನರ್ ಅಂತಂದ್ರೆ ಏನ್ ಮಾಡ್ತಾನೆ ಅವನು, ಹಿ ವಿಲ್ ಟೇಕ್ ಫುಲ್ ರಿಸ್ಕ್ ವಿದೌಟ್ ಎನಿ ಪ್ರಾಫಿಟ್ಸ್ ಇದ್ದಂಗೆ. ಓಕೆ, ಬಟ್ ಅದ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾರೆ, ಹಿ ಹ್ಯಾಸ್ ಅ ಫಂಡ್ಸ್, ಹಿ ವಿಲ್ ಇನ್ವೆಸ್ಟ್ ಇನ್ ಸಮಥಿಂಗ್ ಅಂಡ್ ವಿಲ್ ಎಕ್ಸ್ಪೆಕ್ಟ್ ದ ರಿಟರ್ನ್ಸ್. ಓಕೆ, 1:2 or 1:5 ವಾಟ್ ಎವರ್. ಬಟ್ ನಮ್ಮಲ್ಲಿ ಹಂಗಿರ್ಲಿಲ್ಲ. ನಮ್ದು ಕಂಪ್ಲೀಟ್ ಟ್ರಯಲ್ ಅಂಡ್ ಎರರ್, ಅಂಡ್ ದಟ್ ಎರರ್ ವಿಲ್ ಬಿ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಮೈ ಲೈಫ್. ಓಕೆ, ಅದು 1 time ಶಾಟ್ ಇದ್ದಂಗೆ. ನಾನು ಅಟ್ ಲೀಸ್ಟ್ ಐ ವಿಲ್ ಡೂ ಆರ್ ಐ ಶುಡ್ ಡೈ ಇದ್ದಂಗೆ. ಬಿಕಾಸ್ ನಮ್ದು ರಿಕ್ರೂಟ್ಮೆಂಟ್ಸ್ ಹೋಗುತ್ತೆ, ಏಜ್ ಬಾರ್ ಆಗ್ಬೋದು, ಇಲ್ಲ ಅಂತಂದ್ರೆ ಬೇರೆ ಥಿಂಗ್ಸ್ ಆಗ್ಬೋದು.
ಈಗ ಫ್ರಮ್ ಲಾಸ್ಟ್ 4 years ಅಲ್ಲಿ ರಿಕ್ರೂಟ್ಮೆಂಟ್ಸ್ ಎಲ್ಲ, ಇಫ್ ಅಟ್ ಆಲ್ ಐ ಹ್ಯಾಡ್ ಸ್ಟಕ್ ದೇರ್, ಇಫ್ ಅಟ್ ಆಲ್ ಐ ಕುಡ್ ನಾಟ್ ಪುಷ್ ಇಟ್ ಆಫ್, ದೆನ್ ಇಟ್ ವಾಸ್ ಅ ಹ್ಯೂಜ್ ಮಿಸ್ಟೇಕ್ ನನಗೆ ಅನಿಸ್ತಾ ಇತ್ತು. ಸೊ ಬಟ್ ಐ ವಾಸ್ ಕೀನ್, ನಾನು ಅದು ಮಾಡಲಿಲ್ಲ ಅಂದ್ರೆ ಮತ್ತೊಂದು ಮಾಡ್ತೇನೆ ಅಂತ. ಬಟ್ ಡ್ರಾಸ್ಟಿಕ್ಲಿ ಐ ಫೇಲ್ಡ್ ಇನ್ ಹೈಡ್ರೋಫೋನಿಕ್ಸ್. ಬಟ್ ವಿ ಡಿಡ್ ನಾಟ್ ಗಿವ್ ಅಪ್, ವಿ ಸ್ಟಾರ್ಟೆಡ್ ಅನದರ್ ವೆಂಚರ್, ದಟ್ ಇಸ್ ದಾರ್ವಿ ಗ್ರೂಪ್. ಅಲ್ಲಿ ನಾವು ಅಗ್ರೋಫಾರೆಸ್ಟ್ರಿ ಮಾಡೆಲ್ಸ್ ತಗೊಂಡ್ವಿ. ಆ ಟೈಮಿಗೆ ಒಂದು ಸೊಲ್ಯೂಷನ್ ಬೇಕಿತ್ತು, ಬಿಕಾಸ್ ದೇರ್ ವಾಸ್ ಸೋ ಮೆನಿ ಮೆಸ್ ವಿತ್ ರೆಸ್ಪೆಕ್ಟ್ ಟು ಪ್ಲಾಂಟೇಶನ್ಸ್. ಓಕೆ, ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಿಡ ಕೊಡುತ್ತೆ, ಬಟ್ ದೇರ್ ವಾಸ್ ನೋ ಪ್ರಾಪರ್ ನಾಲೆಜ್. ಓಕೆ, ಟೀ ಕಲ್ಲಿ ನಾವು ಮ್ಯಾಂಗೋ ಹಾಕ್ತೇವೆ, ಟೀ ಕಲ್ಲಿ ಇನ್ನೊಂದು ಹಾಕ್ತೇವೆ, ಅದರ ಇಲ್ ಇಫೆಕ್ಟ್ಸ್, ಅದರ ಪ್ರಾಬ್ಲಮ್ಸ್ ಯಾರು ಹೇಳ್ತಾ ಇರಲಿಲ್ಲ. ಓಕೆ, ಇಟ್ ವಾಸ್ ಆಲ್ ಅಬೌಟ್ ಟಾರ್ಗೆಟ್ ಬೇಸ್ಡ್. ನಾನು ಅದನ್ನೇನು ಮಾಡಿದೆ, ವಿ ಸ್ಟಾರ್ಟೆಡ್ ಗಿವಿಂಗ್ ಸೊಲ್ಯೂಷನ್ಸ್. ಏನ್ ಕೊಡ್ಬೋದು ಇವರಿಗೆ, ಏನ್ ಸ್ಪೇಸಿಂಗ್ ಬಗ್ಗೆ ಐಡಿಯಾ ಇರ್ಬೋದು ಇಲ್ಲ. ವಿ ಸ್ಟಾರ್ಟೆಡ್ ಯೂಟ್ಯೂಬ್ ಚಾನಲ್ in 2017 itself. Slowly took off, and eventually we have reached more than 65,000 subscribers. And from the beginning we had an idea that we have to give the solution for the poor farmers, and later on we started giving solution for the abroad farmers also who want to invest or who want to do farming. Okay, but it was clear sir that ನನಗೆ after degree ಅಂತಲ್ಲ, ನಾನು ಡಿಗ್ರಿ ಬರೋಕ್ಕಿಂತ ಮುಂಚೆನೇ ನಾನು ಬಿಸ್ನೆಸ್ ಮಾಡ್ಬೇಕಂತಾನೆ ಬಂದಿದ್ದೆ. So you mean to say that while your degree, your goal was very clear, so that's why you started your Darby group. Yes sir. The next anybody can make mistake ಅಲ್ಲ. ಈಗ ನನಗೆ ವಿಷನ್ ಕ್ಲಿಯರ್ ಇಲ್ಲ, ನಾನು ಮಾಡಿದ ಥಿಂಗ್ಸ್ ಬಗ್ಗೆ ನನ್ಗೆ ಕ್ಲಿಯರ್ ಇಲ್ಲ ಅಂದ್ರೆ ನಾನೇ ಫಸ್ಟ್ ತಪ್ಪು ಮಾಡ್ತೇನೆ. ಓಕೆ, ಅಂಡ್ ದೆನ್ ಇಟ್ ವಿಲ್ ಬಿ ಬಿಗ್ ಮಿಸ್ಟೇಕ್. So since you are working with this consultancy and agroforestry model development in Karnataka, can you just tell me which are the most beneficial agroforestry models in the North Karnataka and Northern Karnataka, I mean even in Southern Karnataka as well, which give more profit to the progressive farmers or farmers who want to take up that practice in their farmland, based on your experience and response from the farmers. ಸೊ ಬೇಸಿಕಲಿ ಏನಾಗುತ್ತೆ, ಒಂದು ಫಾರ್ಮಿಂಗ್ ಕಮ್ಯುನಿಟಿ ಹ್ಯಾಸ್ ಅ ವೈಡ್ ವೆರೈಟಿ. ಅಲ್ಲಿ ಫುಲ್ ಟೈಮ್ ಫಾರ್ಮರ್ಸ್ ಇದ್ದಾರೆ, ಪಾರ್ಷಲ್ ಫಾರ್ಮರ್ಸ್ ಇದ್ದಾರೆ, ಸಮ್ ಇನ್ವೆಸ್ಟರ್ಸ್ ಇದ್ದಾರೆ, ಅಂಡ್ ನಾವು ಕಾರ್ಪೊರೇಟ್ಸ್ ಆಲ್ಸೋ ಕಮಿಂಗ್ ಟು ಫಾರ್ಮಿಂಗ್ ವಿತ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ನಾವು ವಿ ಹ್ಯಾವ್ ಟು ಸಿ ದ ಕ್ಲೈಂಟ್ ವಿತ್ ರೆಸ್ಪೆಕ್ಟ್ ಟು ಹೌ ಮಚ್ ಟೈಮ್ ಯು ಕ್ಯಾನ್ ಇನ್ವೆಸ್ಟ್ ಆನ್ ದ ಫಾರ್ಮ್. ಓಕೆ, ಅವ್ನಿಗೆ 1 month ಅಲ್ಲಿ ಎಷ್ಟು ವಿಸಿಟ್ಸ್ ಮಾಡ್ಬೋದು, ಎಷ್ಟು ಟೈಮ್ ಕೊಡ್ಬೋದು, ಹೌ ಮೆನಿ ಲೇಬರ್ಸ್ ಕ್ಯಾನ್ ಪುಲ್ ಇಟ್ ಆಫ್, ಎಷ್ಟು ಜನ ಅಲ್ಲಿ ಕರ್ಕೊಂಡು ಕೆಲಸ ಮಾಡಿಸ್ಬೋದು, ಅದನ್ನ ನೋಡಿ ನಾವು ಡಿಸೈನ್ ಮಾಡ್ತೇವೆ. ಎನಿ ಫಾರ್ಮ್ ಇಸ್ ನಾಟ್ ಅ ಕಂಪ್ಲೀಟ್ಲಿ ಪರ್ಫೆಕ್ಟ್ ಫಾರ್ಮ್. Okay, it takes a shape over the time, over the research ಅಂತ ಹೇಳ್ಬೋದು, ಬಿಕಾಸ್ ಎವ್ರಿ ಸಾಯಿಲ್ ಹ್ಯಾಸ್ ಅ ಡಿಫ್ರೆಂಟ್ ಸ್ಟೋರಿ ಟು ಟೆಲ್. ಅಲ್ಲಿ ಇರೋ ಮಣ್ಣು ಬೇರೆ ರೀತಿಯಲ್ಲಿ ರಿಸಲ್ಟ್ಸ್ ಕೊಡುತ್ತೆ, ನಾವು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲ್ಲ. ಸೊ ದೇರ್ ಆರ್ ಸಮ್ ಪರ್ಮಿಟೇಷನ್ ಕಾಂಬಿನೇಷನ್ ಟೈಪ್. ಸೊ ಆಲ್ವೇಸ್ ನಾವು ಕ್ಲೈಂಟು ಮತ್ತೆ ಅಲ್ಲಿ ನೆಸೆಸರಿ ಏನಿದೆ ನೋಡಿ ಅಷ್ಟೇ ಮಾಡ್ತೀವಿ ಸರ್. ಓಕೆ, ಬಟ್ ಡೆಫಿನೆಟ್ಲಿ ಅಗ್ರೋಫಾರೆಸ್ಟ್ರಿ ಮಾಡಲಲ್ಲಿ ನಾವು ಸ್ಯಾಂಡಲ್ ವಿತ್ ಮಹಾಗನಿನೇ ನಾವು ಪ್ರಿಫರ್ ಮಾಡ್ತೇವೆ ವಿತ್ ಹಾರ್ಟಿಕಲ್ಚರ್ ಕ್ರಾಪ್. ವಿ ನೆವರ್ ಟಚ್ ಅಗ್ರಿಕಲ್ಚರ್ ಕ್ರಾಪ್ ರೈಟ್ ನಾವು, ಓನ್ಲಿ ಹಾರ್ಟಿಕಲ್ಚರ್ ಕ್ರಾಪ್ ವಿತ್ ಟಿಂಬರ್ ಸ್ಪೀಸೀಸ್. And well, that one part is growing part, and what about marketing part? See, many times we don't have much knowledge regarding marketing of particular timber. So in that case, how one can explore the market as per your knowledge? Apart from growing, once I grow, if I harvest that plantation, whatever, so how to market it as a farmer? Do you have any your solutions in that? Your interventions, your group interventions? ರೈಟ್ ನಾವು ನಾವೇನ್ ಮಾಡ್ತಾ ಇದ್ದೀವಿ ಸರ್, ಎಲ್ಲರದ್ದು ಡಾಕ್ಯುಮೆಂಟೇಶನ್ ಮಾಡ್ಕೊಂತ ಇದ್ದೇವೆ. ಅಟ್ ದ ಎಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ ಈಗ ನಮಗೆ ಸ್ಯಾಂಡಲ್ವುಡ್ ಮೇಲೆ ಸಿಕ್ಕಿದೆ, ಓವರ್ ದ ಟೈಮ್ ಎಲ್ಲ ಬೆಳೆ ಮೇಲೆ ಸಿಗುತ್ತೆ, ನಮ್ಗೆ ಗೊತ್ತೇ ಇದೆ. ಸೊ ಹೇಗೆ ಡಿಪಾರ್ಟ್ಮೆಂಟ್ ರಿಲ್ಯಾಕ್ಸೇಷನ್ ಕೊಡುತ್ತೆ, ಇಲ್ಲ ಅಂತಂದ್ರೆ ನಮ್ಮ ಟೆಕ್ನಾಲಜಿ ಬೇಸ್ಡ್ ಈಗ ವೆಬ್ಸೈಟ್ ಬೇಸ್ಡೇ ನಾವು ಎಲ್ಲನೂ ಡೇಟಾ ಎಂಟರ್ ಮಾಡ್ಬೋದು. ಸೊ ಹಾಗಾಗಿ ನಮಗೆ ಓವರ್ ದ ಟೈಮ್ ಫ್ರಮ್ ಡೌನ್ ಟು ದ ಲೈನ್ 15 years ನಾನು ಇಲ್ಲಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್. ಓಕೆ, ರೈಟ್ ನೌ ಇಟ್ ಇಸ್ ವೆರಿ ಹಾರ್ಡ್, ಯಾಕಂದ್ರೆ ಮೋರ್ ದನ್ 2 CR ಟ್ರಾನ್ಸಾಕ್ಷನ್ ಆದ್ರೆ ಐ ಹ್ಯಾವ್ ಟು ಟೇಕ್ ಸೆವೆರಲ್ ಪರ್ಮಿಷನ್ ಆಲ್ಸೋ. ಅದಕ್ಕೆ ಈಗಿನ ಮಟ್ಟಕ್ಕೆ ಅದು ಸ್ವಲ್ಪ ಕಷ್ಟ ಇರ್ಬೋದು. ಬಟ್ ನಮ್ಗೇನ್ ಅನಿಸ್ತಾ ಇದೆ, ಅಂಡ್ ಫಾರ್ಮರ್ಸ್ ಇನ್ ರೆಸ್ಪಾನ್ಸ್ ಹೇಗಿದೆ ಅಂತಂದ್ರೆ ಎಲ್ಲ ಎಜುಕೇಟೆಡ್ ಅಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ಗೌರ್ಮೆಂಟ್ ಆಲ್ಸೋ ವಿಲ್ ಸಪೋರ್ಟ್ ಅಸ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಅ ವ್ಯಾಲ್ಯೂಯೇಷನ್ ಆರ್ ಸಮಥಿಂಗ್ ಕ್ಯಾಲ್ಕುಲೇಷನ್. ಆವಾಗ 15 ವರ್ಷದ ಲೆಕ್ಕದಲ್ಲಿ ಹಿಡಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. ಈಗ ಸ್ವಲ್ಪ ಹಾರ್ಡ್ ಆಗ್ತದೆ, ಅಂಡ್ ಎಜುಕೇಟೆಡ್ ಪೀಪಲ್ ಮಸ್ಟ್ ಕಮ್ ಇನ್ ಟು ದ ಫಾರ್ಮಿಂಗ್. ಓಕೆ, ಅನ್ಎಜುಕೇಟೆಡ್ ಇದ್ದಾಗ ಇಲ್ಲಾಂದ್ರೆ ಸ್ವಲ್ಪ ನಾಲೆಜ್ ಕಡಿಮೆ ಇದ್ದಾಗ ಅಲ್ಲಿ ಸುತ್ತೋದೇ ಭಾಳ ಆಗ್ಬಿಡುತ್ತೆ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಾಂದ್ರೆ ಇನ್ ಸರ್ಚ್ ಆಫ್ ರೈಟ್ ಪ್ರೈಸ್. ನೌ ದ ಇಂಟರ್ನೆಟ್ ಈಸ್ ವೆರಿ accessible and everyone knows the price of the wood. So this is the best time to invest in farms, or best time to invest in wood farming ಅಂತ ಹೇಳ್ಬೋದು. Okay. The next is as a Darvi group, how you intervene yourself into the marketing channel. What I'm trying to say is, as a group, as a consultancy firm, how you help to the farmers or anybody who takes up the plantation activities.
I mean, my question is particularly on marketing issue. Yes. Right now ನಮ್ಮ ಕಡೆ ಏನಿದೆ ಆಲ್ ದ ಹಾರ್ಟಿಕಲ್ಚರ್ ಕ್ರಾಪ್ ವಿ ಹ್ಯಾವ್ ಅ ಬೈಬ್ಯಾಕ್ ಆಪ್ಷನ್. ಓಕೆ, ಇಟ್ ಇಸ್ ನಾಟ್ ಅ ಕಾಂಟ್ರಾಕ್ಟ್ ಫಾರ್ಮಿಂಗ್. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಒಂದು ಫಿಕ್ಸ್ ಪ್ರೈಸ್ ಇರುತ್ತೆ, ಬಟ್ ನಮ್ಮ ಕಡೆ ಏನಿರುತ್ತೆ ಡೈನಾಮಿಕ್ ಪ್ರೈಸ್. ಅಕಾರ್ಡಿಂಗ್ ಟು ದ ಮಾರ್ಕೆಟ್, ಅಕಾರ್ಡಿಂಗ್ ಟು ದ ಸೀಸನ್, ಪ್ರೈಸ್ ವಿಲ್ ಬಿ ಫ್ಲಕ್ಚುಯೇಟಿಂಗ್. ಓಕೆ, ವಿಲ್ ಗಿವ್ ದ 100% ಅಶ್ಯೂರೆನ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್. ಓಕೆ, ನಾವು ಅಲ್ಲಿ ಏನು ಬೆಳೆ ತಗೊಂತಾ ಇದ್ದೇವೆ ಅದನ್ನ 1 week ಬಿಫೋರ್ or 3 days ಬಿಫೋರ್ ನಾವು ಇನ್ಫಾರ್ಮ್ ಮಾಡಿರ್ತೇವೆ. ಇಫ್ ದ ಫಾರ್ಮರ್ ಇಸ್ ವಿಲ್ಲಿಂಗ್ ಟು ಸೆಲ್, he can sell it to directly with us. Okay, if not, he can sell it outside also. Okay, but we have connections, several connections. Now we make a category basis on the product. ಅದು ಸೂಪರ್ ಮಾರ್ಕೆಟಿಗೆ ಹೋಗ್ಬೇಕಂದ್ರೆ ಅದು ಬೇರೆ ಗ್ರೇಡ್ ಇರುತ್ತೆ, ಲೋಕಲ್ ಡೊಮೆಸ್ಟಿಕ್ ಮಾರ್ಕೆಟ್ ಹೋಗ್ಬೇಕಂದ್ರೆ ಬೇರೆ ಗ್ರೇಡ್, ಎಕ್ಸ್ಪೋರ್ಟ್ ಆಗ್ಬೇಕಂದ್ರೆ ಬೇರೆ ಗ್ರೇಡ್. ವಿ ಕನೆಕ್ಟ್ ಟು ದೋಸ್ ಚಾನಲ್ಸ್ ಅಂಡ್ ಆಫ್ಟರ್ ದಟ್ ಫಾರ್ಮರ್ ವಿಲ್ ಟೇಕ್ ಇಟ್ ಅಪ್. So what is next future plan? We are into a land development, sir, managed farmlands. That is the next big project. Basically ಏನಾಗ್ತಾ ಇದೆ ಅಂದ್ರೆ we have to give the solutions ಕೊಡಬೇಕಂತಂದಾಗ ನಮ್ ಒಂದು ಪ್ರಾಬ್ಲಮ್ ಏನಾಗ್ತಿತ್ತು, even though they have the land, they can't manage it. Most of the people or most of the farmers or investors are facing the issue because of the labor. ಓಕೆ, ನಮ್ಮ ಕಡೆ ಲೇಬರ್ ಇಲ್ಲಾಂದ್ರೆ ನಮ್ಮ ಕಡೆ ಮಾರ್ಕೆಟಿಂಗ್ ಆಗ್ತಾ ಇಲ್ಲ, ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಅಂತಾರೆ. ಅದಕ್ಕೆ ನಾವು ಮ್ಯಾನೇಜ್ ಫಾರ್ಮ್ಲ್ಯಾಂಡ್ಸ್ ಅಂತ ಮಾಡ್ತಿದ್ದೇವೆ. ಅಲ್ಲಿ ಏನಾಗ್ತಂದ್ರೆ ವಿ ಬೈ 100 acres ಆಫ್ ಲ್ಯಾಂಡ್ ಅಂಡ್ ವಿ ಡಿವೈಡ್ ಇಂಟು 1 acre ಆಫ್ ಈಚ್. ಓಕೆ, ಅಲ್ಲಿ ನೀವು 1 ಎಕರೆಯಿಂದ 10 ಎಕರೆ ಮಟ್ಟ ಎಷ್ಟಾದ್ರೂ ಲ್ಯಾಂಡ್ ಬೈ ಮಾಡಬಹುದು. ಅಂಡ್ ಅದು 100 acre ವಿಲ್ ಬಿ ನ ಗೇಟೆಡ್ ಕಮ್ಯುನಿಟಿ. ಒಂದೇ ಗೇಟೆಡ್ ಕಮ್ಯುನಿಟಿ ಅಲ್ಲಿ ಇರೋದ್ರಿಂದ ನಿಮಗೆ ವಿ ಗಿವ್ ಆಲ್ ದ ಕ್ಲಬ್ ಅಮ್ಯುನಿಟೀಸ್. ಓಕೆ, ವಿ ಕ್ಯಾನ್ ಎಂಜಾಯ್ ಆಲ್ ದ ಕ್ಲಬ್ ಅಮ್ಯುನಿಟೀಸ್ ಅಲಾಂಗ್ ವಿತ್ 100% ಮ್ಯಾನೇಜ್ಮೆಂಟ್ ಫ್ರೀ. ಸರ್, ಫ್ರೀ ಮೇಂಟೆನೆನ್ಸ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ನಿಮ್ಮ ಇದು ಪ್ಯಾಕೇಜ್. ಓಕೆ, ಇಟ್ ಹ್ಯಾಸ್ ಸೆವರಲ್ ಪ್ಯಾಕೇಜಸ್. ದ ಮೂಮೆಂಟ್ ದೇ ಟೇಕ್ ದ ಲ್ಯಾಂಡ್ ವಿಲ್ ಬಿ ರಿಜಿಸ್ಟರ್ಡ್ ಟು ದೇರ್ ನೇಮ್ ಅಂಡ್ ಆಲ್ಸೋ ದೇ ವಿಲ್ ಗೆಟ್ ಆಲ್ ದ ಕ್ಲಬ್ ಅಮ್ಯುನಿಟೀಸ್. And we have right now 3 projects. ಒಂದು ಕೊಳ್ಳೇಗಾಲದಲ್ಲಿ ಇದೆ, ಅದು 150 acres. ಸೆಕೆಂಡ್ ಫೇಸ್, ಫಸ್ಟ್ ಫೇಸ್ ಕೂಡಿ. ಆಮೇಲೆ ಇನ್ನೊಂದು ಸಕಲೇಶ್ಪುರದಲ್ಲಿ ಅದು 35 acres ಇದೆ. ಅಂಡ್ ಇನ್ನೊಂದು ನಮ್ಮ ಪಾವಗಡದಲ್ಲಿ ಇದೆ ಸರ್. ಓಕೆ, ಪೆನಿಕೊಂಡ ಅಲ್ಲಿ ನಿಮಗೆ ಬಂದು 25 acres. ಓಕೆ, 3 projects ಅಲ್ಲಿ ಬೈ ಮಾಡಬಹುದು. ಅಂಡ್ ಎನಿ ಇನ್ವೆಸ್ಟರ್ ಆರ್ ಬೈಯರ್ ಒಂದು ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ ಪೆನಿಕೊಂಡದಲ್ಲಿ ಬೈ ಮಾಡಿದ್ರೆ he can enjoy the clubhouse amenities of Sakleshpura or he can enjoy the clubhouse amenities of Kollegala. They are all one community type. So last question, what are your challenges now you are facing as an entrepreneur? Challenges andre first forest department, because they sell very low price. The same seedlings which I am selling at 40 rupees, they are at 3 rupees. Okay, survivability question. It is the biggest challenge, but lucky enough that they don't provide any services. ನೀವು ಸಸಿ ಕೊಡ್ಬೋದು, ಸರ್ವಿಸ್ ಕೊಡಕ್ಕಾಗೋದಿಲ್ಲ. ಅಂಡ್ ಸರ್ವಿಸ್ ಸೆಗ್ಮೆಂಟ್ ಇಸ್ ಫುಲ್ ಬಿಗ್ ಸೆಗ್ಮೆಂಟ್. ಅಂದ್ರೆ ನಾವು ಇವತ್ತು ಸರ್ವಿಸ್ ಕೊಟ್ರೆ ವಿ ಕ್ಯಾನ್ ವಿನ್. ಅದು ನಾನು ನಂದೇ ಒಂದು ಎಕ್ಸಾಂಪಲ್ ತಗೋಬಹುದು. ನಾವು ಐ ಆಮ್ ಸೆಲ್ಲಿಂಗ್ 10 times the price you are selling and still I am able to survive and we are able to make money ಅಂತಂದ್ರೆ that is because of the service. End of the day service wins ಅಷ್ಟೇ ಹೇಳ್ಬೋದು ನಾವು. So what your suggestion to our sitting students here? What you suggest for them sitting students regarding taking entrepreneurship at their level? ಸಿಟ್ಟಿಂಗ್ ಸ್ಟೂಡೆಂಟ್ಸ್ ನಾನು ಸಿಂಪಲ್ ಹೇಳುದು, ಅರ್ಲಿಯರ್ ದೇರ್ ವಾಸ್ ದ ವೆರಿ ಕ್ಲಿಯರ್ ಲೈನ್ಸ್. ಡೆಪ್ಟಿ ರೇಂಜರ್ ಕಾಲ್ ಫಾರ್ ಆಗ್ತಾ ಇತ್ತು, ರೇಂಜರ್ ಆಗ್ತಾ ಇತ್ತು, ಎಲ್ಲ ECFs ಆಗ್ತಾ ಇತ್ತು. ಓಕೆ, ಬಟ್ ರೈಟ್ ನೌ ಯು ಹ್ಯಾವ್ ಟು ಲುಕ್ ಫಾರ್ ಸಮಥಿಂಗ್ ಎಲ್ಸ್. ಅವಾಗ ಆಪ್ಷನ್ಸ್ ಬಹಳ ಇದ್ದಿದ್ದಿಲ್ಲ. ಅಂದ್ರೆ ನಮಗೆ ಕ್ಲಿಯರ್ ಇರೋದು ಒಂದು ಮುಂದೆ ಇಲ್ಲಿ ಹಣ್ಣು ಇಟ್ಟಿದ್ದಾರೆ ಅಂದ್ರೆ ವೈ ಶುಡ್ ಐ ಟ್ರೈ ದಟ್ ಅಂತ ಇದ್ದಂಗೆ. ಬಟ್ ಈಗ ಹಂಗಿಲ್ಲ, ಯು ಹ್ಯಾವ್ ಟು ಲುಕ್ ಫಾರ್ ಸಮಥಿಂಗ್ ಎಲ್ಸ್. ಅಂಡ್ ಇಟ್ಸ್ ನಾಟ್ ರಾಂಗ್. ಒಂದು ನೀವೇನೋ ಹೊಸದ್ ಮಾಡ್ತೇನೆ ಅಂತಂದ್ರೆ ಜನ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ, ಸಮ್ಟೈಮ್ಸ್ ನಿಮ್ಮ ಓನ್ ಫ್ರೆಂಡ್ಸ್ ಸಪೋರ್ಟ್ ಮಾಡೋದಿಲ್ಲ, ಫ್ಯಾಮಿಲಿ ಎಸ್ಪೆಷಲಿ ಅಂತಾರೆ ಏನ್ ಹೇಳ್ಬೇಕು ಅಂತ. ನಮ್ ಫ್ಯಾಮಿಲಿನೇ ನಾನು ಈ ಧಾರ್ಮಿಕ ಗ್ರೂಪ್ ಸ್ಟಾರ್ಟ್ ಮಾಡಿದಾಗ ಯಾರೋ ಕೇಳಿದ್ರೆ ಏನ್ ಹೇಳ್ತಾ ಇದ್ರು ಅಂದ್ರೆ ಹಿ ಇಸ್ ಪ್ರಿಪೇರಿಂಗ್ ಫಾರ್ ಸಮ್ ಕಾಂಪಿಟೇಟಿವ್ ಅಂತ ಹೇಳ್ತಿದ್ರು. ದೇ ಟು ನೆವರ್ ಎಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಐ ಆಮ್ ಸ್ಟಾರ್ಟಿಂಗ್ ಅ ಕಂಪನಿ. ಓಕೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಯು ಶುಡ್ ಕನ್ವಿನ್ಸ್ ಯುವರ್ ಸೆಲ್ಫ್. ನೀನು ಬೆಳಗ್ಗೆ ಎದ್ದು ನೀನು ಒಂದು ಮಿರರ್ ಮುಂದೆ ನಿಂತಿದ್ರೆ ಯು ಶುಡ್ ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ನಾನು ಮಾಡಿದ್ದೇನೆ, ಇಲ್ಲ ಮಾಡ್ತಾ ಇದ್ದೇನೆ. ಇಫ್ ಎಟ್ ಆಲ್ ಯು ಆರ್ ನಾಟ್ ಹ್ಯಾಪಿ ವಿತ್ ಯುವರ್ ವರ್ಕ್ ಆರ್ ಇಫ್ ಎಟ್ ಆಲ್ ಯು ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂದ್ರೆ ದೆನ್ ಇಟ್ ಎಂಡ್ ಆಫ್ ದ ಡೇ ವಿಲ್ ಫೇಲ್. ಅಷ್ಟೇ ನಾನು ಹೇಳ್ಬೋದು. Thank you so much. Now I will finish the questions from my side. I would like to ask some questions from the student community. If they have any questions in their mind, you can ask them. Ask him, audience, students especially. If there is no question, then we will finish this session. Yeah, Satar. One minute. Actually, I don't have any question, so I just supporting my
trend. In case of nursery, you said forest department ಕಡಿಮೆ ಪ್ರೈಸ್ ಅಲ್ಲಿ ನಮ್ದು ಜಾಸ್ತಿ ಅಂತಂದ್ರೆ, so we can still have a chances of competing with the forest department. So ನಮ್ದೇ ಆದ ಕ್ಲೋನ್, ಸೊ ನಿಮ್ದೇ ಆದ ಕ್ಲೋನ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಒಳ್ಳೆ ಕ್ಲೋನ್ ತಗೋಬರ್ರಿ, ಹೈ ಯೀಲ್ಡಿಂಗ್ ಜಿನೋಟೈಪ್ಸ್ ತಗೋಬಲ್ಲಿ. ಸೊ ಅವಾಗ ಏನಂದ್ರಪ್ಪ ಅಂದ್ರೆ ಫಾರ್ಮರ್ಸ್ ಅಥವಾ ಪಬ್ಲಿಕ್ ಸೊ ನಿಮ್ಮ ಎಂಟರ್ಪ್ರಿನರ್ ನೋಡ್ಕೋಬಿಟ್ಟು ನಿಮ್ಮ ಹತ್ರ ಬರ್ತಾರೆ. ಜಸ್ಟ್ ಐಡಿಯಾ. ಶೋರ್ ಸರ್, ಖಂಡಿತ ಅದ್ರ ಮೇಲೆ ನಾವು ವರ್ಕ್ ಮಾಡೋಣ ಸರ್. ಬಟ್ ಇಟ್ ಇಸ್ ಅ ಲಾಂಗ್ ಪ್ರೊಸೆಸ್ ಆಕ್ಚುಲಿ ವೆನ್ ಇಟ್ ಕಮ್ಸ್ ಟು ಟಿಂಬರ್ ಒಂದು ಫ್ಲೋರ್ ರೆಡಿ ಅಂದ್ರೆ. ಸೊ ಬಟ್ ಡೆಫಿನೆಟ್ಲಿ ವಿ ಕ್ಯಾನ್ ವರ್ಕ್ ಆನ್ ದಟ್. ಥ್ಯಾಂಕ್ ಯು ಸರ್. ಸೊ ಅಗ್ರೋಫಾರೆಸ್ಟ್ರಿ ಅನ್ನೋದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಪೋರ್ಟು ಅಥವಾ ಅಡೆತಡೆಗಳು ಏನೇನು ಅಂತ ಒಂದು ಸ್ವಲ್ಪ ಹೇಳಿದ್ರೆ ಅನುಕೂಲ ಆಗ್ತದೆ. ಸರ್ ಆನೆಸ್ಟ್ಲಿ ಹೇಳ್ತೀನಿ, ಸಪೋರ್ಟ್ ಅಂತ ಏನಿರಲ್ಲ ಒಂದು ಫಾರ್ಮರ್ಸ್ ಲೆವೆಲ್ ಅಲ್ಲಿ. ಓಕೆ, ಇಟ್ಸ್ ಆಲ್ ಅಬೌಟ್ ದೇರ್ ನಾಲೆಜ್ ಅಂಡ್ ದ ಪೇಪರ್ಸ್. ಅವ್ರು ಏನು ರೆಡಿ ಮಾಡ್ತಾರೆ ಅಂತ. ಇವನ್ ದೆನ್ ಇಫ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ಅಂದ್ರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹೇಳ್ತೇನೆ, ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ ಆಫ್ ಇಯರ್. ಅವ್ರಿಗೆ ಒಂದು NOC ಸಿಗಬೇಕು, ಹಾರ್ವೆಸ್ಟಿಂಗ್ ಆಗಬೇಕು, ನಾನು ಮಾರ್ಕೆಟಿಂಗ್ ಮಾಡಬೇಕು. ಅಂಡ್ ಎಸ್ಪೆಷಲಿ ಅದು ಸ್ಯಾಂಡಲ್ ಅಂತ ಬಂದ್ರೆ 2 ವರ್ಷ ಮಟ್ಟನೂ ಹೋಗುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನಾನೇನೆ ಹೋಪ್ ಮಾಡ್ತಾ ಇದ್ದೇನೆ ಅಂದ್ರೆ ಸಮ್ ರಿಲ್ಯಾಕ್ಸೇಷನ್ ಈಗ ಸ್ಯಾಂಡಲ್ ಮೇಲೆ ಆಗ್ತಾ ಇದೆ, ಮಹಾಗನಿ ಮೇಲಾಗಿದೆ, ನೀಮ್ ಮೇಲಾಗಿದೆ, ಮ್ಯಾಂಗೋ ಮೇಲೆ, ಈ ಎಲ್ಲ ರಿಲ್ಯಾಕ್ಸೇಷನ್ ಓವರ್ ದ ಟೈಮ್ ವಿಲ್ ಹ್ಯಾವ್ ಎನ್ ನಂಬರ್ ಆಫ್ ಕ್ರಾಪ್ಸ್. ಹಿಂಗಿದ್ದಾಗ ಸ್ವಲ್ಪ ನಮಗೆ ಪೇಪರ್ ವರ್ಕ್ಸ್ ಅಲ್ಲಿ ಈಸಿ ಆಗ್ಬೋದು. ಅಂಡ್ ಸಾಫ್ಟ್ವೇರ್ಸ್ ಇಲ್ಲ ಅಂತಂದ್ರೆ ನಮ್ಮ ಈಗ ವೆಬ್ಸೈಟ್ ಬೇಸ್ಡ್ ಏನ್ ಮಾಡ್ತಾ ಇದ್ದಾರೆ, ಡೇಟಾ ಎಂಟ್ರಿ ಆಗ್ಬೋದು. ಇಲ್ಲ ಅಂತಂದ್ರೆ ನಾನು ಮನೆಯಿಂದಾನೇ ನಾನು ಒಂದು ಅರ್ಜಿ ಹಾಕಂಗಾದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಔಟ್. ಬಟ್ ಅದೇ ಎಷ್ಟು ಎಜುಕೇಟೆಡ್ ಜನ ಇಲ್ಲಾಂದ್ರೆ ಎಷ್ಟು ರಿಸರ್ಚಿಂಗ್ ಪೀಪಲ್ ಬರ್ತಾರಲ್ಲ ಅಗ್ರಿಕಲ್ಚರ್ ಅಲ್ಲಿ, ಇಟ್ ವಿಲ್ ಹೆಲ್ಪ್ ಔಟ್. ಯಾಕಂದ್ರೆ ಕ್ವಶನ್ ಕೇಳೋರಿಲ್ಲ ಅಂತಂದ್ರೆ ಉತ್ತರ ಹೇಳೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಈಗಿನ ಜನಕ್ಕೆ. ಹಾಗಾಗಿ ಅಷ್ಟೇ. ನನ್ನ ಮತ್ತೊಂದು ಕ್ವಶನ್ ಅಂತಂದ್ರೆ, ಈಗ ಹಾರ್ವೆಸ್ಟ್ ಮಾಡಿದ್ದು ಯೂಶಲಿ ಯೂಸ್ಡ್ ಆಸ್ ಎ ಟಿಂಬರ್ ಆರ್ ಮೇ ಬಿ ಆರ್ಟಿಕ್ರಾಫ್ಟ್ಸ್ ಆ ತರದ್ದು ಏನಾದ್ರು ಹೋದ್ರೆ, ಸೊ ರೈತರಿಂದ ಡೈರೆಕ್ಟ್ ಆಗಿ ಟಿಂಬರ್ ಓನರ್ಸಿಗೂ ಅಥವಾ ಆ ತರದ್ದೇನಾದ್ರು ಒಂದು ಅಪಾರ್ಚುನಿಟೀಸ್ ಇದೆಯಾ? ಬೈಪಾಸಿಂಗ್ ಮೇ ಬಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಜಸ್ಟ್ ಲೈಕ್ ಈಗ ಆರ್ಗ್ಯಾನಿಕ್ಸ್ ಅಂದ್ರೆ ವೆಜಿಟೇಬಲ್ಸ್ ಅಥವಾ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಹೇಗಿದೆ, ಡೈರೆಕ್ಟ್ ಫ್ರಮ್ ಫಾರ್ಮರ್ಸ್ ಟು ಮೇ ಬಿ ಡೈರೆಕ್ಟ್ಲಿ ಇದು, ಅಥವಾ ಫಾರ್ಮರೇ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಮೇ ಬಿ ಕೈಂಡ್ ಆಫ್ ಏನು ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಮಾಡಿ ಮಾರಾಟ ಮಾಡೋದು, ಆ ತರದ್ದು ಏನಾದ್ರು ಸಾಧ್ಯತೆ ಇದೆಯಾ? ಸದ್ಯ ಮಟ್ಟಕ್ಕೆ ಹಂಗೆ ಬೈಪಾಸ್ ಮಾಡೋಕೆ ಆಪ್ಷನ್ಸ್ ಇಲ್ಲ ಸರ್. ಓಕೆ, ಸಮ್ ಇಂಟರ್ವೇಷನ್ ಇದ್ದೇ ಇರುತ್ತೆ. ಒಂದು NOC ಗಾಗ್ಲಿ ಅದಕ್ಕಾಗ್ಲಿ ಇಂಟರ್ವೇಷನ್ ಇದೆ. ಸಾಫ್ಟ್ ವುಡ್ ಅಲ್ಲಿ ಸ್ವಲ್ಪ ನಿಮ್ಗೆ ಸಿಗುತ್ತೆ, ಅದು ಮಿಲೆ ದುಬ್ಯಾದಲ್ಲಿ ಮಾಡ್ಬೋದು. ಬಟ್ ಬೇರೆ ಟಿಂಬರ್ಸ್ ಮಾಡ್ತಾ ಅಂದ್ರೆ ಸ್ವಲ್ಪ ಇಂಟರ್ವೇಷನ್ ಇದೆ. ಓಕೆ, ಬಟ್ ಓವರ್ ದ ಟೈಮ್ ಅದೇ ಅದಲ್ಲ, ಈಗ ಸದ್ಯ ಮಟ್ಟಕ್ಕಿಲ್ಲ, ಆಗ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, Nitin and Mrityunjay sir. Friends, we are very fortunate to have Dr. Samir Mehra, who is Assistant Lecturer at Technological University of Dublin, Ireland, with us. For the next interaction session, I invite Dr. Samir Mehra on the stage. He is a forestry graduate from our college, passed in the year 2013. And he is a master graduate in wood science from FRI Dehradun in the year 2015. He was awarded PhD in engineering with the specialization in timber engineering from National University of Ireland, Galway in the year 2021. He has also got a postgraduate diploma in international timber trade from France, and he was awarded a number of scholarships even during since his graduation, post-graduation, as well as his PhD is fully funded by European Commission. To interview Dr. Samir, we have our senior alumni, Associate Professor Dr. Rajesh Gunaga, who is from Navsari Agriculture University. So I request Dr. Rajesh Gunaga to take over the session and interview Dr. Samir Mehra. Samir and Gunaga sir, please welcome. I request all the students and occupy the front seats, please. ಎಲ್ಲ ಮುಂದೆ ಬನ್ನಿ ದಯವಿಟ್ಟು ಪ್ಲೀಸ್. ಇರದೇ ಸ್ವಲ್ಪ ಜನ ಸ್ಟಾಲ್ ಹಾಕ್ಬಾರ್ದಾಗಿತ್ತೇನಪ್ಪ.
thank you very much. I am very proud that I am here, and also I thank the organizers for giving me an opportunity to share some of the information about academic and research in the overseas. Dr. Samir, namaste. So myself, Dr. Gunga from alumni of this college, and you are also alumni of this college. ನಮಗಿಬ್ರಿಗೂ ಅಪರ್ಚುನಿಟಿ ಸಿಕ್ಕಿದೆ, ಸ್ಟೇಜ್ ಸಿಕ್ಕಿದೆ. ಸೊ ಐ ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ಲಿಟಲ್ ಬಿಟ್ ನೋ ಅಬೌಟ್ ಕನ್ನಡ. ಮಾತಾಡ್ತೀನಿ ಸ್ವಲ್ಪ. ಸೊ ಆಕ್ಚುಲಿ ಟಾಪಿಕ್ ನಮಗೆ ಬಂದಿದ್ದು ಅಕಾಡೆಮಿಕ್ ಮತ್ತು ರಿಸರ್ಚ್ ಇನ್ ದಿ ಓವರ್ಸೀಸ್, ಐ ಮೀನ್ ಅಬ್ರಾಡ್. ಸೊ ಸಮೀರ್ ಹಿ ಹ್ಯಾಸ್ ಕಂಪ್ಲೀಟೆಡ್ ಇದು BSc ಮತ್ತು MSc ಇಂಡಿಯಾದಲ್ಲಿ, ಸೊ PhD ಐರ್ಲೆಂಡ್ ಅಲ್ಲಿ. ಸೊ ಹಾಗೆ 6-7 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಫಾರಿನ್ ಕಂಟ್ರಿಯಲ್ಲಿ ವರ್ಕ್ ಮಾಡಿದ್ದು, ಫ್ರಾನ್ಸ್ ಮತ್ತೆ ಐರ್ಲೆಂಡ್ ಇಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದೇ ರೀತಿ ಸೊ ಹಿ ಹ್ಯಾಸ್ ಮಿಂಗಲ್ಡ್ ವಿತ್ ಸೋ ಮೆನಿ ಸೈಂಟಿಸ್ಟ್ ಇನ್ ದಿ ಅಬ್ರಾಡ್. ಸೊ ದಟ್ ಕಾಂಟ್ಯಾಕ್ಟ್ ವುಡ್ ಹೆಲ್ಪ್ ಅಸ್ ಅವರ್ ಸ್ಟೂಡೆಂಟ್ as well as graduates. So we have actually planned for ನಾಲ್ಕು ಪ್ರಶ್ನೆಗೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸಮೀರ್ ಅವರಿಗೆ. ಆಕ್ಚುಲಿ ಒಂದು ಅಪರ್ಚುನಿಟಿ ಅಂಡ್ ಗುಡ್ ಥಿಂಗ್ ಇಸ್ ದಟ್ ನಮ್ಮ ಗ್ರಾಜುಯೇಟ್ ಮತ್ತೆ ನಮ್ಮ ಅಲುಮಿನಸ್ ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಸಹ ಸೊ ಇಲ್ಲಿ ಕಲ್ತ್ಬಿಟ್ಟು ಸೊ ಫಾರಿನ್ ಅಲ್ಲಿ ಓದಿದ್ದಾರೆ ಮತ್ತು ವಾಪಸ್ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೊ ಇಲ್ಲಿಂದ ಓದ್ಬಿಟ್ಟು ಫಾರಿನ್ ಹೋಗಿ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ನಮ್ಗೆ ಬೇಕಾಗಿರೋದ್ರಲ್ಲಿ ಗ್ಯಾಪ್ ಏನಂದ್ರೆ ಬ್ರಿಡ್ಜ್. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಬ್ರಿಡ್ಜ್ ಬಿಟ್ವೀನ್ ದೋಸ್ ಹೂ ಆರ್ ವರ್ಕಿಂಗ್ ಇನ್ ದಿ ಅಬ್ರಾಡ್ ಅಂಡ್ the students are graduate interested to work or educate, take education in the country. First question is that how exactly our student prepare well in terms of taking higher education, especially MSc and PhD in forestry in the abroad. Okay, so very good afternoon, ladies and gentlemen, and thank you very much for having me here this afternoon. And so going back to the question here, so how we can enable our students to go overseas for studies. So I would like to say here, the important thing is that I found in last 7 to 8 years that we are very good in theory. We are very, very good. What we are learning here in College of Forestry, Sirsi, I'm recalling the days I was here, 2009 to 2013, Silver Jubilee batch. So in terms of theoretical knowledge, we are very good. But the important thing, the difference that I see here at the moment, we know a number of, like if you ask any Indian student, I have seen number of students studying overseas, mainly in Europe. If you ask them anything about the forestry, trees, they will tell the names of 100 species just in 1 minute. But if you ask them, go and identify those and tell us how you can utilize that for structural purposes or for timber products or anything, then and how to use the new digital tools for measurement of the trees, or how you can use these trees for value-added products. That's where we are lower at the moment, and it is something, it's not in the hands of the students at the moment. It is something that we need to bring into our curriculum and educational setup, and it's something the responsibility of not just the students. It's a two-way communication, it's a two-way route here. So basically it is something has to become from the policy side, educational policy side, and as far as I know, there are new changes in the national education policy. And, I haven't read that, but I just know a brief part of that. And also, what we are teaching here, we need to relate that with the needs of the society. Like, I remember, like, in one of the dignitary session, one of the respected dignitary here, he said very clearly, well, research is going down. And the reason is because we are not doing the research which is needed by the society and the industry. So there is a need that we connect ourselves. Being an academician, it's very important, and that's the model we have in Europe at the moment. So I'm involved in a number of European research projects at the moment. So the projects are based on the needs of the society, not what we think. It's something what society needs from us and what industry needs from us. So we need to bring our research environment close to the society and the industry, and that's
That's something that we need to bring in the education system. Okay, that's one thing. Now, how to prepare our students for overseas job opportunities and PhD opportunities or master opportunities. Okay, so I would like to say this. There are plenty of opportunities at the moment because in Europe there is a transition going on at the moment. Everything, whatever European Union is doing at the moment in terms of research, is all about the bio-based product. Everything has to go from the plant or tree-based sources. In any product you say, you talk about the plastic, yes, they are doing in the research in terms of bioplastics, and ultimately the root is just the forestry. And I come from the same field, and I'm doing the same job there, right? So that's something, opportunities are, plenty of opportunities are there. People are doing research in wood plastic composites, right? People are making windows, transparent windows, completely out of the wood. It's something, that's what the industry and society wants at the moment, because we need to cut our carbon emissions, right? So, there are plenty of opportunities out there, and usually the best route is, like, we have the embassies. Different embassies are in India from different countries, and all these embassies, if you go to the website, like, if undergrad students are sitting in the audience, I would like to say to them, if they are interested to do, they need to, this motivation has to come from inside, right? And please go through the websites of the embassies. They have number of scholarships. For example, if you want to go and study in UK, any of the universities like Bangor University, so that's one of the pioneer and famous university in forestry. So there's a Commonwealth scholarship, and there are a number of students from the country who are who have awarded that Commonwealth scholarship. Okay, now the question is, if you want to go to New Zealand, again, there are scholarships from the New Zealand government, and for example, now you want to go to US, then Fulbright scholarship is there from US government for the Indian students. Go and study there. And also, if we talk about the 28 countries in European Union, they give plenty of a scholarship. Every country has some sort of a scholarship for a forestry and wood science graduate there, right? For example, now, I know people like talking about the money here, right? I have seen the previous talks and everyone was talking about the numbers there. Now, PhD or master's degree in foreign is like a job. For my PhD, I was awarded a fully funded scholarship, and if I tell them in terms of Indian money, so it was around 95 lakhs. It's close to 1 crore, right? So that's the amount, and I did not pay a single penny for my degree, okay? It was completely funded by the European Commission. Now see here, being an Indian, I was given that much of a scholarship. So, yes, plenty of opportunities are there, but what is important, that you need to grab those opportunities, right? So I hope I answered that question. I know I was a bit broad in terms of answering that question, but from the audience, from the students, if any moment they feel that they want to get in touch with me, so please get in touch with me, right? And I will be happy to help them. Usually, I help the students from, irrespective of the nationalities, and every Sunday, I try to spend at least 1 hour helping the students from the different countries to grab these opportunities and scholarship opportunities. Thank you. Actually, in continuation to this, so we have a facility of GRE, TOEFL, this kind of exam that depend upon the country. And those things are minimum required in some countries. Those can be taken up in continuation of your skill. And third thing is that, so before this we had this entrepreneurship also. So actually, so only academic research is not so important. The entrepreneurship is also not much important. He said about NEP 2022. So actually this policy has bringing in the form of entrepreneurship only. The first year, those who are going to complete 1 year completion, so they will giving 1 year certificate course. If they completed 2 years, it will be a kind of diploma. If they completed 3 years, it will be kind of graduation. If they completed 4 years, it will be a kind of honorary degree. So whatever the things you said, so those kind of thing already been inculcated in the NAP 2022. So that would be useful for our student. My second question was scholarship, but fortunately you have covered in the first question itself. Now the broader perspective is generally the people having the thing is that, so Western countries, they are comparing with the Indian
Okay, though in terms of the quality of education, we gather here from the Indian universities and from the foreign university. Do you compare between these two in terms of quality? I would like to answer this question in two small points. The first question was in relation to language proficiency test. Yes, that's needed. And if someone is planning to go and study overseas, I would like to tell them straight away that they need to prepare at least 1 year in advance. Okay, if you are thinking that you want to study overseas and you're thinking that you will do it after finishing your degree, that will take 1 year, right? Because it's a long process. First, you need to have a language proficiency test. For example, the 3 examples that I'm quoting now, one is GRE that you need for USA and Canada. Then you have IELTS, which is a language proficiency test, very specifically English language. And then you have TOEFL, right? So you need all these 3 different tests that you need to pass. And this requires a bit of preparation. And a number of times I get the questions from the students and from where they need to prepare it. If you go to the website of all these 3 names that I said, GRE, TOEFL, and IELTS, they have plenty of resources available. And also, recently I got to know about the SWAM portal from Government of India. So they also provide course material and study material people who wants to excel in English language proficiency there, right? So that's about the preparation. So it's a 1 year preparation, right? Don't think that at the end of the degree, I will try it for 1 month and I will get it through. No. For my PhD, I applied for more than 70 universities, right? But I wanted to have the fully funded scholarship. I get 4 or 5 scholarships from different countries, from USA, from Europe, 2 countries in Europe, and also New Zealand. But I decided to go with Europe because that was a fully funded scholarship, okay? But the preparation time was almost 1 year. So don't think that you will do it like this. No, it doesn't happen that way, right? The second question is how I compare the Indian education system with the Western education system. Okay. So to answer that question, here, as I said, the education model there is more and more skill-based. It's not into theory. We are too much into theory, right? So I came from this system. I did my undergrad here in College of Forestry, Sirsi, and I'm proud to say that I'm very good in theory. I was very good in theory that time, today, and I got the JRF, ICR JRF. I got the FRI scholarship, and I got this fully funded scholarship. I was good because all these exams are the theory exams, right? But the thing is, if you're thinking to go overseas, the first thing that they will check before giving you the scholarship, it's your practical skills. For example, if you want to go into the wood sector, okay, you know the theory of how to use a bending machine or how to use a band saw. No, you need to show them how you can use it. It's not about the theory. And if someone is talking about the remote sensing, okay, you know about the satellite space, that's fine, that's a theory. Now tell us how to use the ArcGIS, okay? Tell us how to use the GPS. That's the thing that they would like to know, right? If it comes to the soil now, soil science, all these aspects, right? Okay, you know all these great different kinds of soil classifications. No, it's to the identification of those soil types and how it affects the timber quality of the forest growth there, right? Theory, okay. What we want to see, you are a researcher, you're a problem solver, you will be helping the society, you will be helping the industry. What we want to know from you, that you can really solve the problem there. And that only happens with the skills, right? So that's the major difference that I find in the last 7 years, okay? So at the moment I teach 3 or 4 different programs. Although I'm from a forestry background, okay, but I also teach civil engineers. I teach them about how to build with the timber structures, right? Because the thing is, at the moment in European Union, there's a huge transition, it's a huge topic that we need to go towards carbon neutral buildings. And being a forester, wood technologist and timber engineer, I'm and you are in a very good discipline. Yeah, so what is important here, so we are always surrounded by the trees, we know a lot about it, and that's the future. That's the future. We are living in concrete jungles at the moment, but if you see the India in the next 20-25 years, then it's something, we are going into the timber structures again, right? So the difference, going back to, just to summarize that what I said, yes, 1 year preparation,
language proficiency test that you need. It's not like you can do it in just one click. No, it doesn't happen. It doesn't happen that way. The way we think in undergrad degree, because I get the calls from our students here in College of Forestry, Sirsi, and different colleges throughout the world, okay? And they say that one night they will call me, Samir, can we do a PhD overseas? Yes, you can do it. But it's not like you call me today and tomorrow when you get up, the motivation is gone. No, it doesn't happen that way. You need to be consistent in your efforts. You need to be, this should come from the inside, right? It should not be from under the peer pressure there, right? And one more thing. Okay, so I said about the GRE, and I said about the 1-year process. I said about the difference between all these systems like practical and skill-based to the theoretical system, right? The last thing that I would like to say here, that if I can do it, if I can try different subjects, being a forester, then going to the timber technology, then going into the international timber trading, it's something like close to the MBA, and then going into the civil engineering. You see, a forester went from forestry field to the civil engineering field, right? So now, what I want to say to you, there is no limitations for you. Sky is the limit here, right? It's completely your motivation which will take you up there. And foreign countries, yes, we have a very rigid system in India. If you're a science or biology student, you cannot go for the engineering at later stage. No, it's not there in Europe. And the country I am in, Ireland, Republic of Ireland, no. If you are interested, if you can show that you can do it through your skills or through your theoretical knowledge, then certainly you can do any course you want. There is no restriction. You can go into remote sensing, you can go into wood science, you can go into silviculture, you can go into agroforestry, you can go into forest management, you can go into carbon sequestration, you can go into climate change sciences. So there are plenty of opportunities out there, but it's your responsibility. If you are interested, yes, people are there. And as I said, I help students every Sunday. So anytime, if you want to know anything from me, you can always get in touch with me. I'm available on LinkedIn. I'm available on Twitter. I'm also available in WhatsApp groups of Forestry College. So feel free to get in touch with me about the scholarships. And also, if you need any help in terms of writing a cover letter, writing a CV, writing a statement of purpose, writing a statement of research, and writing anything, any document, I will certainly help you. But before you make a call to me, before you contact me, one thing, remember here, you should be clear in your mind. It's not like one day you had a bad time in the school or in the college, you had a bad lecture, you were tired, and you decided, no, Indian system is not for me. I just want to go overseas, I want to study there. No, it doesn't happen that way. I'm telling you. It's a consistent and effort of number of years that will take you there. Not one day preparation doesn't work here. Okay? So that's my answer for that question there. Okay, thank you, Dr. Samir. Actually, we had a couple of questions due to shortage of time, so we are winding up today's session. So I may take only one question from audience side. Anyone is interested, you can ask one question. The thing. Yes, and I will certainly share that, and I'm also part of the number of groups, and whatever I'm discussing now, I recently got to know from, I think it was from Gunga sir only, right, that College of Forestry Student Association, we are planning to put a website, right? Is that right, Asim sir? We are planning. Yeah. Okay. Okay, that's fantastic. So what I'm telling now, okay, it's streaming on online, that's fine. What I'm saying is, whatever the information I said to you now, I can make that information available on the website or whatever the channel we have. So I have a long list of, like, I had a question for this session, but because of, I'm cautious about the time here, and I have plenty of things to share with you. I'm happy, I'm proud that I'm here. I'm talking with all of you. It's a pride matter for me and for my Silver Jubilee batch as well. So what I'm saying is that I can put all that information on public channel. Now it's up to you to go through that information or whatever you want to take into from there. It's completely up to you, but that information is publicly available to you regarding the scholarships. So I have
whole list of scholarships that you can apply. But remember, it's your job, it's your interest, it's your motivation that will take you there. No one will support you there. Yes, I will support you there, and your professors, your lecturers in the college will support you there, but they are just there to tell you the path, right? You are the one who will walk on that path, right? So that's my answer for that. Thank you, Dr. Samir, for giving the good kind of information with the shortest period of time. And you have taken a small amount of time, but you have provided very good information. In fact, the thing is that spoon feeding is not allowed when you go outside the country. So that we have to avoid it. The second important thing is that NAP 2022 is taking a place in such a way that so we are avoiding spoon feeding, and we are providing good kind of practical knowledge rather than the theoretical knowledge. Of course, these two things will resolve most of our queries. So I would like to thank organizer for giving us the opportunity to in front of you to have some questions and answer to the queries. Thank you very much. Okay, thank you, everyone. Samir, we have got cufsalumni.org. It's the website. That's all. Yeah. Please. ಥ್ಯಾಂಕ್ ಯು ಮಿಸ್ಟರ್ ಸಮೀರ್ ಅಂಡ್ ಥ್ಯಾಂಕ್ ಯು ಗುಂಗಾ ಸರ್. ಥ್ಯಾಂಕ್ ಯು. ನಮಗೆ ಅನ್ಸೋ ಪ್ರಕಾರ ಈ ಸೆಷನ್ಗಳೇನಿದೆ, ದಿಸ್ ಇಸ್ ದಿ ಕ್ರೀಮ್ ಆಫ್ ಅಲಮ್ನಿ ಅಸೋಸಿಯೇಷನ್ ನ ಇವತ್ತೇನು ಸಮ್ಮಿಲನ ಕಾರ್ಯಕ್ರಮದಲ್ಲಿದ್ದೀವಿ, ಈ ಸೆಷನ್ಗಳೇ ಇದ್ರ ಕ್ರೀಮ್ ಅಂತ ನಮ್ಗೆ ಅನ್ಸುತ್ತೆ. ನಮ್ಮ ಮಧ್ಯೆ ಸಾಧನೆ ಮಾಡಿ, ನಮ್ಮ ಮಧ್ಯೆನೇ ಇದ್ದು ಹೆಸರು ಮಾಡಿರುವಂತಹ ವ್ಯಕ್ತಿಗಳನ್ನ ನಮ್ಮ ಜನರೇ ಇಂಟರ್ವ್ಯೂ ಮಾಡಿ ಅವರ ಅನುಭವಗಳನ್ನು ಹಂಚಿಕೊಳ್ಳುವಂತ ಒಂದು ಸದಾವಕಾಶ. ಈಗ ನಾನು ಪರಿಚಯ ಮಾಡಿಸ್ತಾ ಇರೋದು ನಮ್ಮೆಲ್ಲರ ನೆಚ್ಚಿನ, ನೀವೆಲ್ಲರೂ ರಿಯಲ್ ಲೈಫ್ ನಲ್ಲಿ ಸಿಂಗಮ್ ನೋಡಿರ್ತೀರಿ. ರಿಯಲ್ ಲೈಫ್ ನಲ್ಲಿ ಯಾರು ಸಿಂಗಮ್ ಅಂತ ಇದ್ರೆ ಅದು ನಮ್ಮ ಪ್ರಕಾಶ್ ರೆಡ್ಡಿ ಸರ್. ಬಹುಶಃ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಅವರು ರಾಷ್ಟ್ರಪತಿ ಪದಕ ತಗೊಂಡಿದ್ದಾರೆ, ಮುಖ್ಯಮಂತ್ರಿ ಪದಕ ತಗೊಂಡಿದ್ದಾರೆ ಫಾರ್ ಹಿಸ್ ಮೆರಿಟೋರಿಯಸ್ ಸರ್ವಿಸ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. 2003ರಲ್ಲಿ PSI ಆಗಿ ಸೆಲೆಕ್ಟ್ ಆದ್ರು. ನಮ್ಮ ಇಮಿಡಿಯೇಟ್ ಬ್ಯಾಚ್ ಆಗಿದ್ರಿಂದ ನಮಗೆ ಬಹಳ ಆತ್ಮೀಯರು, ಅಣ್ಣ ಅಂತಿದ್ವಿ ಅವರಿಗೆ. ಅವರು ಬಹಳಷ್ಟು ಸೆನ್ಸೇಷನಲ್ ಕೇಸಸ್, ಯಾವ್ದಾರು ಈ ತರ ವೆರಿ ಸೆನ್ಸೇಷನಲ್ ಕೇಸಸ್ ಇದ್ರೆ ಫಸ್ಟ್ ಹೆಸರು ಬರೋದು ಪ್ರಕಾಶ್ ರೆಡ್ಡಿ ಸರ್ ಅವರಿಗೆ ಅದನ್ನ ಅಸೈನ್ ಮಾಡ್ತಿದ್ರು. ಅವರು ಅಂತ ಬಹಳಷ್ಟು ಕೇಸಸ್ಗಳನ್ನು ಸಾಲ್ವ್ ಮಾಡಿದ್ದಕ್ಕೆ ಅವರಿಗೆ 2010ರಲ್ಲಿ ಮುಖ್ಯಮಂತ್ರಿಗಳ ಗೋಲ್ಡ್ ಮೆಡಲ್ ಸಿಕ್ತು. ಅದಾದ್ಮೇಲೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆದ್ರು. ಅಲ್ಲಿ ಕೂಡ ಚಿಕ್ಕಪೇಟೆ, ಉಪ್ಪಾರಪೇಟೆ, ಕಲಸಿಪಾಳ್ಯ ನೀವೆಲ್ಲರೂ ಕೇಳಿರ್ತೀರಿ. ಇವೆಲ್ಲದೂ ಫಿಲ್ಮ್ ನಲ್ಲಿ ಬಂದಿದೆ. ಚಿಕ್ಕಪೇಟೆ, ಕಲಸಿಪಾಳ್ಯ, ಉಪ್ಪಾರಪೇಟೆ ಇವೆಲ್ಲದೂ ನಟೋರಿಯಸ್ ಪ್ಲೇಸಸ್. ಅಂತ ಜಾಗದಲ್ಲಿ ಹೋಗಿ ಕೆಲಸ ಮಾಡಿ ಹೆಸರು ತಗೊಂಡ್ರು. ಅದಾದ ನಂತರ 2021ರಲ್ಲಿ ಡಿವೈಎಸ್ಪಿ ಆದ್ರು. ಈಗ ಪ್ರೆಸೆಂಟ್ಲಿ ಅವರು ಲೋಕಾಯುಕ್ತ ಡಿವೈಎಸ್ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವರ ಏನು ಎಕ್ಸೆಂಪ್ಲರಿ ಸರ್ವಿಸ್ ಅನ್ನ ನೋಡಿ ರಾಷ್ಟ್ರಪತಿ ಪದಕ 75ನೇ ವರ್ಷ ನಮ್ಮ ಸ್ವತಂತ್ರದ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ರಾಷ್ಟ್ರಪತಿ ಪದಕ ಕೂಡ ಸಿಕ್ಕಿದೆ. ಇಂಥವರೊಬ್ರು ನಮ್ಮ ಮಧ್ಯೆ ಇದ್ದಾರೆ. ನಮ್ಮ ಅಲಮ್ನಿ, ನಮ್ಮ ಸೀನಿಯರ್ ಅಂತ ಹೇಳ್ಕೊಳ್ಳಕ್ಕೆ ನಮಗೆ ಹೃದಯ ತುಂಬಿ ಹೆಮ್ಮೆ ಆಗ್ತದೆ ಸರ್. ಅವ್ರನ್ನ ಈಗ ಇಂಟರ್ವ್ಯೂ ಮಾಡಬೇಕು ಅಂತೇಳಿ ಶ್ರೀಯುತ ಮಂಜುನಾಥ್ ದಡ್ಡಿಮನಿ, PSI ಗಿರಿನಗರ ಬ್ರಾಂಚ್, ಇವ್ರನ್ನ ಕೇಳ್ಕೊತೀನಿ. ಇವರಿಬ್ರು ವೇದಿಕೆ ಮೇಲೆ ಬಂದು ತಮ್ಮ ಅನುಭವವನ್ನು ಹಂಚ್ಕೋಬೇಕು. ನಮ್ಮ ಇಲಾಖೆಗೆ ಪೊಲೀಸ್ ಇಲಾಖೆಯಿಂದ ಯಾವ ತರದಲ್ಲಿ ಸಹಾಯ ಸಿಗುತ್ತೆ ಅಥವಾ ಯಾವ ತರ ನಾವು ಜಾಯಿಂಟ್ ಕೊಲಾಬರೇಷನ್ ನಲ್ಲಿ ಕೇಸಸ್ ಗಳನ್ನು ಸಾಲ್ವ್ ಮಾಡಬಹುದು ಅನ್ನೋ ವಿಷಯವನ್ನ ಅವರು ಹಂಚ್ಕೊಳ್ಬೇಕು. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. I want to add about Prakash Reddy Senior, my favorite senior here. He was very instrumental in KFGSA for getting us 75% reservation in RFO. Thank you. ಎಲ್ರಿಗೂ ನಮಸ್ಕಾರ. ಸರ್ ಬಗ್ಗೆ ಆಲ್ರೆಡಿ ನಮ್ಮ ಸೀನಿಯರ್ಸ್ ಎಲ್ಲ ಹೇಳಿದ್ರು ಯಾವ ತರ ಸರ್ ಡೈನಾಮಿಕ್ ಅಂತ ಎಲ್ರಿಗೂ ಗೊತ್ತಿದೆ. ನಾವು ಈ ಕಾಲೇಜಲ್ಲಿ ಇದ್ದಾಗ ಕೂಡ ಅವ್ರದ್ದು ಬಗ್ಗೆ ಕೇಳ್ತಿದ್ವಿ, ಬಟ್ ನೋಡೋ ಅವಕಾಶ ಕಡಿಮೆ ಸಿಕ್ಕಿತ್ತು ನಮಗೆ. ಆ ನಂತರ ನಮಗೆ ಸಿಕ್ಕಿದ್ದು, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಹೋದ ನಂತರ ಬೆಂಗಳೂರಲ್ಲಿ ಸರ್ ಮೀಟ್ ಆಗಿ ಅವಕಾಶ ಸಿಕ್ತು. ನಿಮ್ದು ಏನೇ ಡೌಟ್ಸ್ ಇದ್ರು, ಮತ್ತೊಂದು ಏನೇ ನಿಮಗೆ ಹೆಲ್ಪ್ ಬೇಕಿದ್ರು ಕೇಳಿ ಅಂತಂದಾಗ, ನಮಗೂ ನಮ್ಮ ಸೀನಿಯರು ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಂದಾಗ ನಮಗೂ ಕೂಡ ಭಯ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ. ಸೊ ಸರ್ ಇದ್ದಾರಂತ ನಮಗೂ ಒಂದು ಧೈರ್ಯ ಆಯ್ತು ಎಲ್ಲೊಂದ್ ಕಡೆ. ಸೊ ಅದಕ್ಕೆ ಸರ್ ಫಸ್ಟ್ ತಮಗೆ ಈ ಹಳೆ ವಿದ್ಯಾರ್ಥಿ ಸಮ್ಮೇಳನ ಕಾರ್ಯಕ್ರಮಕ್ಕೆ ಅರಣ್ಯ ಮಹಾವಿದ್ಯಾಲಯದ ಪರವಾಗಿ ಮತ್ತೊಮ್ಮೆ ಶುಭ ಕೋರ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಧನ್ಯವಾದ ಸರ್. ಈಗ ಫಾರೆಸ್ಟ್ರಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದು ತಮ್ಮದು ಆಯ್ಕೆನಾ ಅಥವಾ ಯಾವ ತರ ಅನಿವಾರ್ಯನಾ ಅಥವಾ ತಾವೊಂದು ಸೇವೆ ಸಲ್ಲಿಸಬೇಕಂತ ಡಿಸೈಡ್ ಆಗಿದ್ದ? ಎಲ್ರಿಗೂ ಕೇಳೋದೀಗ ಯಾಕೆ ಫಾರೆಸ್ಟ್ ಓದಿದೆಯಾ ಪೊಲೀಸ್ ಆಗಿದೆಯಾ ಅಂತ ಎಲ್ರು ಕೇಳ್ತಿರ್ತಾರೆ. ಸೊ ಅದರ ಬಗ್ಗೆ ಈ ಪ್ರಶ್ನೆ ಎಲ್ಲ ಕಾಮನ್ ಆಗಿ ಎಲ್ಲರಿಂದನೂ ಬರ್ತಾ ಇರ್ತದೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಒಂದು ಆ್ಯಡ್ ಮಾಡಕ್ಕೆ ಇಷ್ಟಪಡ್ತೀನಿ.
ಈ ಲೆಕ್ಚರ್ ಸಾಹೇಬ್ರು ಇಲ್ಲಿ ಅದರ ಎಲ್ಲ ಪ್ರೊಫೆಸರ್ಸ್ ಅವರೆಲ್ಲ ಯಾವಾಗ್ಲೂ ಹೇಳ್ತಾ ಇದ್ರು ಏನಂದ್ರೆ ಲಂಚ್ ಟೈಮ್ ಹತ್ರ ಇದ್ದಾಗ ಲಂಚ್ ಆದ್ಮೇಲೆ ಪೀರಿಯಡ್ ಯಾವುದೇ ಇರಬಾರ್ದಂತೆ. ಈಗ ಹಂಗಾಗ್ಬಿಟ್ಟಿದೆ, ಆಫ್ಟರ್ ಲಂಚ್ ಆಗ್ಬಿಟ್ಟಿದೆ. ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇಲ್ಲ, ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇದೆ. ದಯವಿಟ್ಟು ಬೋರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಪೊಲೀಸ್ ಇಲಾಖೆ ಅನ್ನೋದು ಆಯ್ಕೆ ಅನಿವಾರ್ಯ ಅನ್ನೋದಕ್ಕಿಂತ ಇದು ಉಪಜೀವನ ಅಂತ ಅನ್ಕೋಬಹುದು. ಯಾಕಂದ್ರೆ ನಿಮ್ಮಷ್ಟು ಲಕ್ಕಿ ಅಲ್ಲ ನಾವು. ಯಾಕಂದ್ರೆ ನಮ್ಗೆ ಯಾವ್ದೋ ರಿಸರ್ವೇಶನ್ಸ್ ಇದ್ದಿಲ್ಲ ಆ ಟೈಮಲ್ಲಿ. ನಾವು ಇಲಾಖೆಗೆ ಸೇರಿದಾಗ ಅಂದ್ರೆ ಕಾಲೇಜಿಗೆ ಸೇರಿದಾಗ ಇಟ್ ವಾಸ್ ಸ್ಟಿಲ್ ಫಾರೆಸ್ಟ್ರಿ ಡಿಗ್ರಿ ಪ್ರೋಗ್ರಾಮ್ ಅಂತಿತ್ತು. ಬಹಳಷ್ಟು ಜನ ಹೇಳ್ತಾ ಇದ್ರು ಇದು ಡಿಗ್ರಿ ಅಂತಾನೆ ರಿಕಗ್ನೈಸ್ ಇಲ್ಲ, ಡಿಪ್ಲೊಮಾ ಟೈಪ್ ಅಂತ ಹೇಳ್ತಾ ಇದ್ರು. ಬಟ್ ಅಷ್ಟರಲ್ಲೇ ಕಾಲೇಜ್ ಆಫ್ ಫಾರೆಸ್ಟ್ರಿ ಅಂತ ಡಿಕ್ಲೇರ್ ಆಯ್ತು, ಒಂದು ಡಿಗ್ರಿ ಅಂತ ಬಂತು. ಅವಾಗ ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ವಿ, IFS ಪ್ರಿಪೇರ್ ಮಾಡ್ತಾ ಇದ್ವಿ. ಅದೇ ಟೈಮಲ್ಲಿ ಈ 2003 2001 ಸ್ಟಾರ್ಟ್ ಆಯ್ತು ಆಕ್ಚುಲಿ ಕಾಲ್ಫರ್ ಮಾಡೋದು. ಆ ಟೈಮಲ್ಲಿ PSI ಮತ್ತೆ ರೇಂಜ್ ಫಾರೆಸ್ಟ್ ಆಫೀಸರ್ ಇದೆಲ್ಲ ಕೆಲವೊಂದು ಕಾಲ ಆಯ್ತು. ಆ ಟೈಮಲ್ಲಿ ಅಪ್ಲೈ ಮಾಡಿದ್ರೆ ಲಕ್ಕಿಲಿ ಗಾಟ್ ಸೆಲೆಕ್ಟೆಡ್. ಅವಾಗ ನೌಕರಿಯಲ್ಲಿ ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿ ಇತ್ತು, ಅವಾಗ ಚಾಯ್ಸ್ ಇದ್ದಿಲ್ಲ. ಹಾಗಾಗಿ ಇದರಲ್ಲಿ ಬಂದು ಸೇರಿದ್ದೀನಿ. ಥ್ಯಾಂಕ್ ಯು ಅಂಡ್ ದೇರ್ ಆರ್ ನೋ ರಿಗ್ರೆಟ್ಸ್. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಥ್ಯಾಂಕ್ ಯು ಸರ್. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಎಲ್ರಿಗೂ ಅನಿಸೋದು ಫಸ್ಟ್ಗೆ ಕಷ್ಟದ ಕೆಲಸ, ಪ್ರತಿಯೊಂದು ದಿನಾನು ಡಿಫರೆಂಟ್ ಆಗಿರುತ್ತೆ, ಪ್ರತಿಯೊಂದು ಕೇಸ್ನು ಡಿಫರೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ತಾವು ಬೆಂಗಳೂರು ಸಿಟಿಲಿ ಒಳ್ಳೊಳ್ಳೆ ಹಾಟ್ ಸ್ಪಾಟ್ ಇರುವಂತಹ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ದೀರಾ. ಅದು ಕಷ್ಟ ಆಗ್ತಿತ್ತಾ? ಯಾವ ತರ ಸರ್ ಪರ್ಸನಲ್ ಮತ್ತು ಫ್ಯಾಮಿಲಿ ಲೈಫ್ ನ ಯಾವ ತರ ಮ್ಯಾನೇಜ್ ಮಾಡ್ತಿದ್ರಿ? ಆಬ್ವಿಯಸ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣನೇ ಕಷ್ಟದ ಕೆಲಸನೇ. ಯಾಕಂತಂದ್ರೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ ಅಂದ್ರೆ, ಯಾರಿಗೇ ಆಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಡಿಸಿಷನ್ ಮಾಡಲಿಕ್ಕೆ ಒಂದಿಷ್ಟು ಟೈಮ್ ಇರ್ತದೆ. ಈಗ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ಬೋದು ಅಥವಾ DCFಗಳು ಇರ್ಬೋದು, ಯು ಹ್ಯಾವ್ ಪ್ಲೆಂಟಿ ಆಫ್ ಟೈಮ್ ಟು ಟೇಕ್ ಎ ಡಿಸಿಷನ್. ಬಟ್ ಪೊಲೀಸ್ ಆಫೀಸರ್ ಆಗಿ ಯು ಹ್ಯಾವ್ ಟು ಟೇಕ್ ಎ ಡಿಸಿಷನ್ ಇನ್ 10 seconds. ಹೆಂಗೆ ಅಂದ್ರೆ ಸ್ಟೇಷನ್ ನಲ್ಲಿ ಇರ್ತಕ್ಕಂಥ ಕೂತಾಗ ಯಾರಾದ್ರೂ ವ್ಯಕ್ತಿ ಒಳಗಡೆ ಎಂಟರ್ ಆಗ್ತಾ ಇದ್ದಾನಂದ್ರೆ ಅವ್ರನ್ನ ಕೂಡ್ ಅನ್ಬೇಕಂತ ಡಿಸೈಡ್ ಮಾಡ್ಬೇಕು. ಅವ್ನು 10 seconds ಅಲ್ಲಿ ಒಳಗಡೆ ಬರೋದ್ರೊಳಗಡೆ ಕೂಡಿಸ್ಬೇಕೋ ಬೇಡ ಅನ್ನೋ ಡಿಸೈಡ್ ಆಗ್ಬೇಕು ಫಸ್ಟ್. ಫಾರ್ ಎಕ್ಸಾಂಪಲ್ ಯಾವನ ರೌಡಿ ಎಲಿಮೆಂಟ್ ಬಂದಿದ್ದಾನೆ, ಅವನ್ನ ಕೂತ್ಕೊಳ್ಳಿ ಅಂತ ಕೂಡಿಸ್ಬಿಟ್ರೆ ಪೊಲೀಸ್ ಆಫೀಸರ್ ಬಗ್ಗೆ ಯಾವನ ಪೊಲೀಸ್ ಕೆಟ್ಟ ಪೊಲೀಸ್ ಆಫೀಸರ್ ಬಂದ್ಬಿಟ್ಟಿದ್ದಾನೆ ನಮ್ಮ ಏರಿಯಾಗೆ, ರೌಡೀಸ್ನೆಲ್ಲ ಕೂಡಿಸ್ಕೊಂಡು ಮಾತಾಡ್ತಾನೆ ಅಂತ ಹೇಳ್ತಾರೆ. ಅದೇ ಒಳ್ಳೆ ವ್ಯಕ್ತಿನ ನಿಲ್ಸ್ಕೊಂಡು ಮಾತಾಡಿದ್ರೆ ಇವನಿಗೆ ಕನಿಷ್ಠ ಸೌಜನ್ಯ ಇಲ್ಲ, ಪೊಲೀಸ್ ಕೈಲಿ ಇದ್ಕೊಂಡು ಯಾರನ್ನ ಗೌರವಿಸಬೇಕನ್ನೋದು ಕಾಮನ್ ಸೆನ್ಸ್ ಇಲ್ಲ, ಇವನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ಬ್ಯಾಡ್ ನೇಮ್ ಇರ್ತದೆ. ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್. ಆಮೇಲೆ ನಮ್ಮ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದ್ದಾಗ ಪೊಲೀಸ್ ಇಲಾಖೆ ಕೆಲಸ ಅಂದ ತಕ್ಷಣ ಹೇಳ್ತಾ ಇದ್ರು ಬರ್ತ್ ಇಂದ ಡೆತ್ ವರೆಗೆ ಅಂತ ಹೇಳ್ತಾ ಇದ್ರು ಯಾವಾಗ್ಲೂ. ಬಟ್ ನಾನು ಉಪ್ಪಾರಪೇಟೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಬಿಫೋರ್ ಬರ್ತ್ ಆಲ್ಸೋ ಕೆಲಸ ಇದೆ ಅಂತ ಹೇಳಿ. ಹೇಗೆ ಅಂತಂದ್ರೆ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಬಾತ್ರೂಮ್ ಅಲ್ಲಿ ಡೆಲಿವರಿ ಅಂದ್ರೆ ಅಬಾರ್ಟ್ ಮಾಡ್ಕೊಂಡು ಹೋಗಿದ್ದಾಳೆ, ಅರ್ಥ ಆಯ್ತಾ? ಅಬಾರ್ಟ್ ಮಾಡಿದ್ ಹೋಗಿ ಬೇಬಿ ಇರ್ತದಲ್ಲ ಅದನ್ನು ಕೂಡ ಅಂದ್ರೆ ಇಟ್ಸ್ ವಾಟ್ ಯು ಕಾಲ್ ಇಟ್ಸ್ ಎಂಬ್ರಿಯೋ ಅನ್ಬೋದು. ಸೊ ಅದನ್ನು ಕೂಡ ವಿ ಹ್ಯಾವ್ ಟು ಪ್ರಿಸರ್ವ್ ಇಟ್, ವಿ ಹ್ಯಾವ್ ಟು ಟೇಕ್ ಎ DNA ರಿಪೋರ್ಟ್ ಅಂಡ್ ದೆನ್ ವಿ ಹ್ಯಾವ್ ಟು ಸರ್ಚ್ ಫಾರ್ ಎ ಪೇರೆಂಟ್ಸ್. ಅದ್ರ ತಾಯಿ ಯಾರು ತಂದೆ ಯಾರು ಅಂತ ಹುಡುಕ್ಬೇಕಾಗ್ತದೆ. ಸೊ ನಮಗೆ ಹೇಳ್ಕೊಟ್ಟಿದ್ದು ಬರ್ತ್ ಇಂದ ಡೆತ್ ವರೆಗೆ. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಬಿಫೋರ್ ಬರ್ತ್ ಆಲ್ಸೋ ದೇರ್ ಇಸ್ ಎ ಪೊಲೀಸ್ ರೋಲ್. ಸೊ ದೇರ್ ಇಸ್ ನೋ ಸ್ಪೇಸ್ ಅಥವಾ ಇನ್ ಸೊಸೈಟಿ ವೇರ್ ಪೊಲೀಸ್ ಡಸಂಟ್ ಹ್ಯಾವ್ ಎನಿ ಏನಂತಾರೆ ಜುರಿಸ್ಟಿಕ್ಷನ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೂಡ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಕೇಸ್ಗಳು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧ ಇಲ್ಲ ಅಂದ್ರೂ ಕೂಡ ಎಲ್ಲರೂ ಪೊಲೀಸ್ ಹತ್ರನೇ ಬರ್ತಾರೆ. ಸೊ ಆ ರೀತಿ ಆಗ್ತಾ ಇರುತ್ತೆ. ಹಾಗೆ ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಶೆಲ್ ಅಂತ ಒಂದಿದೆ. ಸೊ ಅದು ನಮ್ಮ ಈಗ ಫಾರೆಸ್ಟ್ ಗ್ರಾಜುಯೇಟ್ಸ್ಗೆ ಯಾವ ತರ ಹೆಲ್ಪ್ ಆಗುತ್ತೆ? ತಾವು ಯಾವತ್ತಾದ್ರೂ ಅದರಲ್ಲಿ ಫಾರೆಸ್ಟ್ ಶೆಲ್ ಥ್ರೋ ಇಂದ ಕೇಸಸ್ ಹ್ಯಾಂಡಲ್ ಮಾಡಿರ್ತಾರ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಟೈಪ್ ಆಗಿ ಯಾವ ರೀತಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬಹುದು ಆಸ್ ಅ ಪೊಲೀಸ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ? ಆಕ್ಚುಲಿ ಫಾರೆಸ್ಟ್ ಆಕ್ಟ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಇಟ್ಸ್ ವೆರಿ ಸ್ಟ್ರಾಂಗ್ ಅಂಡ್ ಸ್ಟ್ರಿಂಜೆಂಟ್, ಬಟ್ ವಿ ಆರ್ ಲ್ಯಾಗಿಂಗ್ ಇನ್ ಇಂಪ್ಲಿಮೆಂಟೇಷನ್. ಆಕ್ಚುಲಿ ಸಿಕ್ಕಾಪಟ್ಟೆ ಪೋಚಿಂಗ್ ಆಗುತ್ತೆ. ಅದೆಲ್ಲದೂ ಕೂಡ ಕಂಟ್ರೋಲ್ ಮಾಡಬೇಕಂದ್ರೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲದೂ ಒಟ್ಟುಗೂಡಿ ಮಾಡಬೇಕಾಗತ್ತೆ. ಬಹಳಷ್ಟು ಹೆಂಗಾಗ್ತದೆ ಅಂದ್ರೆ ಈಗ ಪೋಚರ್ಸ್ ಏನಿರ್ತದೆ ಅವರು ನೇರವಾಗಿ ಇಲ್ಲಿ ಪಿಕ್ಚರಿಗೆ ಬರಲ್ಲ. ಬಹಳಷ್ಟು ಜನ ಅದನ್ನ ಹಂಟ್ ಮಾಡಿ ಅದನ್ನ ಬೇರೆಯವ್ರಿಗೆ ಕೊಟ್ಟು ಬೇರೆಯವ್ರ ಥ್ರೂ ಮಾರಾಟ ಮಾಡಿಸ್ತಾರೆ. ನಿಮಗೆ ಯಾರಾದ್ರೂ ಆರೋಪಿಗಳು ಸಿಕ್ಕರು ಕೂಡ ಯಾರಾದ್ರೂ ಮಿಡ್ಲ್ ಮ್ಯಾನ್ ಅಥವಾ ಮೀಡಿಯೇಟರ್ ಈ ತರ ಇರ್ತಾರೆ. ಫಾರೆಸ್ಟ್ ನಾನು ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತದೆ.
ಬಟ್ ಫಾರೆಸ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ರಿಲೇಟೆಡ್ ಏನಾದ್ರೂ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಂದ್ರೆ ಇನ್ಫಾರ್ಮೆಂಟ್ಸಿಗೂ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ. ಅದು ಪ್ರಾವಿಷನ್ಸ್ ನ SS ಫಂಡ್ ಅಂತ ಹೇಳಿ ಇಲಾಖೆಯಲ್ಲಿ ಇರ್ತದೆ, ಅದನ್ನು ಯುಟಿಲೈಸ್ ಮಾಡ್ಕೊಂಡು ನಾವು ಮಾಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಾವು ಜಾಯಿಂಟ್ ಆಪರೇಷನ್ಸ್ ಬಹಳಷ್ಟು ಮಾಡಿದ್ವಿ ಈ ಹಿಂದೆ ಕೂಡ. ಉಪ್ಪಾರಪೇಟೆಯಲ್ಲಿದ್ದಾಗಲೇ ನಾನು 56 ಜಿಂಕೆ ಚರ್ಮ, ಆಮೇಲೆ 8 ಆನೆ ಟಸ್ಕರ್ಸ್, ಇದನ್ನ ತಮಿಳುನಾಡಿಂದ ರಿಕವರ್ ಮಾಡ್ಕೊಂಡ್ ಬಂದಿದ್ವಿ ಆಕ್ಚುಲಿ. ಸೊ ವಿ ಕ್ಯಾನ್ ವರ್ಕ್ ಜಾಯಿಂಟ್ಲಿ. ಈಗ ಬಹಳಷ್ಟು ಜನ ಸರ್ ನಮಗೂ ಕೆಲವೊಮ್ಮೆ ಸೀನಿಯರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೇಳ್ತಾ ಇರ್ತಾರೆ, ಅವ್ರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಸ್ವಲ್ಪ ಪೊಲೀಸ್ ತರ ಅವ್ರಿಗೆ ಅಲ್ಲಿ FIR ಹಾಕ್ತಾರೆ, ಕೇಸಸ್ ಮಾಡ್ತಾರೆ. ಬಟ್ ನಮ್ಮ ಕಾನೂನಲ್ಲಿ ಫಾರೆಸ್ಟ್ ಆಕ್ಟ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿದೆ, ಬಟ್ ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಆಗಲ್ಲ. ಅದಕ್ಕೆ ಏನಾದ್ರು ತಾವು ಟಿಪ್ಸ್ ಕೊಡ್ತಾರೆ ಇನ್ವೆಸ್ಟಿಗೇಷನ್ ಯಾವ ತರ ಸ್ವಲ್ಪ ಇಂಪ್ರೂವೇಷನ್ ಮಾಡಬೇಕು ಅಂತ? ಅದನ್ನ ಸ್ಟೂಡೆಂಟ್ಸ್ ಏನು ಯೂಸ್ ಆಗ್ಲಿಕ್ಕಿಲ್ಲ. ಈಗ RFOs ರೇಂಜರ್ಸ್ ಏನಿದ್ದಾರೆ ಅವರೆಲ್ಲರೂ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀವಿ. ನಾವು ಪ್ರವೀಣ್ ರಾವ್ ಎಲ್ಲರೂ ಕೂಡ ಇಂಟ್ರಾಕ್ಟ್ ಮಾಡ್ತಾ ಇರ್ತೀವಿ ರಿಲೇಟೆಡ್ ಟು ಇನ್ವೆಸ್ಟಿಗೇಷನ್. ಇದು ಯುಟಿಲೈಸ್ ಆಗ್ಲಿಕ್ಕಿಲ್ಲ, ಬಟ್ ವಿ ಕ್ಯಾನ್ ಕೋಆರ್ಡಿನೇಟ್. ದೇರ್ ಇಸ್ ಆಲ್ವೇಸ್ ಎ ಸ್ಕೋಪ್ ಫಾರ್ ದಟ್. ಈಗ ಒಬ್ಬ ಫಾರೆಸ್ಟ್ರಿ ವಿದ್ಯಾರ್ಥಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿಗೆ ದಕ್ಷತೆಯಿಂದ ನಮ್ಮ ಇಲಾಖೆಯಲ್ಲಿ ಸರ್ಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಮತ್ತೆ ಗೃಹ ಇಲಾಖೆಯಿಂದ ಪದಕಗಳು ಅನೇಕ ಪದಕಗಳು ಬಂದು ಇತ್ತೀಚೆಗೆ 75ನೇ ವರ್ಷದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರಪತಿ ಪದಕ ಸಿಕ್ತು. ನಮಗೆ ತುಂಬಾ ಹೆಮ್ಮೆ ಆಯ್ತು ಸರ್. ಆ ಕ್ಷಣದ ಬಗ್ಗೆ ತಮ್ಗೆ ಯಾವ ರೀತಿ ಹೇಳ್ತಾರೆ, ಯಾವ ತರ ನಮ್ಮ ಹುಡುಗರಿಗೆ ಇನ್ಸ್ಪೈರ್ ಆಗುತ್ತೆ? ಆಬ್ವಿಯಸ್ಲಿ ಫಸ್ಟ್ ಸಿಟಿಜನ್ ಆಫ್ ನೇಷನ್ ಪ್ರೆಸಿಡೆಂಟ್ ಅವರಿಂದ ಮೆಡಲ್ ಸಿಗ್ತದೆ ಅಂದ್ರೆ ಇಟ್ಸ್ ಪ್ರೌಡ್ ಮೂವ್ಮೆಂಟ್ ಫಾರ್ ಮೀ. ಆಮೇಲೆ ಇದು ಪ್ರೆಸಿಡೆಂಟ್ ಮೆಡಲ್ ತಗೊಳ್ಬೇಕಂದ್ರೆ ದರ್ ಇಸ್ ಎ ಪ್ರೋಟೋಕಾಲ್. ಅದರಲ್ಲಿ ನಾವು ಈ ಹಿಂದೆ ಕೂಡ ನಾವು ಇಲಾಖೆಗೆ ಸೇರಿದಾಗ ನಮ್ಮ ಸೀನಿಯರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ವಿ. ಅವಾಗ ಹೇಳ್ತಾ ಇದ್ರು ಮಿನಿಮಮ್ 18 ಇಯರ್ಸ್ ಸರ್ವಿಸ್ ಆಗಿರಬೇಕು. 18 ಇಯರ್ಸ್ ಸರ್ವಿಸ್ ಅಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇರಬಾರದು. ಆಮೇಲೆ ಆಫ್ಟರ್ ದಟ್ ನೆಕ್ಸ್ಟ್ ಲೆವೆಲ್ ಏನಂದ್ರೆ ನಿಮ್ಮ ವರ್ಕ್ ಮೇಲೆ ರಿಕಗ್ನೈಸ್ ಆಗುತ್ತೆ ಅಂತೇಳಿ. ಗಾಡ್ ಬ್ಲೆಸ್ ಮೀ ಅಂಡ್ ಆಲ್ ದಿ ಬ್ಲೆಸ್ಸಿಂಗ್ಸ್ ಆಫ್ ದಿ ಎಲ್ಡರ್ಸ್ ಅಂಡ್ ಟೀಚರ್ಸ್. I am able to get the President Medal. It's very happy moment. Thank you. ಮತ್ತೊಮ್ಮೆ ಕಂಗ್ರಾಚುಲೇಷನ್ ಸರ್ ಆ ಮೂಮೆಂಟ್ಗೆ. ಹಾಗೆ ಈಗ ನಮ್ಮ ಜೂನಿಯರ್ಸ್ಗೆ ತಾವು ಟಿಪ್ಸ್ ಕೊಡೋದಾದ್ರೆ ಯಾವ ತರ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರ? ಎಷ್ಟೋ ಜನ ಇದರಲ್ಲೂ ಕೂಡ PS ಆಗಬೇಕು, ಪೊಲೀಸ್ ಇಲಾಖೆ ಸೇರಬೇಕು, ಅಥವಾ ಬೇರೆ ತಹಸೀಲ್ದಾರ್ ಮತ್ತೊಂದು ಒಳ್ಳೆ ಒಳ್ಳೆ ಹುದ್ದೆ ಸೇರ್ಬೇಕಂತ ಆಸೆ ಪಡ್ತಿರ್ತಾರೆ. ಸೊ ಅವರಿಗೆ ಯಾವ ರೀತಿ ಟಿಪ್ಸ್ ಕೊಡ್ತಾರ, ಯಾವ ತರ ಪ್ರಿಪೇರ್ ಆಗಬೇಕಂತ? ಈಗಾಗಲೇ ಹಿಂದಿನ ಸ್ಪೀಕರ್ಸ್ ಎಲಾಬರೇಟ್ ಆಗಿ ಈಗಾಗಲೇ ಹೇಳಿದ್ದಾರೆ. ಯಾವುದೇ ಫೀಲ್ಡ್ ಇರಲಿ, ಅದು ಗವರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಪ್ರೈವೇಟ್ ಇದಿರ್ಬೋದು ಅಥವಾ ಅಬ್ರಾಡ್ ಹೋಗೋದಿರ್ಬೋದು, ಇಟ್ ನೀಡ್ಸ್ ಲಾಂಗ್ ಟರ್ಮ್ ಎಫರ್ಟ್ಸ್. ಒಂದೇ ದಿವಸದಲ್ಲಿ ಒಂದೇ ತಿಂಗಳಲ್ಲಿ ಕೆಲಸ ಮಾಡ್ತೀನಿ ಅಂತ ಆಗಲ್ಲ. ತಿಂಗಳನ್ಗಟ್ಲೆ ಎಫರ್ಟ್ಸ್ ಮಾಡಿದ್ರೆ 100% ಎಲ್ಲರೂ ಕೂಡ ಇದಾಗ್ತೀವಿ. ಆಮೇಲೆ ನಾ ಹೇಳೋದೇನಂತಂದ್ರೆ, ನಾವು ಬಂದ ದಾರಿ ಮರಿಬಾರದಂತ ಹಿರಿಯರು ಯಾವಾಗ್ಲೂ ಹೇಳ್ತಾ ಇದ್ರು. ನಾವು ಬಂದ ದಾರಿ ಅಂತಂದ್ರೆ ಬರೀ ನಾನು ಅಂತಲ್ಲ, ಅದರ ಅರ್ಥ ನಮ್ಮ ಸಂಸ್ಥೆ ಇರ್ಬೋದು, ನಮ್ಮ ಇಲ್ಲಿವರೆಗೆ ಆಗಿರ್ತಕ್ಕಂಥ ಎಲ್ಲ ಎಪಿಸೋಡ್ಸ್ ಇರ್ಬೋದು, ಅದೆಲ್ಲ ನೆನ್ಪಿಟ್ಕೊಂಡು ಹೋದ್ರೆ 100% ನೀವು ಸಕ್ಸೀಡ್ ಆಗ್ತೀರಿ. ಈ ಹಿಂದೆ ಏನಂತಂದ್ರೆ, ಈಗ ಹೇಳ್ತಾ ಇದ್ರಿ, ಈಗ ರಿಸರ್ವೇಶನ್ ಸಿಕ್ಕ ಮೇಲೆ ಎಷ್ಟೊಂದು ಜನ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಈಗೆಲ್ಲ ಎಷ್ಟೊಂದು ಜನ ನೌಕರಿ ಮಾಡ್ತಾ ಇದ್ದಾರೆ ಅಂತೇಳಿ. ಅದರ್ ದನ್ ದಟ್ ಆಲ್ಸೋ IFS ಕ್ಲಿಯರ್ ಮಾಡ್ತಾರೆ ಇದ್ದಾರೆ, ಪ್ರೈವೇಟ್ ಸೆಕ್ಟರ್ ಅಲ್ಲೂ ಎಕ್ಸಲೆಂಟ್ ವರ್ಕ್ ಮಾಡ್ತಾರೆ ಇದ್ದಾರೆ. ನಾ ಹೇಳೋದೇನಂತಂದ್ರೆ, ಇದೆಲ್ಲದೂ ಎಫರ್ಟ್ಸ್ ಏನಂತಂದ್ರೆ 1 ಡೇದಲ್ಲಿ ಹಾಫ್ ಡೇದಲ್ಲಿ ಬಂದಿರತಕ್ಕಂತಲ್ಲ. ಸೀನಿಯರ್ಸ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, ನಮ್ಮ ಪ್ರೊಫೆಸರ್ಸ್ ಇರ್ಬೋದು, ಎಲ್ಲರೂ ಕೂಡ ಗೈಡ್ ಮಾಡಿ ಆ ರಿಸರ್ವೇಶನ್ ಇಟ್ಕೊಳ್ಳೋಲ್ಲಿ ಬಹಳಷ್ಟು ಕಷ್ಟಪಟ್ಟು ಈ ಲೆವೆಲ್ಗೆ ತಂದಿದ್ದಾರೆ. ಅದನ್ನ ಉಳಿಸ್ಕೋಬೇಕು. ಈಗ ಮೊನ್ನೆ ಕೇಳಿದೆ ಅದೇನೋ ಕಡಿಮೆ ಮಾಡಿದಾರೆ ಅಂತ ಏನೋ ಕೇಳ್ತಾ ಇದ್ದೆ. ಸೊ ಎಲ್ಲರೂ ಕೂಡ ಎಫರ್ಟ್ಸ್ ಆಗ್ಬೇಕು. ಏನಂತಂದ್ರೆ ಇಲಾಖೆಯಲ್ಲಿ ಬರೀ ಕೇವಲ IFS ಆಫೀಸರ್ಸ್ ಅಷ್ಟೇ ಅಲ್ಲ, ಇಲಾಖೆಯಲ್ಲಿ ನಮ್ಮಲ್ಲಿಂದಾನೇ ಹೋದಂತ ಕೆಲವರು ಸೀನಿಯರ್ಸ್ ಏನ್ ಹೇಳ್ತಾರಂದ್ರೆ, ಈಗ ಸ್ಟೂಡೆಂಟ್ಸ್ ಆಟಿಟ್ಯೂಡ್ ಸರಿ ಇಲ್ಲ ಅಥವಾ ಎಫರ್ಟ್ ಸರಿ ಇಲ್ಲ, ರಿಸರ್ವೇಶನ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಲೆಥರ್ಜಿಕ್ ಆಗಿದ್ರೆ ಅನ್ನೋದು ಒಂದು ಭಾವನೆ ಇದೆ. ಅದು ಸರಿ ಇರಬಹುದು, ಸರಿ ಇರ್ಲಿಕ್ಕಿಲ್ಲ. ಆದ್ರೆ ನಾ ಹೇಳೋದೇನಂದ್ರೆ, ಎಲ್ಲರೂ ಕೂಡ ಎಫರ್ಟ್ಸ್ ಮಾಡಬೇಕು. ಎಫರ್ಟ್ಸ್ ಮಾಡಿದ್ರೆ 100% ಆಗಿ ಯಾವುದೇ ಜಾಬ್ ಕೂಡ ಅಥವಾ ಯಾವುದೇ ಟಾರ್ಗೆಟ್ ಇದ್ರೂ ಕೂಡ ರೀಚ್ ಆಗೋದ್ರಲ್ಲಿ ಸುಳ್ಳಿಲ್ಲ. ಆಮೇಲೆ ಏನಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದೇರ್ ಆರ್ 3 ಲೆವೆಲ್ಸ್ ಆಫ್ ಎಂಟ್ರಿ. ಒಂದು PSI ಗೆ ಸೇರ್ಬೋದು, ಒಂದು DYSP ಆಗಿ ಸೇರ್ಬೋದು. PSI ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತದೆ. DSP ಆಗಿ ಅಂದ್ರೆ KPSC ವತಿಯಿಂದ ಕಂಡಕ್ಟ್ ಆಗ್ತದೆ. ಇನ್ನು UPSC ವತಿಯಿಂದ IPS ಆಗಿ ಕಂಡಕ್ಟ್ ಆಗ್ತದೆ. ಸೊ 3 ಲೆವೆಲ್ಸ್ ಅಲ್ಲಿ ಯು ಕ್ಯಾನ್ ಎಂಟರ್ ದಿ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಸರ್. ಆಡಿಯನ್ಸ್, ಥ್ಯಾಂಕ್ ಯು. ಆಡಿಯನ್ಸ್ ಕಡೆಯಿಂದ ಯಾರಾದರೂ ಕ್ವಶನ್ ಕೇಳೋದಿತ್ತಾ?
ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಅರಣ್ಯ ಮಹಾವಿದ್ಯಾಲಯದ ಮೀಸಲಾತಿ ಹೋರಾಟದಲ್ಲಿ ತಮ್ಮ ಪಾತ್ರ ಬಹಳ ಇದೆ. ನಮ್ಮವರೆಲ್ಲ ತಾವು ನೆನೆಸ್ತಾ ಇರ್ತೀವಿ. ಮತ್ತೆ ಇದೇ ತಮ್ಮ ಸಹಕಾರ ಇರಲಿ ಸರ್. ಎಲ್ರಿಗೂ ಒಳ್ಳೆಯದಾಗಲಿ. ಪ್ರಕಾಶ್ ರೆಡ್ಡಿ ಸಾಹೇಬರು ಮಾತಾಡಿ ಹೋದ್ರೆ ಒಂಥರ ನಮಗೂ ಒಂದು ಎನರ್ಜಿ ರೀಚಾರ್ಜ್ ಆದಂಗೆ ಆಗುತ್ತೆ. ಸೊ ಅವರಿಗೆ ತುಂಬಾ ಧನ್ಯವಾದಗಳು ನಮ್ಮೆಲ್ಲರ ಪರವಾಗಿ. ಈಗ ಮುಂದೆ ನಮ್ಮ ಮಧ್ಯ ಇರುವಂತವರು ಶ್ರೀ ಎಲ್ ಮಂಜುನಾಥ್, ITC ಕಂಪನಿಯಲ್ಲಿ ಈಗ ಅವರು ರೀಜನಲ್ ಮ್ಯಾನೇಜರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ. ಇವರ ಮೂರ್ತಿ ಚಿಕ್ಕದು, ಆದರೆ ಕೆಲಸ ಮತ್ತೆ ಅವರ ಸಾಧನೆ ಬಹಳ ದೊಡ್ಡದು. ಅವರು ಈ ಎಂಟರ್ಡ್ ಆಸ್ ಎ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇನ್ CE ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್. ಅಲ್ಲಿ ಇಲ್ಲಿ PG ಅವರು ಆಕ್ಚುಲಿ UG ಬೇರೆ ಕಡೆ ಮಾಡಿದ್ರು, ಇಲ್ಲಿ PG ಬಂದಿದ್ರು. ಅದಾದ ನಂತರ ಅವರು ಪ್ರೋಗ್ರಾಮ್ ಆಫೀಸರ್ ITC ಲಿಮಿಟೆಡ್ 2007ರಲ್ಲಿ ಸೇರ್ಕೊಂಡ್ರು. ಆಮೇಲೆ ಪ್ರೋಗ್ರಾಮ್ ಮ್ಯಾನೇಜರ್ ಓವರ್ ಆಲ್ ಇನ್ಚಾರ್ಜ್ ಆಫ್ ITC ಸೋಷಿಯಲ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಇನ್ ಸೌತ್ ಇಂಡಿಯಾ. ಆದ್ಮೇಲೆ ರೀಜನಲ್ ಮ್ಯಾನೇಜರ್ ಆಗಿ ಗುಂಟೂರು ಆಂಧ್ರ ಪ್ರದೇಶದಲ್ಲಿ ವರ್ಕ್ ಮಾಡಿದ್ರು. ಅದರಲ್ಲಿ CSR ಆಕ್ಟಿವಿಟೀಸ್ ನಲ್ಲಿ ಅವರು ಲೀಡ್ ತಗೊಂಡಿದ್ರು. ಈಗ ಅವರು ರೀಜನಲ್ ಮ್ಯಾನೇಜರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ITC ಕಂಪನಿ. ತಾವೆಲ್ಲರೂ ಕೇಳಿದಿರಿ ITC ಬಗ್ಗೆ. ಇವರು ಅದರ ಒಂದು ಪ್ರಮುಖ ಘಟ್ಟ. ಸೊ ಅವರನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಶ್ರೀ ರಾಘವೇಂದ್ರ SM, ಲೀಡ್ ಆಡಿಟರ್ GCL ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ಅವರನ್ನ ಇಂಟರ್ವ್ಯೂ ಮಾಡಿ ಇವಾಗ ಮಂಜುನಾಥ್ ಸರ್ ಅವರ ಏನು ಸಾಧನೆಗಳಿದೆ ಅಥವಾ ಅವರಿಂದ ನಾವು ತಿಳ್ಕೊಳ್ಬೇಕಾದಂತಹ ವಿಷಯಗಳೇನಿದೆ ಅದನ್ನ ನಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂಗ್ಲಿಷ್ ಯಾವ್ದಾದ್ರೂ ಓಕೆ, ಕನ್ನಡದ ಮಿಕ್ಸ್ ಅಲ್ಲಿ ಮಾತಾಡಬಹುದು. English. Sir, first, after your PG, I had met you somewhere near CE or somewhere in Shivaji Nagar. Well, I have a doubt that you have given a try to write an exam in department exams. Did you even write any RF exams? I doubt. Okay. ಅದಕ್ಕಿಂತ ಮುಂಚೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ನಾನು 2 ವರ್ಷ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು. ಸೊ ದಿಸ್ ಕಾಲೇಜ್ ಹ್ಯಾಸ್ ಹೆಲ್ಪ್ ಮೀ ಟು crystallize my own thoughts on forest conservation and become whatever little I am today. So I profusely thank my professors, faculty, non-faculty, my batchmates and my college mates who have nurtured me at different stages to become whatever I am today. So thank you for that. ಎರಡನೇದು, ನಾನು ಕಾರ್ಪೊರೇಟ್ಲಿ ಸೇರ್ಕೋಬೇಕು ಅಂತ ಆವಾಗಲೇ ಅನ್ಕೊಂಡಿದ್ನ ಅಥವಾ ಎಕ್ಸಾಮ್ ಬರೀಲೇ ಇಲ್ವಾ ಅನ್ನೋದು ಪ್ರಶ್ನೆ. ಆ ಸಮಯದಲ್ಲಿ ನಮಗೆ ಅಥವಾ ನನಗೆ ಅಷ್ಟು ಎಕ್ಸ್ಪೋಜರ್ ಅನ್ನೋದು ಇರಲಿಲ್ಲ. ಕಾರ್ಪೊರೇಟ್ ಅಂತ ಇದೆ, ಅಲ್ಲಿ ಹೋಗಿ ಸೇರ್ಬೇಕು ಅನ್ನೋದು ಯಾವ ತಿಳುವಳಿಕೆ ಅಷ್ಟಾಗಿ ಇರಲಿಲ್ಲ. ನಮಗೆಲ್ಲರಿಗೂ ಅವಾಗ ಇದ್ದಿದ್ದಂತ ಆಪ್ಷನ್ಗಳೇನೋ, ಒಂದು IFS ಮಾಡಿ ಹೋಗ್ಬೇಕು, ಇಲ್ಲ ಸ್ಟೇಟ್ ಎಕ್ಸಾಮ್ಸ್ ಗಳು ಏನೇನಿರುತ್ತೆ ಅದನ್ನ ತಗೊಳ್ಬೇಕು. ಮತ್ತೆ ಕೆಲವು ಸೀನಿಯರ್ಸ್ಗಳು ಆವಾಗಲೇ KSR SAC ಅಂತ ಸೇರಿದ್ರು, ಬೋರಯ್ಯ ಅವರೆಲ್ಲ ಕೆಲವರು ಸೇರಿದ್ರು, ಅದೊಂದು ಆಪರ್ಚುನಿಟಿ ಇತ್ತು. ಅದು ಬಿಟ್ರೆ ಮೂರನೇದು A3, ಅದರಲ್ಲಿ ಒಂದ್ ಸ್ವಲ್ಪ ಜನ ಸೇರ್ತಿದ್ರು. ಇಷ್ಟೇ ಆಪ್ಷನ್ ಇದ್ದಿದ್ದು. ಬಟ್ ನನಗೆ ಏನಾಯ್ತು ಅಂದ್ರೆ, ನಾನು ಇಲ್ಲಿ MSc ರಿಸರ್ಚ್ ಎಲ್ಲ ಮಾಡಬೇಕಾದಾಗ ನಾವು ಕಲ್ಲಿಕಾನ್ ಅಲ್ಲಿಗೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಆಬ್ವಿಯಸ್ಲಿ ನಾನು ರಿಸರ್ಚ್ ಮಾಡಿದ್ದು ಡೈಸೋಸೈಲಮ್ ಮಲ್ಬಾರಿಕಮ್ ಮೇಲೆ, ಹೌ ಟು ಕನ್ಸರ್ವ್ ದಟ್, ಅದು ರಿಪ್ರೊಡಕ್ಟಿವ್ ಬಯಾಲಜಿ, ಅದ್ರ ಮೇಲೆಲ್ಲ ನನ್ನ ಸ್ಟಡಿ ಇದ್ದಿದ್ದು. ಬಟ್ ವಾಟ್ ಐ ರಿಯಲೈಸ್ಡ್ ಇಸ್, ನೀವು ಸ್ಪೀಶೀಸ್ ಬಿಟ್ಟು ಸ್ಪೀಶೀಸ್ ಮೇಲೆ ರಿಸರ್ಚ್ ಮಾಡಬಹುದು, ಬಟ್ ದ ಹೋಲ್ ಹ್ಯಾಬಿಟೇಟ್ ವಿಲ್ ಗೋ ಆಫ್ ವಿತ್ ಇನ್ ನೋ ಟೈಮ್ ಇಫ್ ಯು ಡೋಂಟ್ ಅಡ್ರೆಸ್ ದ ನೀಡ್ ಆಫ್ ದ ಕಮ್ಯುನಿಟಿ. ಯಾಕೆಂದ್ರೆ ದೋಸ್ ಕಮ್ಯುನಿಟಿ ಆರ್ ಡಿಪೆಂಡೆಂಟ್ ಆನ್ ದೀಸ್ ಫಾರೆಸ್ಟ್ ಪ್ಯಾಚಸ್. ಅದು ಹಳ್ಳಿಗಳಲ್ಲಿ ಇರ್ಬೋದು ಅಥವಾ ಫಾರೆಸ್ಟ್ ಫ್ರಿಂಜ್ ಏರಿಯಾದಲ್ಲಿ ಇರ್ಬೋದು. ಸೊ ನನಗೆ ಆವಾಗ ಮನಸ್ಸಲ್ಲಿ ಇದ್ದಿದ್ದೇನು ಅಂದ್ರೆ, ವಾಟ್ ಎವರ್ ಇಸ್ ದ ನೀಡ್ ಆಫ್ ದ ಕಮ್ಯುನಿಟಿ, ಯು ಶುಡ್ ಪ್ರೊಡ್ಯೂಸ್ ದಟ್ ಇನ್ ದ villages itself. Then only you can address the pressure of the forest. Otherwise, no other rule can stop that. ಅನ್ನೋದೊಂದು ಮನಸ್ಸಲ್ಲಿತ್ತು. Probably that has taken me towards corporate sector, even though I had not thought of. So I work in the segment of environment and development. ಅಂದ್ರೆ ಎನ್ವೈರನ್ಮೆಂಟ್ ಕನ್ಸರ್ವೇಷನ್ ಇರಬೇಕು, ಬಟ್ ಅದರ ಜೊತೆಗೆ ಸಮಾಜದ ಬೆಳವಣಿಗೆ ಅಥವಾ ಫಾರ್ಮರ್ ಇನ್ಕಮ್, ಅದೆರಡನ್ನು ಸರಿದೂಗಿಸ್ಕೊಂಡು ಹೋಗುವಂತ ಒಂದು ಮೆಂಟಾಲಿಟಿ ನನಗೆ ಅವಾಗ ಬಂದಿತ್ತು. ಸೊ ದಟ್ ಥಾಟ್ ಟುಕ್ ಮೀ ಟು ದಿಸ್ ಡೈರೆಕ್ಷನ್ ಇಸ್ ವಾಟ್ ಐ ಫೀಲ್. Okay. So presently you are working as a regional manager South under a corporate division of ITC, and some of the state program managers report to you. So can you please elaborate about your profile, sir? Yes. So currently ITC company ಅನ್ನೋದು ಕೇಳಿರ್ತೀರಾ, ಇಟ್ ಇಸ್ ಎ ಡೈವರ್ಸಿಫೈಡ್ ಬಿಸ್ನೆಸ್ ಇನ್ ದಿಸ್ ಕಂಟ್ರಿ. ಅಲ್ಲಿ CSR ವಿಂಗ್ ಅಲ್ಲಿ ನಾನು ಕೆಲಸ ಮಾಡೋದು. ಐ ಟೇಕ್ ಕೇರ್ ಆಫ್ ದ ಸದರ್ನ್ ಆಪರೇಷನ್ಸ್. ಸೊ ಮೈ ಇಂಟ್ರೆಸ್ಟ್ ವಾಸ್ ಅಗೇನ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್. ಅದೇ ಒಂಥರ ಕೆಲಸ ಇಲ್ಲೂ ಕೂಡ.
But we do that for in the company value chain. Company value chain ಇದೆ, and since we work with farming community a lot, ಯಾಕಂದ್ರೆ ITC is also agri product company, so we procure a lot. So ಆ ಜಾಗಗಳಲ್ಲಿ what are all the community needs, what are all the environmental challenges, how do we address it? So ಈ ತರ ಪ್ರಾಜೆಕ್ಟ್ಸ್ ಗಳು from the need assessment to designing stage to fund them and to establish partnerships. It may be with the academic institutes, or with the government, or with the implementing partners like NGOs. Okay, so ಎಲ್ಲರನ್ನು ಒಟ್ಟಿಗೆ ಸೇರಿಸಿ how we can address a social challenge ಅಥವಾ environment challenge ಅನ್ನೋದು is a major work of the our team. It also it looks at the national priorities, company priorities, and also the finally the farmer requirement. So ಇದು ಮೂರನ್ನು ಸರಿದೂಗಿಸ್ಕೊಂಡು ಹೋಗುವಂತ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸದರ್ನ್ ರೀಜನ್ ಅಲ್ಲಿ ಕೆಲಸ ಮಾಡ್ತೀನಿ. So the Sunerakal is also part of this project, right? Yeah, see, when I joined company at 2005 sorry, ಆವಾಗ ಈ ಸೋಷಿಯಲ್ ಡೆವಲಪ್ಮೆಂಟ್ ಅನ್ನೋದು ಇರಲಿಲ್ಲ. ಬಟ್ ಬಿಕಾಸ್ ಕಂಪನಿ ಹ್ಯಾಡ್ ದಟ್ ಫಿಲಾಸಫಿ ಆಫ್ ಟ್ರಿಪಲ್ ಬಾಟಮ್ ಲೈನ್ ಅಪ್ರೋಚ್, ಅಂದ್ರೆ ಬರೀ ಬಾಟಮ್ ಲೈನ್, ಎಕನಾಮಿಕ್ ಬಾಟಮ್ ಲೈನ್ ಅಷ್ಟೇ ಇಲ್ಲ, ಸೊಸೈಟಿಗೂ ಮತ್ತೆ ಎನ್ವೈರನ್ಮೆಂಟ್ಗೂ ಕೂಡ ಕಂಪನಿಯ ಒಂದು ಹೊಣೆಗಾರಿಕೆ ಇದೆ ಅನ್ನೋದೊಂದು ಫಿಲಾಸಫಿ ಕಂಪನಿಯಲ್ಲಿ ಇತ್ತು. ಸೊ ದಟ್ಸ್ ವೆನ್ ಕಂಪನಿ ವಾಸ್ ಇನ್ವೆಸ್ಟಿಂಗ್ ಆನ್ ಇಟ್ಸ್ ಓನ್. ಓನ್ಲಿ ಇನ್ 2013 ದ CSR ಬಿಲ್ ಕೇಮ್. ಇವಾಗ ಬಹುಶಃ ಎಲ್ಲಾ ಕಂಪನಿಗಳು ಎಬೋ 5 crore ಪ್ರಾಫಿಟ್ ಅಂಡ್ ಮೆನಿ ಅದರ್ ಕ್ರೈಟೀರಿಯಾಸ್ ಆರ್ ದೇರ್, ದೇ ಹ್ಯಾವ್ ಟು ಸ್ಪೆಂಡ್ ಅರೌಂಡ್ 2% ಆಫ್ ದೇರ್ ಇನ್ಕಮ್ ಆನ್ CSR ಅನ್ನೋ ರೂಲ್ ಇದೆ. ಸೊ ನೌ ದ ಆಪರ್ಚುನಿಟೀಸ್ ಫಾರ್ ಎವ್ರಿ ಒನ್ ಇಸ್ ಫಾರ್ ಹೈಯರ್. ಸೊ ಎವ್ರಿ ಕಂಪನಿ ವಿಲ್ ಹ್ಯಾವ್ ಟು ಡೂ ಇಟ್ ಇನ್ ಸಮ್ ಆರ್ ದ ಅದರ್ ವೇ. ಸೊ yeah, that is the profile I am in now. Well, there is one important question regarding from my side itself this one. There is a corporate sustainability, which we talk more in the private sector or the corporate sector. The sustainability includes like reduction in the carbon footprint, like using of electric vehicles for transportation and all. Well, can you just elaborate sustainability in that corporate sector, sir? Yeah. See, currently climate change is one of the most talked about topic across the globe, across the country, from Prime Minister downwards, or in UN, any place. So carbon ಅನ್ನ ಕಡಿಮೆ ಮಾಡಬೇಕು. So all corporates, especially the big ones, are moving towards net zero carbon emissions. ಅಂದ್ರೆ ನೀವು ಕಾರ್ಬನ್ ಎಮಿಷನ್ ನ ಸ್ಟಾಪ್ ಮಾಡಕ್ ಆಗದೆ ಇರಬಹುದು, but whatever you are emitting, you should develop certain mechanism where how you can sequester that also, so that at least your net carbon emissions is zero. So ITC is a company which is carbon positive in the sense whatever we are emitting, we have promoted more plantations than that for sequestering them. So ಆ ಒಂದು ಸೆಗ್ಮೆಂಟ್ ಅಲ್ಲಿ ಡೆಫಿನೆಟ್ಲಿ there is a opportunity that is growing up. All companies will start moving towards net zero status, okay, but carbon is one of the parameter. Finally, can you convert that into a livelihood opportunity for the rural or needy community is the model which you have to work towards. For example, ಇವಾಗ ಬೆಳಗಿಂದ ಮಾತು ಹೇಳ್ತಾ ಇದ್ರು ವಿಲೇಜ್ ಕಾಮನ್ಸ್ ಎಲ್ಲ ಹಳ್ಳಿಗಳಲ್ಲೂ ಇರಬೇಕು ಅಂತ. ಬಟ್ ಕರೆಂಟ್ಲಿ ಸಿಚುವೇಶನ್ ಏನಿದೆ ಅಂದ್ರೆ ಆನ್ ಗ್ರೌಂಡ್ ಮೋಸ್ಟ್ ಆಫ್ ದೆಮ್ ಆರ್ ಎನ್ಕ್ರೋಚ್ಡ್ ಆರ್ ವಾಟ್ ಎವರ್ ಆರ್ ದೇರ್, ದೇ ಆರ್ ಆಲ್ ಇನ್ denuded status. So let's say our company has taken a target by 2030 we will do 1 million common lands restoration. Okay, so that is how you can develop programs. So here it addresses the carbon sequestration also. Yakandre your vegetation will improve through community approaches. Okay, adna itkondo so carbon agate, but these lands will also meet the needs of the community. It may be in addressing the ecosystem service to the farming or meeting the fodder and fuel. Fodder and fuel is one of the major requirement even today. 20 years ಇಂದ ನಾನು ಕಲ್ಲಿಯಲ್ಲಿ ನೋಡಿದ್ದೆ, ಇವತ್ತಿನ ದಿನ ಕೂಡ ಅದೇ. ಅದೆರಡನ್ನ ನಾವು ಮೇಜರ್ ಆಗಿ ಅಡ್ರೆಸ್ ಮಾಡಿದ್ರೆ ಮೇ ಬಿ ಸುಮಾರು ಪ್ರೆಷರ್ ಆನ್ ದ ಫಾರೆಸ್ಟ್ ವಿಲ್ ಕಮ್ ಡೌನ್. Okay, so these are the programs in which we do address both the carbon related issue which you are asking and also the livelihood needs. Though the strength from the students are very poor, based on from their side I am asking a question. The recent batches have entered our college through good CET rankings, unlike us in third counseling or somewhere. So they are good in academics, probably they are not interested to sit and listen. It's a social media problem. So are there any chances in ITC for recruiting or doing a campus interview in the campus? Yeah, see, ಈ ಸೆಗ್ಮೆಂಟ್ ಹೆಂಗೆ ಅಂದ್ರೆ
you will be good at technical knowledge whenever you come out of a college. But adre the job involves working with the NGOs or with the government or with the community themselves. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಫ್ರೆಶರ್ಸ್ ನ ಡೈರೆಕ್ಟ್ ಆಗಿ at least 1 or 2 years ಒಂದು ಎಕ್ಸ್ಪೋಜರ್ ಇದ್ರೆ ಇಟ್ ಹೆಲ್ಪ್ಸ್. ಸೊ ಇಲ್ಲಿ ತನಕ ಹೆಚ್ಚಾಗಿ ಆ ರೂಟನ್ನು ತಗೊಂಡಿದ್ದು. ನಾನು ಕೂಡ ಫಸ್ಟ್ ಸೆಂಟರ್ ಫಾರ್ ಎನ್ವೈರನ್ಮೆಂಟ್ ಎಜುಕೇಶನ್ ಅಂತ ಒಂದು ಆರ್ಗನೈಸೇಷನ್ ಅಲ್ಲಿ 1.5 ವರ್ಷ ಕೆಲಸ ಮಾಡಿದ್ದೆ. ಐ ಯೂಸ್ ಟು ಕೋಆರ್ಡಿನೇಟ್ UNDP ಸ್ಮಾಲ್ ಗ್ರಾಂಟ್ಸ್ ಪ್ರೋಗ್ರಾಮ್ ಫಾರ್ ಸದರ್ನ್ ಇಂಡಿಯಾ. ಸೊ ದಟ್ಸ್ ವೆನ್ ಐ ಗಾಟ್ ಎ ಎಂಟ್ರಿ ಇನ್ ಟು ದ ಡೆವಲಪ್ಮೆಂಟ್ ಸೆಕ್ಟರ್. ಅಲ್ಲಿಂದ ನೆಕ್ಸ್ಟ್ ಕಾರ್ಪೊರೇಟ್ ಸೆಕ್ಟರ್. ಸೊ ಸಿನ್ಸ್ ಲಾಸ್ಟ್ 15 years ಐ ಆಮ್ ವರ್ಕಿಂಗ್ ದೇರ್. ಸೊ ಆ ಒಂದು ಅನುಭವ ಪಡ್ಕೊಂಡ್ರೆ ಒಳ್ಳೇದು, ಇಟ್ ಹೆಲ್ಪ್ಸ್. ಬಟ್ ಕರೆಂಟ್ಲಿ ಇನ್ ದ ರೀಸೆಂಟ್ ಥಿಂಕಿಂಗ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಥವಾ ಫಸ್ಟ್ ಇಂಟರ್ನ್ಶಿಪ್ ಮಾಡಿ ಹೂ ಎವರ್ ಪರ್ಫಾರ್ಮ್ಸ್ ವೆಲ್ ವಿ ಕ್ಯಾನ್ ಲುಕ್ ಅಟ್ ಗಿವ್ ಪ್ಲೇಸಿಂಗ್ ದೆಮ್ ವಿತ್ ಅ ಕಂಪನಿ ಅನ್ನೋ ಒಂದು ಥಾಟ್ ಕೂಡ ಶುರುವಾಗಿದೆ. ಸೊ ಇನ್ ದೋಸ್ ಸೆನ್ಸ್ ಡೆಫಿನೆಟ್ಲಿ ದೇರ್ ಇಸ್ ಆಪರ್ಚುನಿಟಿ ಟು ಡಿಸ್ಕಸ್ ಅಂಡ್ ಲುಕ್ ಅಟ್ ದೋಸ್ ಆಸ್ಪೆಕ್ಟ್ಸ್. The internship for the PG graduates? Yeah, we can think of. Okay, ಯಾಕಂದ್ರೆ ಮ್ಯಾನೇಜ್ಮೆಂಟ್ ಇಲ್ಲಿ ಬಿಟ್ಟು ಅಂದ್ರೆ ರೂರಲ್ ಮ್ಯಾನೇಜ್ಮೆಂಟ್ ಪೀಪಲ್ಸ್ ಆರ್ ಗೆಟಿಂಗ್ ಇನ್ ಟು ದ CSR ಸೆಕ್ಟರ್. The core peoples who are into either agriculture or forestry, who have a knowledge of rural India, they should, we should give the same platform to them also. Okay, so ಆ ಒಂದು ನಿಟ್ಟಿನಲ್ಲಿ probably further we can discuss with either the alumni or the college and create such opportunities in future. Okay, thank you very much, sir. Are there any questions from the audience side? Yes, sir. Please. ಕೇಳುತ್ತೆ ಸರ್. I'm Dr. S.K. Gali. Namaste, sir. Retired as a Dean Forestry from this college in 2018. Okay, sir. Okay. My question is regarding the carbon trading, since you are in the corporate sector, especially in the CSR activities. This ITC, as you said, it is doing the carbon trading. That is 27, nearly 30,000 hectares of trees they have planted in Andhra Pradesh. It is restricted only to Andhra Pradesh, or have they extended to other states? That number one question. Number two, I think it is done with farmers' participation. Am I right? The farmer participation. So why ITC has not tried to extend it to other states? Like you are there, why don't you get it to Karnataka also, where farmers also get benefited in carbon trading? Then I have one more question, you can answer. Yeah. ಮೊದಲನೇದು ಫಸ್ಟ್ ಒನ್ ವಾಸ್, ಡು ವಿ ವರ್ಕ್ ಓನ್ಲಿ ಇನ್ ಆಂಧ್ರ ಫಾರ್ ಪ್ಲಾಂಟೇಶನ್ಸ್? ಭದ್ರಾಚಲಂ ಅಲ್ಲಿ ಐಟಿಸಿದು ಒನ್ ಆಫ್ ವಿ ಆರ್ ಲೀಡರ್ಸ್ ಇನ್ ಪೇಪರ್ ಬೋರ್ಡ್ಸ್. ಪೇಪರ್ ಬೋರ್ಡ್ಸ್ ಅಂದ್ರೆ ನೀವು ಯಾವುದೇ ಪ್ಯಾಕಿಂಗ್ ಮೆಟೀರಿಯಲ್ ಔಟ್ಸೈಡ್ ಕವರ್ ಇರುತ್ತಲ್ಲ, ದಟ್ ಇಸ್ ಅ ಪೇಪರ್ ಬೋರ್ಡ್. ವಿ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ದ ಕಂಟ್ರಿ ಅಂಡ್ ಪ್ರಾಬಬ್ಲಿ ಇನ್ ಏಷ್ಯಾ ಆಲ್ಸೋ. ಸೊ ದಟ್ ರಿಕ್ವೈರ್ಸ್ ವುಡ್ ಪಲ್ಪ್ ಆಸ್ ಎ ರಾ ಮೆಟೀರಿಯಲ್. ಸೊ ಆ ಒಂದು ರೀಸನ್ ಇಂದ ಆಂಧ್ರ ತೆಲಂಗಾಣದಲ್ಲಿ ಹೆಚ್ಚಾಗಿ ಪ್ಲಾಂಟೇಶನ್ ಇನಿಷಿಯಲಿ ನಡೀತು. ನೌ ಆಲ್ಸೋ ವಿ ಆರ್ ಡೂಯಿಂಗ್ ಇಟ್ ಇನ್ ಒರಿಸ್ಸಾ, ಆಂಧ್ರ, ತೆಲಂಗಾಣ. ಮತ್ತೆ ಆಂಧ್ರ ಅಂಡ್ ಕರ್ನಾಟಕದಲ್ಲಿ ದೇರ್ ವರ್ ಅದರ್ ರಿಕ್ವೈರ್ಮೆಂಟ್ಸ್ ಆಫ್ ಸಮ್ ಅದರ್ ವ್ಯಾಲ್ಯೂ ಚೈನ್. ಸಿ ವಿ ವರ್ಕ್ ಇನ್ ಡಿಫರೆಂಟ್ ವ್ಯಾಲ್ಯೂ ಚೈನ್, ಅಗ್ರಿ ಕ್ರಾಪ್ ಇರ್ಬೋದು, ಪಲ್ಪ್ ವ್ಯಾಲ್ಯೂ ಚೈನ್ ಇರ್ಬೋದು. ಸೊ ಎಷ್ಟೊಂದು ಕ್ರಾಪ್ ಇದೆ. ಆ ವ್ಯಾಲ್ಯೂ ಚೈನ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ವಿ ಅಡ್ರೆಸ್. ಕರ್ನಾಟಕದಲ್ಲೂ ಅದೇ ಒಂದು ರಿಕ್ವೈರ್ಮೆಂಟ್ ಇತ್ತು. ಸೊ ವಿ ಆರ್ ಡೂಯಿಂಗ್ ಇಟ್ ಇನ್ ದ ರೀಜನ್ ಆಫ್ ಸೌತ್ ಕರ್ನಾಟಕ, ಎಸ್ಪೆಷಲಿ ಮೈಸೂರು, ಹಾಸನ್ ಮತ್ತೆ ಚಾಮರಾಜನಗರ ಏರಿಯಾದಲ್ಲಿ ಮಾಡ್ತಾ ಇದೀವಿ. ಬಟ್ ಓವರ್ ಆಲ್ ಕರೆಂಟ್ಲಿ ಒಬ್ಬ ಫಾರ್ಮರ್ ಅಂತ ತಗೊಂಡಾಗ diversified income is very important and tree is one of the component. So as a approach we are doing all across the country. Scale may vary across, but ಈ ಒಂದು ಕಾಂಪೊನೆಂಟ್ ನ ನಾವು ಎಲ್ಲೇ ಕೆಲಸ ಮಾಡಿದ್ರು ಕೂಡ ದಟ್ ಶುಡ್ ಬಿ ಇಂಟಿಗ್ರೇಟೆಡ್ ಅನ್ನೋದೊಂದು ಇದೆ. ಸೊ ಹಂಗಾಗಿ ಎಲ್ಲಾ ಕಡೆನೂ ಇವಾಗ ಕೆಲಸ ಮಾಡ್ತಾ ಇದೀವಿ. ಎರಡನೇ ಕ್ವಶನ್, ಫಾರ್ಮರ್ ಪಾರ್ಟಿಸಿಪೇಷನ್. ವಿ ನೆವರ್ ಬಿಲೀವ್ಡ್ ಇನ್ ಕ್ಯಾಪ್ಟಿವ್ ಪ್ಲಾಂಟೇಶನ್. ನಮ್ದೇ ಲ್ಯಾಂಡ್ ಅಲ್ಲಿ ನಾವೇ ಬೆಳೆಸಿ ಅದನ್ನೇ ಫ್ಯಾಕ್ಟರಿಗೆ ತಗೊಳ್ಳುವಂತ ಒಂದು ಯೋಚನೆ ಇರಲಿಲ್ಲ. So farmers should also get benefited. ಹಂಗಾಗಿನೇ ಭದ್ರಾಚಲಂ was one of the backward area in that country. Just for promoting that area, factory ತಗೊಂಡು ITC ಅಲ್ಲಿ ಇವಾಗ that is one of the biggest factory. ಮತ್ತೆ ಪ್ಲಾಂಟೇಶನ್ಸ್ ನ ಅಲ್ಲಿ ಮಾಡ್ತಾ ಇದೆ ಫಾರ್ smaller marginal farmers ಗೆ, especially that's a tribal dominated area who have probably grown agriculture crops, hand to mouth existence ಇರೋಂತಾಗೆ. ಒಂದ್ಸಲಿ ನೀವು ಪ್ಲಾಂಟೇಶನ್ ತಗೊಂಡಾಗ once in 4 years when it gives a return, it's like a fixed deposit, it works and market is immediately there. ಸೊ ಆ ಒಂದನ್ನ ಫಾರ್ಮರ್ಸ್ ಪಾರ್ಟಿಸಿಪೇಷನ್ ಥ್ರೂನೇನೆ ಮಾಡಿದೀವಿ. ಮತ್ತೆ ಕಾರ್ಬನ್ ಟ್ರೇಡಿಂಗು ಅಂಡರ್ UNFCC ಅಂಡರ್ ಸ್ಮಾಲ್ ಫಾರ್ಮರ್ಸ್ ಸ್ಲಿಪ್ ಅಂತ ಒಂದಿದೆ. ಅದರಲ್ಲೇನೆ ನಾನು ಜಾಯಿನ್ ಆದಾಗ ಎಲ್ಲಾದ್ರದ್ದು GPS ಪಾಯಿಂಟ್ ತಗೊಂಡು ಅದನ್ನ ಮ್ಯಾಪ್ ಮಾಡಿ ಅದೆಲ್ಲ ಸಬ್ಮಿಷನ್ಸ್ ಮಾಡಿದೀವಿ. ಬಟ್ ವಿ ಹ್ಯಾವ್ ನಾಟ್ ಡನ್ ದ ಟ್ರೇಡಿಂಗ್. ಕಾರ್ಬನ್ ಟ್ರೇಡಿಂಗ್ ಒಂದು ಮಾಡಿರ್ಲಿಲ್ಲ. ಓಕೆ, ಪ್ರಾಬಲಿ ವಾಟ್ ಎವರ್ ರೀಸನ್ಸ್ ವಿ ಹ್ಯಾವ್ ನಾಟ್ ಡನ್ ಇಟ್. ಬಟ್ ಗೋಯಿಂಗ್ ಅಹೆಡ್ ದಟ್ ವಿಲ್ ಬಿಕಮ್ ಈವನ್ ಮೋರ್ ಇಂಪಾರ್ಟೆಂಟ್. ಹಂಗಾಗಿ ಪ್ಲಾಂಟೇಶನ್ಸ್ ನ ಮ್ಯಾಪಿಂಗ್ ಇರ್ಬೋದು. ಫೈನಲಿ ಇಟ್ ಶುಡ್ ಪಾಸ್ ದ ಸ್ಕ್ರೂಟನಿ ಆಫ್ ಆಡಿಟ್ಸ್.
ಪ್ಲಾಂಟೇಶನ್ ಮಾಡಿರ್ಬೋದು, ಅದನ್ನ ವುಡ್ ಎಷ್ಟಿದೆ ಅದರದ್ದು ಕನ್ವರ್ಷನ್ ಮತ್ತೆ ಟ್ರೇಡಿಂಗ್. ಓಕೆ, ಆಸ್ ಆಫ್ ನೌ ವಿ ಹ್ಯಾವ್ ಡನ್, ಬಟ್ ಗೋಯಿಂಗ್ ಹೆಡ್ ಇಟ್ ವಿಲ್ ಬಿ ದ ವೇ ಅಂಡ್ ವಿ ವಿಲ್ ಓನ್ಲಿ ವರ್ಕ್ ವಿತ್ ಅಲಾಂಗ್ ವಿತ್ ದ ಫಾರ್ಮರ್ಸ್ ಓನ್ಲಿ ಫಾರ್ ದಟ್. ಯಾಕಂದ್ರೆ ಡೈರೆಕ್ಟ್ ಕಂಪನಿಗೆ ಕಾರ್ಬನ್ ಬೆನಿಫಿಟ್ ಬೇಕು ಅಂತ ಏನಿಲ್ಲ, ಬಟ್ ದ ಸ್ಟೇಕ್ ಹೋಲ್ಡರ್ಸ್ ವಿತ್ ಹೂಮ್ ವಿ ವರ್ಕ್, they getting benefited from that carbon sales. Either company may also buy, we may be the first mover in that, and any other person who are ready to pay. So definitely that's an area we would be interested going in. So as you said, when under the polluter pay principle, polluter is ready to buy carbon credits. Yes. So what is lacking is the information how to deal. As a corporate sector, you may directly trade that we have so many carbon credits and I want to trade it. But as a farmer, suppose a group of farmers in their land, 100 hectares, they want to grow the agroforestry component, grow trees and trade with them. They need some kind of platform. Yes. Like there are some platform for, say, for organic products. There is a platform to sell their goods. Like there is a need because you are in that corporate sector and you are dealing with the CSR activities and you have the knowledge about carbon trading. So, one of the, it can be taken as an entrepreneurship by one of the forest graduates to have a linkage between the farmers to grow these forest trees as a agroforestry and after some years and providing a platform for trading. Some linkage, forward and backward linkage are required. So if you can throw a light on that and some people can take it as an entrepreneurship. Yes, sir. Probably that is government is currently trying to create those platforms. Once a company has to become net carbon positive ಅನ್ನೋ ಒಂದು ರೂಲ್ ಏನಾದ್ರು ತಂದ್ರೆ just not just ITC, everybody will be after it. Okay, so that is when all the trading will start. Okay, so government policies are also moving towards it. Probably that will push all the corporates to move towards that, sir, and we are also one of the company in which we will be. Thank you, sir. Hello, good afternoon, sir. Good afternoon. Myself, Mahesh Nayak. I am currently pursuing my PhD in Department of SAF. Okay. Sir, what are the majorly I have heard that ITC procuring the majorly the exotic tree species for its raw material. But what about the indigenous tree species which will be having the demand in future lane, sir? Yeah. See, tree species. I would like to say, no, we look into both biodiversity conservation and also promoting, whether if it is exotic or whatever. You address the need first. Okay. Farmers has the independence to grow whatever he wants, correct alla? So and for him he should get a market for it. Okay, so we promote both exotics wherever it is required. We also promote native and rarity species wherever it is necessary. So we don't take a activist approach. Okay, you try to address a challenge. For example, just fuel wood anta tagondre, where is that species which can meet the requirement? Okay, so alli bekadanta species nu ಬೆಳೆಸಬೇಕು. ಮತ್ತೆ ಬೇರೆ ಕಡೆ wherever it is required, ಕಾಮನ್ ಲ್ಯಾಂಡ್ ಇರಬಹುದು, ಫಾರೆಸ್ಟ್ ಲ್ಯಾಂಡ್ಸ್ ಇರಬಹುದು, that is where we take up the biodiversity conservation also through community led approaches. Okay, I hope I answered you. Okay, sir. Thank you very much, sir. You took a lot of time to come over from there. No, it's my pleasure. I thank you from on my behalf and from the executive committee. Yeah, thank you. You are one of the reason why I am here. Okay, you the push you had made, and I am really thankful to be here and interact with you all. Thank you. Thank you, Manjunath sir. Thank you. He was ನಾವು ಎಚ್ ಡಿ ಕೋಟೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಇವರು ಹುಣಸೂರಿನಲ್ಲಿ ಮೈಸೂರಿನಲ್ಲಿ ನಮಗೆ ಬಹಳ ಸಾಥ್ ಕೊಟ್ಟಿದ್ರು. ಅವರ ಸಹಕಾರ ಮತ್ತೆ ಮೃತ್ಯುಂಜಯ್ ಪಾಟೀಲ್ ಕೂಡ ಇವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ನಾವೆಲ್ಲ ಒಂದೇ ಪ್ಲೇಸ್ ನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ನಮ್ಗೆ ಒಂದು ಹಳೆ ಸಂಬಂಧ. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ತಮ್ಮ ಅನುಭವವನ್ನು ಹಂಚ್ಕೊಳ್ಳೋಂಗಾಯ್ತು. ಈಗ ನಾವು ನಮ್ಮ ನಡುವೆ ಬಂದು ತಮ್ಮ ಅನುಭವವನ್ನು ಹಂಚ್ಕೊಳ್ಳಿರೋರು ವಿಠಲ್ ಗೌಡ ಬಿ ಅಂತ. ಇವರು 2002-06 ಇಲ್ಲಿನ UG ಬ್ಯಾಚ್. ನಾವು ಪಾಸ್ಔಟ್ ಬ್ಯಾಚ್ ಆದಾಗ ಇವರು ಬಂದು ಜಾಯ್ನ್ ಆದ್ರು. PG ಇನ್ ಅಗ್ರೋಫಾರೆಸ್ಟ್ರಿ ಇನ್ AIDU ಅಲಹಾಬಾದ್ ವಿತ್ ಗೋಲ್ಡ್ ಮೆಡಲ್. ಇವರು PG ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ನೆಕ್ಸ್ಟ್ ಈ ಜಾಯಿಂಟ್ ವರ್ಸಟೈಲ್ ಪರ್ಸನಾಲಿಟಿ ಅಂಡ್ ಡೈನಾಮಿಕ್ ಪರ್ಸನಾಲಿಟಿ. ಆ ಬ್ಯಾಂಕಿನಲ್ಲಿ ಅವರಿಗೆ ಒಂದು ಒಳ್ಳೆ ಹೆಸರಿದೆ. ಸೊ ಅವ್ರನ್ನ ನಮಗೆಲ್ಲ ಪರಿಚಯ ಮಾಡಿಕೊಟ್ಟು ಅವರ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ನಾಗರಾಜ್ ಹೆಗಡೆ, ಅಸಿಸ್ಟೆಂಟ್ ಪ್ರೊಫೆಸರ್ ಮಿಜೋರಾಂ ಸೆಂಟ್ರಲ್ ಯೂನಿವರ್ಸಿಟಿ.
ಅವರು ಅವರ ಅನುಭವಗಳನ್ನು ಹಂಚಿಕೊಂಡು ಒಂದು ವಿಚಾರ ವಿನಿಮಯ ಮಾಡಬೇಕು. ನಮಗೆ ಸ್ವಲ್ಪ ತಮ್ಮ ಏನು ಅನುಭವ ಇದೆ ಅಥವಾ ತಮ್ಮ ಜ್ಞಾನ ಇದೆ ಅದನ್ನು ನಮ್ಮ ಮಧ್ಯೆ ಶೇರ್ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ವೆಲ್ಕಮ್ ಬಿಟ್ಟಿಲ್ಗೌಡ. ಒಂದು ನಿಮಿಷ, ಒಂದು ಸ್ಮಾಲ್ ಇಂಟ್ರಪ್ಷನ್. ಇದಾದ್ಮೇಲೆ ಇನ್ನೊಬ್ಬರದು ಇಲ್ಲಿ ಇಂಟ್ರಾಕ್ಷನ್ ಸೆಷನ್ ಇದೆ. ಅದಾದ ನಂತರ ಫೋಟೋ ಸೆಷನ್ ಮತ್ತು ಫನ್ ಗೇಮ್ಸ್ ಇದೆ. ಸೊ ಎಲ್ಲರೂ ಇಲ್ಲಿ ಅಸೆಂಬಲ್ ಆಗಬೇಕು. ಇನ್ನು ಇವರ ಇಂಟರ್ವ್ಯೂ ಆದ ನಂತರ ಸಂತೋಷ್ ಜೋಶಿ ಅವರು ರೆಡಿಯಾಗಿ ಕೂತಿದ್ದಾರೆ. ಅವ್ರದ್ದಾದ ನಂತರ ಫೋಟೋ ಸೆಷನ್ ಮತ್ತೆ ಫನ್ ಗೇಮ್ಸ್ ಇದೆ. ಹಾಗಾಗಿ ಯಾರು ವೇದಿಕೆಯನ್ನು ಬಿಟ್ಟು ತೆರಳಬಾರದು. ಇನ್ನು ಮುಂದೆ ಎಲ್ಲ ನಾವೇನು ಕಾಯ್ತಾ ಇದೀವಿ ಆ ಕ್ಷಣಗಳು ಬರ್ತಾ ಇದೆ. ಸೊ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಎಸ್ ಪ್ಲೀಸ್. Thank you, sir. Friends, we have a representation from banking sector now, like in different sectors. In Shri Vital Gowda ji, sir, very warm welcome to you on behalf of all the organization committee. Sir, first of all, being a Forestry PG gold medalist from Allahabad University, to get into banking, was there any other option or this was the chosen one? Yeah, thank you. First of all, I'm very much thankful for giving an opportunity here. As I already said, 4 years I was here for my UG studies. That time we were almost thought of getting into either an RFO or an IFS. That was our goal actually. Even before I am coming, we don't have that thought also. Even Nagaraj was my classmate. He also knows that. I think when we joined here 2002, only the first reservation for the forestry graduates, 50-50, declared our Gaddi sir, that time forest minister. That was the first reservation we got. Earlier there was no reservation for forestry graduates at all. So we are purely dependent only on that side. Even that time, since I am a banker, I am telling you, that time there was a recruitment process was campus interviews from the agriculture universities. There I think forestry graduates were not all taken, not all treated that they are fit to become a bankers. That was the situation. I hope entire 4 years of our these things, I think only our Ajit Kulkarni sir was appeared in one banking campus intro at main campus, Dharwad. So that was the situation for the forestry graduates. Yes, as Nagaraj rightly asked me the question, after becoming a BSc Forestry and MSc Agroforestry gold medalist, banking was for me as an accidental entry actually, if I say. But Prakash Reddy sir ಹೇಳ್ದಂಗೆ 2008-9 ಆಸ್ಪಾಸಲ್ಲಿ MSc ಪಾಸ್ ಔಟ್ ಆದಾಗಲೂ ಕೂಡ ಅಷ್ಟೇನೆ ದೇರ್ ವಾಸ್ ಅ ಹ್ಯೂಜ್ ರಿಸೆಷನ್ ಇನ್ ದ ಕಂಟ್ರಿ. ಜಾಬ್ ಸಿಗೋದು ಬಹಳ ಕಷ್ಟ ಆಗ್ತಿತ್ತು. ನಿಜ ಹೇಳ್ತೀನಿ, ಅವತ್ತಿನ ಕಾಲದಲ್ಲಿ MSc AG ಕ್ಯಾಂಡಿಡೇಟ್ಗೆನೆ 3 ಲಕ್ಷ ರೂಪಾಯಿ CTC ಅಂತಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಇಟ್ ವಾಸ್ ವೆರಿ ಬಿಗ್ ಅಪಾರ್ಚುನಿಟಿ, ವೆರಿ ಬಿಗ್ ಆಫರ್. ಆ ಟೈಮ್ ನಾನು ಬಿಲ್ಟ್ ಪೇಪರ್ ಇಂಡಸ್ಟ್ರಿನಲ್ಲಿ ಫಸ್ಟ್ ನಾನು ಎಕ್ಸಿಕ್ಯೂಟಿವ್ ಆಗಿ, ರಾ ಮೆಟೀರಿಯಲ್ ಎಕ್ಸಿಕ್ಯೂಟಿವ್ ಆಗಿ MNC ಸೆಲೆಕ್ಟ್ ಆಗಿದ್ದೆ. ಸೊ ಐ ಜಾಯಿನ್ ಟು ಒರಿಸ್ಸಾ, ಕೋರಾಪುಟ್ ಡಿಸ್ಟ್ರಿಕ್ಟ್, ವೆರಿ ಟಫ್ ಪ್ಲೇಸ್ ಟು ವರ್ಕ್. ಸಂತೋಷ್ ಹಿಯರ್ ಫ್ರಮ್ ಒರಿಸ್ಸಾ ನೌ ಈಸ್ ಆಲ್ಸೋ ಅಕ್ಲಾಡ್ ವಿತ್ ಮೀ. ಯಾಕಂದ್ರೆ ಅವಾಗ ಅದೇ ಹೇಳಿದ್ನಲ್ಲ, BSc ಫಾರೆಸ್ಟ್ರಿ ಮಾಡಿದವ್ರಿಗೆ ಅವತ್ತಿನ ಕಾಲದಲ್ಲಿ 6-7 ಸಾವಿರ ರೂಪಾಯಿ ಸಂಬಳ ಕೊಡೋ ಜಾಬ್ ಅಂದ್ರೆ ಅದು ತುಂಬಾ ಕಷ್ಟದ ದಿನಗಳು. ಇವನ್ ನಾನು ದಾಂಡೇಲಿ ಪೇಪರ್ ಮಿಲ್ಗೆ ಇಂಟರ್ವ್ಯೂ ಕೊಡ್ತೀನಿ, 7,500 ರೂಪಾಯಿ ಪ್ಯಾಕೇಜ್ ಆಫರ್ ಮಾಡ್ತಾರೆ. TAD ಇಸ್ಕೊಂಡು ಸೀದಾ ನಾನು ಡೆಲ್ಲಿಗೆ ಹೋಗ್ತೀನಿ. ಇದ್ರದ್ದು ನಮ್ದು ಬಿಲ್ಟ್ ಕಂಪನಿದು ಇಂಟರ್ವ್ಯೂ ಹೇಗೋ ಅಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ ಅಲಹಾಬಾದ್ ನಲ್ಲಿ. ಅದ್ರದ್ದು ಫೈನಲೈಸೇಷನ್ ಇರುತ್ತೆ ಅವತ್ತು ನನಗೆ. ಸೊ ಅಲ್ಲಿ ನಾನು ಸೆಲೆಕ್ಟ್ ಆಗ್ತೀನಿ. 3 ಲಕ್ಷ CTC. ದಟ್ ವಾಸ್ ದ ಹೈಯೆಸ್ಟ್ ಪ್ಯಾಕೇಜ್ ದಟ್ ಟೈಮ್ ರಿಯಲಿ. 3.25 lakhs per annum MSc ಫಾರೆಸ್ಟ್ ಅಂದ್ರೆ ಇಟ್ಸ್ ಎ ಹ್ಯೂಜ್. ಸೊ ಹಾಗಾಗಿ ಬ್ಯಾಂಕಿಂಗ್ ನಿಜವಾಗೂ ನಾನು ಆರಿಸ್ಕೊಂಡಿದ್ದಲ್ಲ. ಬಟ್ ಬ್ಯಾಂಕಿಂಗ್ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಎಷ್ಟು ಇಂಪಾರ್ಟೆಂಟ್, ಫೈನಾನ್ಷಿಯಲ್ ಪವರ್ಸ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಇವತ್ತಿನ ಕಂಟ್ರಿನಲ್ಲಿ. ಸೊ ಆ ಒಂದು ಇದರಲ್ಲಿ ಹೇಳೋದಾದ್ರೆ, ನಾನಾಗ್ಲೇ ಹೇಳಿದಾಗೆ ನಾನು ಅದನ್ನ ಆಕ್ಸಿಡೆಂಟ್ ಆಗಿ ಒಳಗಡೆ ಹೋದ್ನೋ ಬ್ಯಾಂಕಿಂಗ್ ಸೆಕ್ಟರ್ಗೆ, ಅಥವಾ ನನ್ನ ಇಚ್ಛಾನುಸಾರ ಅಥವಾ ನನ್ನ ಉಪಜೀವನಕ್ಕೋಸ್ಕರ ಅಥವಾ ಹೋದ್ನೋ. ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ಸಿನ್ಸ್ ಫ್ರಮ್ ಲಾಸ್ಟ್ 12 years I got all my elevations on my first attempt. Today I am a senior manager, probably going to become a DM also. So we helped a lot of people, lot of students on education loans, agriculture loans, a lot of farmers on the side. So ನಾವೇನ್ ಅನ್ಕೊಂಡಿದ್ವಿ, BSc ಫಾರೆಸ್ಟ್ ಓದ್ಬೇಕಿದ್ರೆ MSc ಫಾರೆಸ್ಟ್ ಓದ್ಬೇಕಿದ್ರೆ
ನಮ್ಮ ಕಮ್ಯುನಿಟಿಗೆ ಅಥವಾ ಸೊಸೈಟಿಗೆ ಏನಾದ್ರು ನಾವು ಮಾಡ್ಬೇಕನ್ನೋದನ್ನ ಅದು ನಾನು ಪರಿಪೂರ್ಣವಾಗಿ ಮಾಡ್ತಾ ಇದ್ದೀನಿ. ದಟ್ ಇಸ್ ದಟ್. Thank you. Now, quickly coming to some of the questions which are from students' point of view, which I feel are very important. So, kindly tell us about the recruitment process and what is expected from our students to get into banking. Actually, during our recruitment, I don't know, before 1990s and all, it was BSRB concept was there. There was some entry exam for the bankers after their graduation, and they used to select it. And later on, it was become banking's individual decisions to take the professional officers and professional clerks. There are two entries in the banking industry. Any bank, I am saying. One is clerk and one is officer post or assistant manager. So when we joined, actually, it was very lucky. Fortunately, I am telling you, if it's a written test, probably I might not into the banking. ನಮ್ಗೆ ಅವಾಗ ಏನಿತ್ತಂದ್ರೆ MSc ಸ್ಕೋರ್ಸ್ ಮೇಲೆ ಶಾರ್ಟ್ಲಿಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಇಂಟರ್ವ್ಯೂ ತಗೊಂಡ್ರು. ಸೊ ಐ ಗಾಟ್ ಸೆಲೆಕ್ಟೆಡ್ ಫಾರ್ 2 banks. One is for corporation bank as a field officer, and for the syndicate bank as a professional officer. So I chosen over professional officer is the better option. You will not believe I chosen the syndicate bank just because that I should leave the bank as early as possible to get my IFS. So there is no bond, there are no restrictions. Only xerox papers has been submitted. So, but after I joined in 2010, I got my first attempt 2013 as a manager. I didn't turn upon. So ಹೀಗೆ ಏನಾಗಿದೆ ಅಂದ್ರೆ ಇಟ್ಸ್ ಟೋಟಲಿ ಟಫ್. ನಿಮ್ಗೆ ಗೊತ್ತಿದೆ, ದೇಶ ಬೆಳೀತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಈಗ ನಮ್ಮಲ್ಲಿ ನಾವು 20-25 ಜನ ಒಂದು ಬ್ಯಾಚ್ ಅಂದ್ರೆ ಇಟ್ಸ್ ವೆರಿ ಬಿಗ್ ಬ್ಯಾಚ್. ನೋಡಿ, ಈಗ 100-125 ಜನ ಬ್ಯಾಚ್ ಇದೆ, 2 ಕಾಲೇಜ್ ಇದ್ರು ಕೂಡ. ಸೊ ಅದರದೇ ಮಟ್ಟಕ್ಕೆ ಈಗ ಎಂಪ್ಲಾಯ್ಮೆಂಟ್ ಬೇಕಾಗಿದೆ. ಹಾಗಾಗಿ ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ IBPS ಅಂತ ಮೊದಲು ಇತ್ತದು. ಸೊ ಇಂಡಿಯನ್ ಬ್ಯಾಂಕರ್ಸ್ ಫಾರ್ ಪೀಪಲ್ ಸೆಲೆಕ್ಷನ್ ಅಂತೇಳಿ, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್ ಫಾರ್ ಪೀಪಲ್ ಸೆಲೆಕ್ಷನ್ ಅಂತೇಳಿ ರೀಸೆಂಟ್ ಒಂದು ರಿಕ್ರೂಟ್ಮೆಂಟ್ ನೀವು ನೋಡಿರ್ಬೋದು IBPSದು. Recently, they have called for 8,432 posts of professional officers across the country. Last November, last date it. IBPS, www.ibps.in is the website. Student point of view ಹೇಳ್ತಾ ಇದ್ದೀನಿ, please note down. Banking sector ಇವತ್ತು ನಿಮಗೆ, if you try hard and if you work it for 2 to 3 papers, definitely you get into the professional officer post where the BP scale is your 36,000, or you are going to get the gross salary of 56,000 plus additional loans of 10,000 rupees. That means almost 65,000 to 70,000 rupees as a gross salary to your pocket. And this is the very clean and sincere and very optimistic recruitment is happening in the country. And public sector banks' role is improvising day to day, and roles are increasing also. So now IBPS is the only option. And you have to give the preliminary examination, then mains examination, again an interview. And definitely in your either preliminary or in the mains, you people, whatever the subjects you have studied here, will not at all be there. Be sure that go for computer literacy test, quantitative aptitude, reasoning, and your recent current affairs. And they will check only these parameters. There will be 200 marks test for your 100 marks test for your prelims, then 200 marks for mains, then it will be interview. And once the candidates will be shortlisted for the IBPS, according to the bank will select on their own ranking. Thank you, Vital. Now, I'll club 2 questions in one. So, we want to know from you schemes about loans for student education as well, and for farmers or tree growers and entrepreneurs. Yeah, thank you. It's a good thing. Since we are also have a professional courses. BSc Forestry is also one of the professional course which is recognized by our government. So you are all eligible for the education loans. Dear friends, that time if you have 20,000 rupees in our pocket, we would have been complete our entire UG. But nowadays the fee structures might have been changed. For your PG, you may require 2 to 3 lakhs rupees for the fees itself. Kindly apply for an education loan to your nearby bank branches. You will get it up to 4 lakh. You need not to give any collateral security. You need not to give any third-party guarantor. Your parent and yourself, you can directly apply for any nearby bank for up to 4 lakhs. Education loan will be available. Up to 7.5 lakhs. Parent and you and one third-party guarantor. There is no collateral. Again, I am telling you. If you require more than 7.5 lakhs for your entire course, then you have to give any immovable collaterals, including agricultural lands also available. So this is your education loan, I told you. Then if you
come to farming loans are the entrepreneurs. Really, since last 12 years, we are observing many people who have come from even SLC past, 10 past, plus 2 past, after this COVID pandemic and other things. So many private sectors, people are made jobless. So everyone is now coming to starting their own startups. They want to start their industries, they want to start their manufacturing units, they want to start their retail units, they want to start their service units. 100% a lot of opportunities in the banking industry to get the loans as a progressive farmer or as an entrepreneur or as a service specialist. Whatever the way you pick for that. For example, being a forestry graduate, you are interested in wood science and technology. You want to make it your own sawmills or any wood-based or plywood-based industries. Yes, readily available, and that too up to 1 crore under CGTMSC, trade guarantee scheme of your PMEGP scheme, Pradhan Mantri Employee Guarantee Program. Up to 1 crore collateral-free loans are available. Need not to give any collaterals, need not to give any third-party guarantee. Make use of it. And in startups for ladies and SC/STs, there will be subsidy 25%, 33% like that. The subsidy also will be covered for your loans. And many new entrepreneurs are grown up already. We have financed so many industries also. And try for your main core area of your IFS or RFOs or DRFOs, or try for LIC, banking, railway, KSRTC, commercial tax, KPSC, police. As our friends know, they are in research, assistant professor and all. Finally didn't got anything. Don't worry, you are there. Grow as an entrepreneur, grow as a businessman. Definitely we will help you. We will take care of you. And that too for forestry graduates. Not only forestry graduates, I am telling you. Whatever the graduate passed out from the agriculture university, we have a separate scheme for that. ABABC, that is Agri-Clinic and Agri-Business Centers. For that you have to get the training at Manage, Bangalore. And once you get the training, per person 25 lakhs is available for your own unit you want to start it. That to collateral free. There's a specialized finance available for agri university graduates. So we're also part of it. Kindly make use of it. Thank you. Thank you very much. I would like to invite 1 or 2 questions from audience if there are any. Okay, please. ಕ್ವಶನ್ ಇದೆ. ನಮಸ್ತೆ ಸರ್, ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಬ್ಯಾಂಗ್ಳೂರ್ ಸ್ಟೂಡೆಂಟ್. ಈಗ ಪ್ಲಾಂಟೇಶನ್ ಗ್ರೋವರ್ಸ್ ಇರ್ತಾರಲ್ಲ ಸರ್, ಅವರು ಕೆಲವೊಂದು ಡಿಸೀಸ್ ಮತ್ತು ಪೆಸ್ಟ್ ಓವರ್ತ್ರೋ ಬರ್ತಾರೆ. ಸ್ಟೂಟ್ ಬರೋ ಮಹಾಗಣಿ ಅಟ್ಯಾಕ್ ಇರ್ಬೋದು, ಅಂತದ್ರಿಂದ ಲಾರ್ಜ್ ಸ್ಕೇಲ್ ಲಾಸ್ ಆಗುತ್ತೆ. ಈಗ ಅಗ್ರಿಕಲ್ಚರ್ ಹೆಂಗೆ ನಾವು ಇನ್ಸೂರೆನ್ಸ್ ಪಾಲಿಸಿ ಇದೆ, ಆ ತರ ಈ ಫಾರೆಸ್ಟ್ರಿಯಲ್ಲಿ ಏನಾದ್ರು ಟ್ರೀ ಇನ್ಸೂರೆನ್ಸ್ ಅನ್ನೋ ಕಾನ್ಸೆಪ್ಟ್ ನ ಇನ್ಕ್ಲೂಡ್ ಮಾಡ್ಕೋಬಹುದು ಅಥವಾ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಇದೆ. ಅದೇನಂತಂದ್ರೆ ಅರ್ಲಿಯರ್ ಡೇಸ್ ಇನ್ಸೂರೆನ್ಸ್ ಅಷ್ಟೊಂದು ಮಹತ್ವ ಇರಲಿಲ್ಲ. ಓನ್ಲಿ ವಿ ಆರ್ ಕವರಿಂಗ್ crops only. Agriculture crops what are grown by the farmers. There are 2 types of insurance. One is loany farmers and non-loany farmers. Loany farmers can now as and when we give the loan, crop loan, for supposed to grow a paddy or grow ginger or grow a tomato. So normally ನಾವು ಕವರ್ ಮಾಡ್ತೀವಿ. It's 100% actually. Either best ಅಥವಾ ರಾಬಿ ಬೆಸ್ಟ್ 2 ಕ್ರಾಪ್ ಪ್ಯಾಟರ್ನ್ ಇರುತ್ತಲ್ಲ ಆ ಟೈಮ್ನಲ್ಲಿ. ಫಾರ್ ನಾನ್-ಲೋನಿ ಫಾರ್ಮರ್ ಏನಂತಂದ್ರೆ he has to come and make an insurance through agriculture department or like that. Since we are not financed much projects on the tree growers or tree plantations, practically we didn't cover. I think in my scenario didn't cover, but definitely suppose if you take a loan to grow a plantation like eucalyptus or Trechona grandis or any like sandalwood now recently sir was telling, they are coming up now the schemes. Definitely we'll also go for insurance. There are 2 to 3 types of insurance. One is fire hazard, even theft also. Sandalwood, somebody cuts and go, we'll also get the insurance. But no thing that, as per the insurance policy, there are some checks out there. You have to maintain it that. Simply, ಸಾಲ ತಗೊಂಡೆ ನಾನು 1 ಎಕರ್ನಲ್ಲಿ ಒಂದು 50-60 ಸ್ಯಾಂಡಲ್ವುಡ್ ಪ್ಲಾಂಟ್ಸ್ ಮಾಡುತ್ತೆ, ಅದಕ್ಕೊಂದು 10,000-20,000 ಬ್ಯಾಂಕ್ ಸಾಲ ಕೊಟ್ಟಿತ್ತು ಅಂತೇಳಿ
ಆಸ್ ಇಟ್ ಈಸ್ ಹಾಗೆ ಬಿಟ್ರೆ ಅದು ಬೆಳ್ಕೊಂಡು ಹೋಗಿ ಮತ್ತೆ ಪ್ರೀಮಿಯಂ ಏನೋ ಕಟ್ತಿರ್ತೀರಿ. ದಟ್ ಇನ್ಸೂರೆನ್ಸ್ ಚೆಕ್ಸ್ ಇರ್ತದೆ. ಈಗ ಹೇಳಿದ್ನಲ್ಲ, ಪ್ರೀ ಪ್ಲಾಂಟಿಂಗ್ ನಲ್ಲಿ, ಪೋಸ್ಟ್ ಪ್ಲಾಂಟಿಂಗ್ ನಲ್ಲಿ ನೀವೆಲ್ಲ ಕೇರ್ ತಗೋಬೇಕು, ಅದಕ್ಕೆ ಡಿಸೀಸ್ ಬರದಾಗೆ, ಪೆಸ್ಟ್ ಅಟ್ಯಾಕ್ ಆಗದಾಗೆ, ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಕವರ್ ಆಗಿದೆ 100%. ಅದು ಕೂಡ ಇನ್ಸೂರೆನ್ಸ್ ಸಿಗುತ್ತೆ. ಅದ್ರ ಮೇಲೆ ಏನೋ ಫೈರ್ ಹಜಾರ್ಡ್ ಆದ್ರೂ ಕೂಡ ಇನ್ಸೂರೆನ್ಸ್ ಸಿಗುತ್ತೆ. ಇಟ್ಸ್ ಲೈಕ್ ಯಾವ್ದಾದ್ರು ಈಗ ಒಂದು ಕಾರ್ಗೆ ಇನ್ಸೂರೆನ್ಸ್ ಮಾಡ್ತೀವಿ, ಅದು ಹೋಗ್ಬೇಕಾದ್ರೆ ಡ್ಯಾಮೇಜ್ ಆಗ್ತದೆ ಅಥವಾ ಅದಕ್ಕೆ ಬೆಂಕಿ ಬೀಳ್ತದೆ, ಹೇಗೆ ನೀವೆಲ್ಲ ಪ್ರೀ ಅಂಡ್ ಪೋಸ್ಟ್ ಪ್ರಿಕಾಷನ್ಸ್ ನಾರ್ಮಲ್ ಕಾರ್ಗೆ ತಗೊಂಡಿದ್ರೆ ಇಂಟೆನ್ಷನಲಿ ಇಟ್ ವಾಸ್ ನಾಟ್ ಫೈರ್ ಅಂತ ಪ್ರೂವ್ ಆದರೆ ಹೇಗೆ ಇನ್ಸೂರೆನ್ಸ್ ಸಿಗ್ತದೋ 100% ಇದಕ್ಕೂ ಸಿಗುತ್ತೆ. But I don't think so. Non-looking farmers, suppose on your own you've grown some 1 or 2 acres of tree plantation. For that I don't know. I have to find out from the department. Because for agriculture I said no already. You can cover through agriculture department or agriculture department. So that may not be a forest department work. 100% I know. But somewhere there should be link between the insurance company and the farmer. That link you have to find out. Thank you very much, Vital. I extend my gratitude from organizing committee as well as from all the audience. Thank you very much. ಧನ್ಯವಾದ ವಿಠಲ್ ಗೌಡ ಅವರಿಗೆ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿರುವ ಅವಕಾಶಗಳ ಬಗ್ಗೆ ಅವರು ಬಹಳ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈಗ ಕೊನೆಯ ವಾಂಗ್ಮಿ, ನಮ್ಮ ಹೆಮ್ಮೆಯ ಅಲಮ್ನಿ ಶ್ರೀ ಸಂತೋಷ್ ಜೋಶಿ, 2003 ಬ್ಯಾಚ್, IFS MSc UHF ಸೋಲೋನ್ನಿಂದ ಮಾಡಿದ್ದಾರೆ. 2010 IFS ಬ್ಯಾಚ್. ಈಗ ಬಾರಿಪಾಡದಲ್ಲಿ DFO ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಬಲ್ಪುರ್ ಫಾರೆಸ್ಟ್ ಡಿವಿಷನ್ ನಲ್ಲಿ ಇವರು ಎಲಿಫೆಂಟ್ ಪೋಚಿಂಗ್ ಕೇಸಸ್ನ ಏನು ಆ ಒಂದು ಕೇಸ್ ಬ್ರೇಕ್ ಮಾಡಿದ್ರು, ಅದಕ್ಕೋಸ್ಕರ ಅವರಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಇದರಿಂದ ಒಂದು ರೆಕಾಗ್ನಿಷನ್ ಸಿಕ್ಕಿದೆ. 2014ರಿಂದ 2017 DFO ಸಂಬಲ್ಪುರದಲ್ಲಿ ಆಗಿ ಕೆಲಸ ಮಾಡಿದ್ದಾರೆ. DFO ಕಿಯೋಂಝಾರ್ನಲ್ಲಿ 2017ರಿಂದ 2020 ಕೆಲಸ ಮಾಡಿದ್ದಾರೆ. ಹಾಗೂ ಈಗ DFO ಬಾರಿಪಾಡ. ಇವರ ಇಂಟರ್ವ್ಯೂ ಮಾಡೋರಿದ್ದಾರೆ ಸುಜಿತ್ ಕುಮಾರ್ ಡೋಂಗ್ರೆ ಅವರು, ಸ್ಪೆಷಲ್ ಆಫೀಸರ್, ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಗೋವಾದಲ್ಲಿ ಬೇಸ್ ಆಗಿದ್ದಾರೆ. ಡೋಂಗ್ರೆ ಸರ್ ಅವರು ಈಗ ಸಂತೋಷ್ ಜೋಶಿ ಅವರನ್ನ ಪರಿಚಯ ಮಾಡಿಕೊಂಡು ಅವರ ಅನುಭವಗಳನ್ನು ನಮ್ಮೆದುರಿಗೆ ಹಂಚಿಕೊಳ್ಳಲಿದ್ದಾರೆ. ವೆಲ್ಕಮ್ ಸರ್. Thank you. So it's great to be here after a long good lunch in there. I was indeed waiting for this opportunity. I had to come on the way from Goa. I thought, this particular interview will happen at 1:30, but unfortunately it is almost 4:30 now. That doesn't matter. We are known for all these things. But what I unfortunately don't like is we are sitting in an academic institution, and discipline is something that one should follow, because this is where universities are recognized for, and time and discipline becomes very, very important aspects of any of the progress, which unfortunately we have lost it. Without taking much of a time, I would like to invite and welcome Mr. Santosh, who is our alumni. I am also an alumni who studied in College of Forestry from 1993 till 1997, and I went on to do various higher educations, and I'm studying. I'm working currently in the state of Goa. Currently I'm an environmental expert on Goa Tourism Board and doing a lot of things. Let the baby also join. So before taking the question, and Mr. Santosh, I think it's great to have you here. The first question to you is, what has that made you to take forestry as a professional subject for your career development? What made you to come to the College of Forestry? Thank you, sir. And I thank the association here for giving me an opportunity to come out here and speak to the young generations. And actually, sir, with respect to your first question, frankly speaking, I come from Gadag district of Karnataka. If you see the geographical area and the forest cover in that district, it's hardly a forested area. And I was aiming for agricultural thing, but ultimately I landed up in forestry. And the day I took a journey from Dharwad to this campus, that day only I could able to see the forest. Otherwise, before that, I have never been to the forest. But landing here,
the environment here in the campus, the seniors, the batchmates, and everything combined, they only contributed to make me a professional in forestry and to take this as an IFS as a career, and I exceeded. That's wonderful. This always accidental. Anything which happens with accident, shines and becomes. That's what I'm telling you. The main contribution is from this campus. Yeah. Actually, the stalwarts here, the professors, and all those, even Vasudevan sir, the Madiwala sir, and Nayak sir, and those are all contributed me in terms of educational thing, and the great contribution is from my batchmates also. They helped us a lot. And that thing, the thing is that this campus, the environment here, that triggered me to go for this IFS. It's basically, it is wonderful to see that you were transitioned from Deccan Plateau to the Western Ghats. You also studied in Solan, which is a part of Himalayan track. How exciting this journey for you from your home to the College of Forestry, then to Solan, and then to Dehradun, and now coming back to a very wonderful state called Orissa. What is that, the learnings that you take from each of the places? Definitely, sir. Actually, those are this Karnataka and Himachal and Odisha is completely different geographical entities with respect to forest point of view, and even the community point of view also. Especially in Solan, I studied in tree improvement and genetic resources, and in Solan also it contributed me a lot in terms of the education point of view, and even when I landed in Dehradun for my this professional training and all, IFS professional training. There also, the thing is that the exposure. The exposure matters a lot. Even in this campus also, the exposure that matters a lot. Even during our college times also, whenever this kind of gathering used to happen, so the alumni, the old alumni, even from the IFS background and even from the other background, they used to come and they used to give us a lot of meaningful suggestions, and we used to build on those suggestions. We used to build on those suggestions, and we used to work on those things. And we, as a student, as a this one professional, we used to study a lot, and the main thing is the contribution is. Yeah, of course, it shows that you are a very studious student. Coming back to the moment you enter into this wonderful campus of College of Forestry, the first aim people will have is that ultimately we should get into IFS. Okay, so but most of the time IFS is always perceived as a job of administration. Okay, what is your opinion on that? Is it the administration that is a major thing that you do as part of IFS, or whatever professional education that you have got in College of Forestry or in Solan, how is that professional education is helping you in taking a cognitive and appropriate decision wherever you are posted? Obviously, it again depends on the person-to-person approach. Many times people think it as an administrative kind of thing, but it's a professional thing is also there. Once you sit in the post of DFO, you have to take both the things, like administrative as well as professional management of the forest. Therefore, it again depends on the person to person. And many of the things, you have to show up a leadership quality at the stage wherever you are posted. So to take up a leadership kind of decisions and all, you have to have a backup. You have to have a knowledge of forestry. You have to have knowledge of how the silviculture things works in the field. And if you have those things, then ultimately I think, you can take good decisions. So that is what both the administrative as well as professional things helps in the
IFS career. And even in the policy making also, where matlab, once after completion of DFOship and all, you will be in a position to framing a policy and all. And there you will contribute as a professional. Yeah, I was actually coming to that particular thing. Now Orissa, as I said, is a beautiful state. You know, it has a wonderful forest, it has a beautiful coastline and all. And one of the dominant community in the western, in Orissa, is tribal community. And as you know, the tribals are part of forest ecosystem for ages actually. Yes. And their contribution towards protection and conservation of natural resources such as forest is invaluable. It is because they are there, so they have. We see forests. While taking a decision, sitting at the position of DFO, you also have to look at what is the Wildlife Protection Act talking about, because one of the aspects of Wildlife Protection Act is the moment you declare any area protected under the Wildlife Protection Act, the very first thing that you do is relocate people from very place where they're actually staying. So while doing this, considering the people's contribution towards forest conservation, and you being a forest officer, how is that People and Wildlife Protection Act working? Do you have any experience of dealing with this? Definitely, sir. Even in my previous posting and in the current posting also, I worked in the tribal-dominated districts. If you see the tribal-dominated districts across India, you will end up one or two in the Kandhamal district or the Keonjhar district or the Mayurbhanj district. So these are very tribal-dominated districts. If you see, the 24% of Odisha population is tribals. So many of our forested areas are adjoining to any tribal habitats, and many of the times there are situations even within the tiger habitats we have tribal communities residing there, and there a challenge comes which one you have to choose, either tribal development or this wildlife development. So there we have to take very judicious decisions. If you take out these tribals from the habitations, and you have to think about their livelihoods, because their part and parcel is forest. For livelihood, for the tribals, their part and parcel is forest. Once you take out from forest, and you have to ensure that thing, how their livelihood sustains and how they will be accommodated in a particular area, and where they may encounter some kind of even trouble also, even some kind of harassment by the general public, and also those things you have to take care. And once you have done that one, and we did relocation of one village inside Simlipal Tiger Reserve recently, where we took out 13 families from the core area of that tiger reserve, and we have shifted them, and we have given them a lot of livelihood opportunities also. In one of the case, like in Odisha, a program called the JICA Aided project is functioning right now, and through that also we are providing a lot of livelihood opportunities to the people, tribal people especially. And in one of the cases, like we even provided them livelihood in terms of sal plate making machines we have provided, and so that we can cut down those middlemen. That was the main thing. If that middleman was cut down, and if they directly link to any market things, and their earnings will be more. That's what our aim was. And recent past also, in Odisha, we have started this ecotourism. Unlike in other states, in Odisha, we have constructed ecotourism complexes, and it is owned by the tribals. It's owned by the village communities there. And whatever the profit is earned out of that particular initiative goes back to the tribals. It goes back to the villages itself. So that means it's a wonderful cycle actually. Okay? Yes, sir. So you're trying to ensure that the forest dwellers are protected in order to protect the forest. Another question from my side is, the Orissa, as I said, is a wonderful state in terms of
natural beauty, but it also hosts a very, two major attractive animals, the elephant and the tiger. Currently, you are managing the tiger landscape there, but you also very proud of yourself saying, about the fact that, you were part of the elephant poaching case, and you have been also recognized for the efforts that you have taken in order to crack the elephant poaching. My question, however, here is, how do you actually proceed with? What is the methods that you use in order to reach to the destiny? While doing the investigation, whether you had to face any of the challenges in terms of pressures from the politician, from the ministries, and all these things. What is your journey? If you can just tell us about the trail there. That was there. Actually, my first posting was in Sambalpur. Just after joining as a DFO Sambalpur, there was a poaching case, elephant poaching case. It just happened after 10 days of my joining as a DFO. And I took it very, very seriously. Otherwise, the subordinates used to say, "Ki, matlab, we can manage it, sir. We can just finish it off this case. We will book a case and we'll finish it off, and nothing will happen." Then I keenly observed the crime scene that happened, and we collected many of the datas there, and we have used the recent tools like CDR. That time, 2013-14, the CDR and even call tapping, and all those things were very new. So that time, we could able to get those details, fine details of the poachers. And not only the just poachers, we used, in forest department, our investigation word is not much familiar. Unlike in police department, they do a lot of investigation, going up to the killer and up to the murderer and what was his motive and everything. But here in forest department, investigation was very much lacking, even now also. And but I took this case as a very much professionally manner. I thought of dealing with it, and then we collected all those things, minute details, and even the collecting CDR, in the analyzing CDR, and even using this shortcut methods of Excel sheets and all things, we could able to trace out the next linkages. The backward linkages and forward linkages has to be established properly so as to conclude a case. Who was the buyer, who was the seller, and where was the trade happened, where was that elephant poach, and all those things has to be taken care of. And we could able to reach a person who was operating in the interstate border of Jharkhand and Odisha, and we could able to catch that fellow. And he used to operate in most of the eastern states, around 3-4 states he used to operate, and he used to give a command to the local poachers and get that ivory collected from them, and then he used to trade it. To that linkage we could able to establish up to that particular buyer. And not only that one, even the middlemen persons who are involved, those are the persons very much crucial. And some of them are from northeastern states also. They used to come with that poison thing, aconitum species we call it. He used to come with that poison, and he used to give it to the elephant poachers, and elephant poachers used to use that one and shoot it whenever they sight the elephant, and to get the test. And those minute things we could able to crack it, and we could able to establish the link between all those minute details. And that's what we catch hold that 5 people, and we catch hold the whole gang, and thereby the organized elephant poaching was controlled and almost finished off in the Odisha. And later on, nowadays you can see some sporadic, some small kind of poachers are coming out. But the organized kind of persons was completely finished off. That's great. You also got because of that, we got a recognition from WCCB. I think now Girish HV sir is there in WCCB. Sir will explain about that things a lot, I think, in the next session. It's wonderful. My final question is that, I have not seen any of our graduates qualifying for the Forest IFS
I think you were the last person to be qualified for Yes, IFS I think 2011, from the College of Forestry. Does this really mean that our graduates are only happy with RFOs and RFOs, or you really want to get into something where you can contribute to a larger good of forestry? Are you do you think that way, or this is something different? I think there are 2-3 reasons behind this one. I think one is there is a shift in the exam pattern. I think after 2013 batch onwards, I think there was a CSAT was introduced. For that, cracking that CSAT is a bit difficult as a forestry graduate. And if you see nowadays in the IFS also, many of the people coming from engineers background, even from the IIT background mostly. IT and engineering. That is the one thing. But that doesn't bar any person who is intending to do IFS journey. I think they have to work hard to crack that CSAT, and the most thing is dedication, the hard work. Hard work and dedication, there is no any substitute for these two words. I think all my youngsters, my appeal is they have to do a hard work and dedicated study so that they can crack this IFS. Yeah, I think all our youngsters, I also think we should look at it. So And finally, even sir, I was just going through this my campus inside also. There is a video conference hall also we have. I think if we can connect to the youngsters on a regular manner, like in a video conferences also, once in a month or once in 2 months or something, we can guide these youngsters also so that they could also study hard and study well, and they could also. Yeah, thank you very much. It's wonderful to speak to you. Yeah, So before I leave the stage, the final question to you is, do you consider forestry as a pure science, or you also believe that social sciences are also very much important, that they should also be part of our graduate courses? Because management is not just pure science, but it is more of a dealing with people. How do you actually see that? Yeah, definitely, sir. Actually, I'm also experiencing the same thing where I'm presently posted. Just management of forest that doesn't give you benefits unless you have social studies inputs also you have to taken care of whenever your forestry decisions has to be taken. So I think social study is also a great thing. It has to be combined with the forestry. I think we could come out with a better combination. Thank you. Thank you. So, any questions that audience have? Or we are excited? Are we excited to go and play on the ground? I'm okay with that also. Yeah. So there's one question. Good evening, sir. You explained regarding one of the successful rehabilitation in the tribal area. Can you explain how do you convince them to rehabilitate, and how was that experience? Can you explain? Actually, there were 13 families. They were left out inside a core area, and we could able to convince them that there was a money package also was there. 15 lakh was the package, and after that also they will be entitled to have a house and with a 10 decimals of land, and later on also that hand holding support, those things also been provided from the forest department side. That was the thing we have convinced them, and it doesn't mean ki only because of these 3-4 things whatever I told, for that they convinced, but we have to show them a kind of success story, and we have taken to them to a particular rehabilitated colony, and we have shown them ki they see how they are now residing, their education point of view also, the connectivity point of view also, and they are improving a lot, the community that we have successfully translocated. And once we shown them the success story, they automatically agreed for this package, and they come out.
Thank you very much. Nice, wonderful talking to you, Santosh. Thank you, sir. ಥ್ಯಾಂಕ್ ಯು ಟೀಮ್. ಸುಜಿತ್ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೋಶಿ, ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೋಂಟ್ ಸರ್. ಈಗ ಎಲ್ಲರೂ ಇಲ್ಲಿ ನಾವು ಎಲ್ಲಿ ಭೋಜನ ಮಾಡಿದ್ವೋ ಅಲ್ಲಿ ಕೋಕಮ್ ಜ್ಯೂಸ್ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ದಯವಿಟ್ಟು ಅದನ್ನು ತಗೊಂಡು ನಾವೆಲ್ಲರೂ ಕಾಯ್ತಾ ಇರುವಂತಹ ಒಂದು ಸ್ಪೋರ್ಟ್ಸ್ ಫನ್ ಗೇಮ್ಸ್ ಇವೆಂಟ್ಗೆ ಎಲ್ಲರೂ ತೆರಳಬೇಕು. ಅದಾದ ನಂತರ ಫೋಟೋ ಸೆಷನ್ ಇರ್ತದೆ. ಫೋಟೋ ಸೆಷನ್ಗೂ ತೆರಳಬೇಕು. 6 ಗಂಟೆಗೆ ಸರಿಯಾಗಿ ನಮ್ಮ ಕಾಲೇಜಿನ ಏನು ವಿವಿಧ ಕಲೆಗಳು ಅದರ ಅನಾವರಣ ಆಗ್ತಾ ಇದೆ. ಕಲ್ಚರಲ್ ಇವೆಂಟ್ಸ್ ಇಲ್ಲಿ ಮತ್ತೆ ನಡೀತದೆ. ದಟ್ ವಿಲ್ ಬಿ ಎ ಗ್ರೇಟ್ ಇವೆಂಟ್. ಸೊ ಈಗ ಸ್ಪೋರ್ಟ್ಸ್ ಮತ್ತು ಫನ್ ಗೇಮ್ಸ್ಗೆ ಎಲ್ಲರೂ ತೆರಳಬೇಕು. ಕೋಕಮ್ ಜ್ಯೂಸ್ ತಗೊಂಡು ಬರಬೇಕು. ಆಮೇಲೆ ಫೋಟೋ ಸೆಷನ್ ಇರ್ತದೆ. ದಯವಿಟ್ಟು ಎಲ್ಲರೂ ಅಲ್ಲಿಗೆ ತೆರಳಬೇಕು ಅಂತ ಕೋರ್ಕೊಳ್ತೀವಿ. ಒಂದು ಅನೌನ್ಸ್ಮೆಂಟ್ ಫ್ರಮ್ ಹರ್ಷ. And those alumni who wish to contribute to this event, so there is a contribution counter, and we are facing deficit of around 60,000 for this amount. So please, those who have not contributed or those who wish to contribute, so they can contribute the amount at the contribution counter. Thank you. ಆಫ್ ಆಯ್ತಲ್ಲ ಹೇಗಿದ್ ನಾವು ರೆಕಾರ್ಡ್ ಆಫ್ ಮಾಡಿದ್ದೆ. ಹೌದು ರೆಕಾರ್ಡ್ ಆಫ್ ಮಾಡಿದ್ಯಲ್ಲ? ಹೌದು ರೆಕಾರ್ಡ್ ಆಫ್ ಮಾಡಿದ್ದೆ. ಮಾಡ್ರಿ
ಇಲ್ಲಿ ಅಫಿಷಿಯಲ್ ಫೋಟೋ ನೀ ಅಂತ ನಿನ್ನ ಬ್ಯಾಗ್ ಅದಕ್ಕೆ ನೀವು ದೊಡ್ಡ ಇದು ನೀನು ಇದೇ ಬ್ಯಾಗ್ ಸರ್ ಇಲ್ಲಿ ಬಂದು ಯಾರಿಗೂ ತಗೊಂಡಿಲ್ಲ ಹೇಳ್ಬಿಟ್ಟೇನೆ. ಇಲ್ಲ 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 ಜೈ ಹಿಂದ್ ಜೈ ಕರ್ನಾಟಕ ಬರುತ್ತೆ. ಅಲ್ಲಿ ತಕ್ಕೊಳ್ಳೋಣ ಬಾರ ಇನ್ಚಾರ್ಜ್ ಯಾರು ಫೋಟೋ ಅವ್ರ ಮೈಕ್ ಇಟ್ಕೊಂಡು ಯಾರಿಗೆ ನೋಡ್ಬೇಕಲ್ರಿ ಸ್ವಲ್ಪ ಇಲ್ಲಿ ನೋಡಿ ಅದು ಬ್ಯಾಡ ಇತ್ತು ಅಫಿಷಿಯಲ್ ಬೇಡ ಇಲ್ಲಿ ನೋಡು ಮತ್ 1000 ಜನ ಬರ್ತಾರ ಸರ್ ತಡೀರಿ ನೋಡಿ ಸರ್ ನಿಲ್ಲಿ ಸರ್ ಒಂದ್ ನಿಮಿಷ ನಿಲ್ಲಿ ಸಾಕು ಸಾಕಿಲ್ಲ ಸರ ಸಾಕು ಅಲ್ಲಿ ಹೋಗ್ರಿ ನೀವು ಬರ್ರಿ ಮೈಕ್ ಕೊಡ ರೋಲಿಂಗ್ ಗ್ರೂಪ್ ಫೋಟೋ 86 ಬ್ಯಾಚ್ ಗ್ರೂಪ್ ಫೋಟೋ. ಅರೇ ಆ ಗ್ರೂಪ್ ಫೋಟೋ ಟೀಮ್ ನವ್ರು ಯಾರೇ ಇಲ್ಲ, ಯಾರು ಕಾಣಿಸ್ತಾ ಇಲ್ಲ. ಗ್ರೂಪ್ ಫೋಟೋದವರು ಗ್ರೂಪ್ ಫೋಟೋ ಆರ್ಗನೈಸಿಂಗ್ ಟೀಮ್ ಬರ್ರೋ, ಯಾರಾದ್ರೂ ಬರ್ರೋ ಮರ್ಯ, ಯಾರಿಲ್ಲ ಇಲ್ಲಿ ಹೋಗಿಬೇಕು ಸರ್. ಸರ್ ಬರ್ರಿ ಸರ್ ಗ್ರೂಪ್ ಫೋಟೋ ಚೆಕ್ ಮಾಡ್ತಾ ಇದಾರೆ, ಎಲ್ಲ ಬರ್ಬೇಕು. 85 ಬ್ಯಾಗ್ ಸರ್ ಇದಾರ. 86 ಬ್ಯಾಗ್ 86 ಬ್ಯಾಗ್ ತೆಗಿಯಪ್ಪ ಯಾಕೆ ಇಲ್ಲ ತಕ್ಷಣ ಮಾಮೂಲೆ ಅಣ್ಣ ತೆಗಿಯೋಣ ಫೋಟೋ. ಯಾರಪ್ಪ ಫೋಟೋ ಬರ್ರಿ ಸ್ಕ್ರೀನ್ ಬರ್ತಾ ಇತ್ತಾ? ಇಲ್ಲ ಸ್ಕ್ರೀನ್ ಬಂದಿದೆ ಅದರೊಳಗೆ. ಒಂದು ವಿಡಿಯೋ ಶೂಟಿಂಗ್ ಬ್ಯಾಕ್ ಸ್ಕ್ರೀನ್ ಬಂದಿದೆ. ಬ್ಯಾಕ್ ಸ್ಕ್ರೀನ್ ಒಂದು ವಿಡಿಯೋ ಹೌದಾ ಬಂದಾರಂದ್ರೆ ಯಾರೋ. ಥ್ಯಾಂಕ್ ಯು.
86 batch, please. 86 batch. ಸರ್ ದೇವಗಿರಿ ಸರ್, ದೇವಗಿರಿ ಸರ್, ನಿಮ್ ಬ್ಯಾಚು ಪದ್ಮಾಕರ್ ಸರ್. ಬಂದ್ರು ಬಂದ್ರು ಬಂದ್ರು. ಬನ್ನಿ ಸರ್. ಸೋಮಶೇಖರ್ ರಮೇಶ್ ರಾಥೋಡ್ ಸರ್, ಸೋಮಶೇಖರ್ ಅಯ್ಯ SL ಮನೆಗೆ ಹೋಗ್ಬಿಟ್ಟಿರ್ಬೇಕು ಚಾ ಕುಡಿಯಕ್ಕೆ, ಇಲ್ಲೇ ಮನೆ ಹತ್ರ ಇದೆ ಅಂತ. ಸೋಮಶೇಖರ್ SL ಅವ್ರು ಎಲ್ಲಿದ್ರು ಬರ್ಬೇಕು. ನೆಕ್ಸ್ಟ್ ಬ್ಯಾಚ್ 87 ಬ್ಯಾಚ್ ಒಬ್ರೇನಾ? ನಾವು ಹಿಂಗೆ ಮಾತಾಡಿದ್ರೆ ಶ್ರೀವತ್ಸ ಅವರೇ, ನೀವು ಸ್ವಲ್ಪ ಆ ಕಡೆ ಸರಿ ಸೇರ್ಸೋದ್ರಿ ಶ್ರೀವತ್ಸ ಅವರೇ. ನೀವು ರಾಥೋಡ್ ಸರ್
ಇದಾದ್ಮೇಲೆ ಯಾರು ಏನಾರು ಬರ್ರೋ ಜಾಗ ಕೊಡಬೇಡ ಸರ ಜಲ್ದಿ ಮಾಡ್ರಿ. ಸರ್ ಚಸ್ಮಾ ತೆಗೀರಿ. लाइव चलता ಅಲ್ಲಿ ಬರ್ತಿದ್ಯಾ? ಸರ್ ಸೈಡ್ ಈ ಕಡೆ ಬನ್ನಿ. ಇವರು ಸರಿ ಸರ್ ಸ್ಮೈಲ್. ಸರ್ 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 ನೀವು 3 ಜನ ಈ ಕಡೆ. ಮಿನಿಸ್ಟ್ರಿ ಮಧ್ಯೆ ಸ್ಮೈಲ್. ವೀರಪ್ಪಣ್ಣ ಸ್ವಲ್ಪ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಅನ್ರಾಜ್ ಸರ ಈ ಕಡೆ ಬನ್ನಿ. ಈ ಕಡೆ ಈ ಕಡೆ ಬನ್ನಿ ಆದಷ್ಟು ಸರ್. ಈ ಕಡೆ ಹೋಗ್ರಿ ಸರ್. ಲಾಸ್ಟ್ 2 ಮೆಂಬರ್ ಮೇಲ್ ಬನ್ನಿ ಸರ್. ಮೇಲ್ ಬನ್ನಿ. ಹೊಟ್ಟೆ ಒಳಗೆ
ಯಾರು ಅವ್ರು 27 ಮಂದಿ ಸರ್ ಕೆಳಬರಿ ಸರ್ ಕೆಳಬರಿ ಸ್ವಾಮಿ ಸರ್ ಪಟ್ಟಿ ಒಳಗೆ ಪಟ್ಟಿ ಒಳಗೆ ಓಕೆ ಇಲ್ಲಿ ನೋಡಿ ಎದುರಿಗೆ ನೋಡಿ ಅದನ್ನ ಮಾಡಿ ಇದನ್ನ ನೋಡಿ ಅಲ್ಲೇ ಏ ನೋಡಿ ನೆಕ್ಸ್ಟ್ ಸರ್ 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 ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸ್ವಲ್ಪ ಆ ಕಡೆ ನೋಡ್ರಿ ಸರ್ ಎಲ್ಲ ಬನ್ನಿ ಬನ್ನಿ ಸರ್ ಎಲ್ಲ ಇಲ್ಲಿ ಸರ್ ಕಣ್ಮುಚ್ಚಬೇಡಿ ಕಣ್ಮುಚ್ಚಬೇಡಿ ಇಲ್ಲಿ ನೋಡಿ ಯಾರು ವಸಂತ ಅವರು ಸ್ವಲ್ಪ ಒಳಗೆ ಇಬ್ಬರಿಗೆ ಕಾಲು ಜೋಡಿಸೋ ಸರ್ ಕಣ್ಮುಚ್ಚಬೇಡಿ ನಾವು ಅದೇವೆ ಮೇಲಿನ ಸ್ಟೆಪ್ ಮೇಲೆ ಕುತ್ಕೊಂಡ್ಬಿಡಿ ಮೇಲಿನ ಸ್ಟೆಪ್ ಮೇಲೆ ಕುತ್ಕೊಳ್ಳಿ Thank you.
ನೀವು ಮಧ್ಯ ಬರೀ ಸರ್. ಚಂದ್ಕಣಕ್ಕೆ ಲಗ್ನ ಎಲ್ಲರೂ ನಿಮ್ ಟಿ ಶರ್ಟ್ ಕೊಡ್ಲಿಲ್ಲ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಏ ಟಿ ಶರ್ಟ್ ಕೊಟ್ಟಿಲ್ಲ ಅಂತಲ್ರು, ಈ ಕಡೆ ಬನ್ನಿ. ಏ ಅಲ್ಲಿ ತಡೋತಮ್ಮ, ಇಲ್ಲಿ ಕೆಳಗೆ ಕೊಡ್ರಿ. ಕೆಳಗೆ ಬಂದ್ಬಿಡ್ರಿ ಅಜಿತ್. ಎದುರಿಗೆ ನೋಡಿ ನೋಡ್ತಾ ಇರಿ. ಸರ್ ಈ ಕಡೆ ಬನ್ನಿ. ಥ್ಯಾಂಕ್ ಯು.
ಲಿಟ್ಲ್ ಕ್ರಾಸ್ ಆಗಿ ನೀವು ಲಾಸ್ಟ್ ಇಬ್ರು ನೀವು ಈ ಕಡೆ ಕ್ರಾಸ್ ಆಗಿ. ಅಚ್ಚೇ ಸ್ಮೈಲ್. ಇನ್ನೊಂದು ಅಕ್ಷರ ಇಲ್ಲ 14. ಸರ್ ಈ ಕಡೆ ಬನ್ನಿ, ನೇಮ್ ಕವರ್ ಆಗೋದಿಲ್ಲ, ಈ ಕಡೆ ಬಂದ್ರೆ ಒಳ್ಳೇದು. ಇಲ್ಲೇ ನೋಡಿ. ಜಂಗಲ್ ಮಾತಾ ಕೆ ನಿಮ್ಗೆ ಎಷ್ಟು ಹಾಕಿದ್ರಿ ಈಗ? ಸರ್ ಫ್ರಂಟ್ ನೋಡಿ. ಓಕೆ ಶೇರ್ ಮಾಡ್ತೀನಿ. ಫ್ರಂಟ್ ನೋಡಿ, ಫ್ರಂಟಿಗೆ ನೋಡಿ. ಸರ್ ಇಲ್ಲಿ ನೋಡ್ರಿ ಸರ್.
ಎಸಿ ಕಟ್ ಮೇಲ್ಗಡೆ ಹೋಗಂತ ಕೂರಿ ಆ ಕಡೆ बोलो जंगल माता के बोलो जंगल माता के ಸರ್ ಲಾಸ್ಟ್ ಮ್ಯಾಚ್ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಐ ಲವ್ COF ಈ ಕಡೆ ಬನ್ನಿ ಸಾಕು ಥ್ಯಾಂಕ್ ಯು ಸರ್ no problem. ವಿಡಿಯೋ ಮೂರು ಜನ ಕೇಳ್ತೀರಿ ಮೂರು ಜನ ಕೇಳಿ ಸೋಮ ಸರ್ ಸ್ವಲ್ಪ ಈ ಕಡೆ ಕರ್ಕೊಂಡು ಕೂತ್ಕೊಂಡ್ಬಿಡಿ ಎಸ್ಗೆ ಬನ್ನಿ ಎಸ್ಗೆ ಬ್ಯಾಕ್ ಸೈಡ್ ನೇಮ್ ಇದೆ ಆಡಕ್ಕೆ ಬನ್ನಿ ಅಲ್ಲಿ ಹಾಂ ಲಾಸ್ಟ್ ಒನ್ ಲಿಕ್ ಕ್ರಾಸ್ ಸ್ವಲ್ಪ ಟರ್ನ್ ಆಗಿ ಸಾಕು ಓಕೆ ಯು ಆಲ್ಸೋ ಇಲ್ಲಿ ನೋಡಿ ಎದುರಿಗೆ ನೋಡಿ ಥ್ಯಾಂಕ್ ಯು ರಘು ಸರ್ದಾ
ಸರ್ 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 ಎಸ್ ಎಂ ಸರ್ ಇಲ್ಲಿ ಬಾರಪ್ಪ ಏರಿಯಾ ಕವರ್ ಆಗುತ್ತೆ. ಟೈಮ್ ಉಳ್ಸಕ್ಕೋಸ್ಕರ ಎಲ್ಲ ಒಂದೇ ಸರ್ ಕೈ ಫ್ರಂಟ್ ನೋಡಿ, ಎಲ್ಲ ಫ್ರಂಟ್ ನೋಡಿ. ಕಳ್ತಿ ತೆಗ್ರಿ, ಇದ್ರಲ್ಲಿ ತೆಗಿಲಿಲ್ಲ, ಆಮೇಲೆ ಎಲ್ಲ ಕಳಿಸ್ತೀನಿ. ಕೊಟ್ಟವ್ರೆ, ಜನ ಕೊಟ್ಟವ್ರೆ. ಒಂದ ಫೋಟೋಗಳೆಲ್ಲ ಚೀಪ್ ಅಂಡ್ ಬೆಸ್ಟ್ ಮುಗಿಸಿದ್ವಿ. ಅಣ್ಣ ನೀ ತೆಗ್ದವಣ, ಬೇರೆಯವರು ಹಾಳಾಗೋಗಿ. ಅಂಜನ್ ಈ ಕಡೆ ಬಾ. ಓಕೆ ಥ್ಯಾಂಕ್ ಯು. ಸರ್ ಹೇಳಿದ್ದೀನಿ. ಒಂದ್ರಾಜ್ ಸರ್, ವನ್ಯ ನೀವು ಎಷ್ಟು ಸಲ ತಗೊಂತೀರಿ ನೀವು? ಸರ್ ಕ್ರಾಸ್ ಆಗ್ರಿ, ಹಿಂಗೆ ಅಲ್ಲ ನಿಂತ್ಕೊಂಡು. ಎಸ್ ನೈಸ್. ನೀವು ಈ ಕಡೆ ಕ್ರಾಸ್ ಆಗಿ, ಲಾಸ್ಟ್ ಒನ್. ಎಸ್ ನೀವು ಕ್ರಾಸ್ ಆಗಿ. ಕಮಿಟಿ ಮಾಡಿಯವರು ಈ ಕಡೆ ಶಿಫ್ಟ್ ಆಗಿ. ಮೇಲೆ ಸರಿ ಆಗ್ಬಿಡಿ. ಪ್ರೆಸಿಡೆಂಟ್ ಇನಾಮತಿ ಸಾರಿಗೆ ಕ್ರಾಸ್ ಆಗಿ ಟರ್ನ್ ಅಲ್ಲಿ ಮುಂದೆ ಬರಲಿ. ಇನ್ನ ಒಂದು 50,000 60,000 ಸಾಲ ಇದೆ. ಇನ್ನ ಸಾಲ ಇದೆ, ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿಬಿಡಿ. ನಮ್ಮ ಸಾಲ ನಮ್ಮ ಅಸೋಸಿಯೇಷನ್ ಅವರು
ಬಂದ್ಬಿಡಿ ಶುರು ಮಾಡ್ಬಿಡಿ ಬರ್ರಿ ಹಿಂಗೆ ಬರ್ರಿ ಇವ್ರದಂತ ಚರ್ಚ್ ಇದ್ದವ್ರನ್ನ ಕರಿತೀವಿ ಸರ್ ನೀವು ಇನ್ನೊಂದು ಕೇಸ್ ಹಳೆ ಒಂದೆರಡು ದಾಟಿ ಬಂದು ತೆಗೀರಿ ಒಂದು ಗೇಮ್ಸ್ ಸಿಬ್ಬಂದಿಯವರು ದಯವಿಟ್ಟು ಪ್ರೊಡ್ಯೂಸರ್ ಬರಬೇಕು ತಮ್ಮಲ್ಲಿ ಏನು ಸರ್ ಉಳಿದ ಸಹ ಪ್ರಾಧ್ಯಾಪಕರು ದಯವಿಟ್ಟು ಬರಬೇಕು ತಮ್ಮಲ್ಲಿ ವಿನಂತಿ ಸರ್. ಸ್ವಲ್ಪ ಈ ಕಡೆಗೆ ಸರ್ ಸ್ವಲ್ಪ ಹೀಗೆ ಬಂದ್ಬಿಡಿ ಮತ್ತೆ ಯಾರಿಲ್ಲ ಸರ್ ಸೆಕೆಂಡ್ ಒನ್ ಸ್ವಲ್ಪ ಅಲ್ಲ ಸರ್ ನೀವು ಸರಿ ಇದ್ದೀರಾ ಸೆಕೆಂಡ್ ಒನ್ ಸ್ವಲ್ಪ ಹತ್ರ ಬನ್ನಿ ಅವ್ರು ಕವರ್ ಆಗ್ತಾ ಇದ್ದಾರೆ ಎಸ್ ಸರ್ ಸ್ವಲ್ಪ ಎಸ್ ಒಂದ್ಸತಿ ಕುತ್ಕೋತೀರಾ ನೋಡಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸರ್ ಎಲ್ಲರೂ ಬರಬೇಕು. ಈಗ ಈಗ ಇದೆ 2019 ಈ ತರ ಕ್ರಾಸ್ ಆಗಿ ಸ್ವಲ್ಪ ಎಸ್ ಎಸ್ ಎಲ್ಲ ಬ್ಯಾಚವರು ಈ ಕಡೆ ಬರಬೇಕು. ಥ್ಯಾಂಕ್ ಯು ಸರ್ ಬನ್ನಿ ಆದಷ್ಟು ಬೇಗ ಈ ಕಡೆ ತರಿಸಬೇಕು. ಎಲ್ಲರೂ 4 ಗುಂಪಾಗಿ ವಿಂಗಡಿಸುತ್ತಿದ್ದಾರೆ. ದಯವಿಟ್ಟು ಎಲ್ಲ ಬೇಗ ಬರಬೇಕು. ಎಲ್ಲ ಬ್ಯಾಚ್ ಬರಬೇಕು. ಎಲ್ಲರೂ ಈ ಕಡೆ ಬರಬೇಕು. ದಯವಿಟ್ಟು ಥ್ಯಾಂಕ್ ಯು ಸ್ಪೀಸೀಸ್ ಕಳಿಸ್ಬೇಕು. ಒಳ್ಳೆ ಪರ್ಸೆಂಟೇಜ್ ಆದಷ್ಟು ಬೇಗ ಬಂದ್ರೆ ಹೆಚ್ಚು ಗೇಮ್ಗಳಿದ್ದಾವೆ. ತುಂಬಾ ಮಜಾ ಕೊಡುವಂತ ಗೇಮ್ಗಳಿದ್ದಾವೆ. ದಯವಿಟ್ಟು ಬೇಗ ಬನ್ನಿ.
ಎಂಟಿ ಎರಡು ಹಲೋ ಹಲೋ ತೋರಿಸ್ತಿಲ್ಲ. ಹಲೋ ಈ ಕಾರ್ಡ್ ಹೇಗೆ ತಗತ್ತದ ಈಗ ಒಂದು ನಿಮಿಷ. ಇಲ್ಲಿ ಒಂದು ವೃತ್ತಾಕಾರದ ಒಂದು ಆಕೃತಿಯನ್ನು ಮಾಡಿರ್ತೀವಿ. ಪಾರ್ಟಿಸಿಪೆಂಟ್ಗಳ ವಿಭಾಗದ ಹೊರಗಡೆ ಗೊತ್ತೋಳೆ ಅವು ಬೆಳಗ್ಗೆ ಬಂದೆ. ಹಲೋ ಹಲೋ ರೆಕಾರ್ಡಿಂಗ್ ಅಪ್ಪ ರೆಕಾರ್ಡಿಂಗ್ ಗೊತ್ತಾಯ್ತು ಹೈಟ್ ಆಗಬೇಕು ಚೆಂದ ಜೂಮ್ ಮಾಡಿ ಚಿಂತೆ ಆಗುತ್ತೆ.
Okay, start. Your time. ಬೇಗ ಕಟ್ಟಿದ Start. ನೋಡ್ಬೇಕು. Come on. ನೆಲದ ಮೇಲೆ ಕಾಲಿಡ್ಬಿಡು, ನೆಲದ ಮೇಲೆ ಹೊಟ್ಟೆ ಇಡ್ಬಿಡು.
ಎಲ್ಲ ಹೋಗಿ ಹಾಕೊಂಡು ಬಂದಾರೆ, ಕುಡ್ಕೊಂಡು ಬಂದಾರೆ ಕಡಂಬೆಯಲ್ಲಿ ಹೋಗಿ. ಮುಟ್ಟಂಗಿಲ್ಲ, ಕೈಲೇ ಟಚ್ ಮಾಡಂಗಿಲ್ಲ. ಬಲೂನ್
कहते हैं शादी करने का कोई सही वक्त नहीं बस तभी से तुम्हारा दीदी मेरे शेर मेरे चीते मुझे कौन सा
ಅದರದ್ದು ಬ್ಯಾಟ್ರಿ ಬಂದೆ
ಬಿಟ್ಟೋಗ್ತಿರಲ್ಲ ಗೇನು 27 ರೆಕಾರ್ಡ್ ಮಾಡ್ಕೊಂಡ್ರೆ ಬೇರೆಯವರೆಲ್ಲ ಸ್ವಲ್ಪ ದೂರದಲ್ಲಿ ನಿಂತು ಈ ಒಂದು ಪಂದ್ಯವನ್ನ ವೀಕ್ಷಿಸಬೇಕು. ಆದಷ್ಟು ದೂರ ನಿಂತಬೇಕು. ಈ ಒಂದು ಪಂದ್ಯ ಶುರುವಾಗ್ತಾ ಇದೆ. ಯಾರಾದರೂ ನಮ್ಮ ತಂಡದವರಿಗೆ ನಿರ್ವಹಣೆ ಬಿಟ್ಟಿದ್ರೆ ಡಿಸ್ಕ್ವಾಲಿಫೈ ಅಂತ ಘೋಷಣೆ ಮಾಡ್ತೀವಿ. ಸ್ವಲ್ಪ ದೂರ ಇರಬೇಕು. ಈ ಒಂದು ಪಂದ್ಯಕ್ಕೆ ಎಂಟ್ರಿಯನ್ನಾಗಿ ಮಾಡ್ತಾ ಇದೆ.
ಕೇವಲ 5 ಜನ 2009 ಬ್ಯಾಚ್ ಕೇವಲ 5 ಜನ ಮಾತ್ರ. ಬೇರೆಯವರು ಸ್ವಲ್ಪ ದೂರ ಸರಿದು ನಿಂತು ಈ ಒಂದು ಆಟಕ್ಕೆ ದಾರಿ ಮಾಡಿಕೊಡ್ಬೇಕು. ಕೇವಲ 5 ಜನ, 5 ಬಿಟ್ಟು ಹೆಚ್ಚು ಜನ ಬಂದಲ್ಲೇ ಡಿಸ್ಕ್ವಾಲಿಫೈ ಮಾಡ್ತೇವೆ. ಕೇವಲ 5 ಜನ ಮಾತ್ರ, ಕೇವಲ 5 ಜನ 2009 ಬ್ಯಾಚ್. ತಮ್ಮ ತಮ್ಮವನ್ನು ಸಿದ್ಧಪಡಿಸಬೇಕು. ಕೇವಲ 5 ಜನ 2012 ರೆಡಿ ಇದ್ದಾರೆ. ಈ ಒಂದು ಪಂದ್ಯವನ್ನ ಪ್ರಾರಂಭಿಸಿದ್ದಾರೆ. 2009 ವರ್ಸಸ್ 2012. ದೂರ ತರಬೇಕು. Your time starts. Your time starts now. ರೋಚಕ ಆಡೋಣ. ಉತ್ತಮ ರೀತಿಯಲ್ಲಿ next time 2008 versus 2020. 2020 match ನ ಎಲ್ಲ ಪಾರ್ಟಿಸಿಪೇಟ್ಸ್ ಬರಬೇಕು. 20 match 2020 match ಬರಬೇಕು. ಆದಷ್ಟು ಬೇಗ 2020 versus 2008 match ನ ಒಂದು ರೋಚಕ ಹಣಾಹಣಿ. Alumni match. ಕೇವಲ 5 ಜನ ಮಾತ್ರ. ಕೇವಲ 5 ಅಕ್ಕ ಹೋಗಿ ನಾವು 2020 match versus 2010. ಎರಡು ತಂಡಗಳು ಉತ್ತಮವಾಗಿದ್ದಾವೆ. ಕೇವಲ 5 ಜನ ಮಾತ್ರ. ಬೇರೆಯವರು ಸ್ವಲ್ಪ ದಾರಿ ಮಾಡಿಕೊಡ್ಬೇಕು.
ಬರ್ಬೇಕಂತ ಕೇಳ್ಕೊಳ್ತೀನಿ. I request all alumni to be seated on the stage area. ಇದೀಗ ಕೆಲವೇ ಕ್ಷಣಗಳಲ್ಲಿ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಲಿದೆ. ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಪ್ರೇಕ್ಷಕರು ಹಾಗೂ ಪ್ರಸ್ತುತ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಬಂದಿರುವಂತಹ ಸುಸಜ್ಜಿತ ಆಸನಗಳಲ್ಲಿ ಆಸೀನರಾಗಿರಬೇಕಾಗಿ ಕೇಳಿಕೊಳ್ತೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಗ್ರೌಂಡ್ ಅಲ್ಲಿರೋರು, ಗ್ರೌಂಡ್ ಹೊರಗಡೆ ಇರೋರು, ರಸ್ತೆಯಲ್ಲಿರೋರು, ಹಾಸ್ಟೆಲ್ ಆ ಕಾಲೇಜಲ್ಲಿರೋರು ಎಲ್ಲರೂ ಬರಬೇಕೀಗ ಈ ಒಂದು ಕಾರ್ಯಕ್ರಮವನ್ನು ಸವಿಬೇಕಾಗಿ ಕೇಳ್ಕೊಳ್ತೇವೆ. ಹಾಯ್ ಹಲೋ ಏನ್ ಮ್ಯಾಮ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದ್ರಿ, ಇನ್ನು ಸೀಟ್ಗಳು ಇಷ್ಟೊಂದು ಖಾಲಿ ಇದಾವಲ್ಲ, ಯಾಕೆ? ಹೌದಲ್ಲ, ಇನ್ನು ಯಾರು ಬರ್ಲಿಲ್ಲ. ಐ ಥಿಂಕ್ ಯಾರು ಫನ್ ಗೇಮ್ಸ್ ಮೂಡ್ ಇಂದ ಹೊರಗೆ ಬಂದಿಲ್ಲ ಅನ್ಸುತ್ತೆ. ಓ ಹೌದೌದು, ಫನ್ ಗೇಮ್ಸ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದಂಗಿದೆ. ನೋಡು, ಅಲ್ಲಿ ಚೀರ್ಸ್ ಎಲ್ಲ ಗೊತ್ತಾಗ್ತಿದೆ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ನಮ್ಮೆಲ್ಲಾ ಸೀನಿಯರ್ಸ್ಗೂ ಮತ್ತೆ ಅಲಮ್ನಿಗಳಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಸ್ಟೂಡೆಂಟ್ಸ್ ಆಗಿ ಅವರು ಮತ್ತೊಂದ್ಸಲ ತಮ್ಮ ಜೀವನದಲ್ಲಿ ಒಂದು ಫನ್ ಗೇಮ್ಸ್ ಆಡೋ ಮೂಡನ್ನ ಕ್ರಿಯೇಟ್ ಮಾಡಿದ ನಮ್ಮ ಕಾಲೇಜ್ಗೂ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಈ ಮೂಮೆಂಟ್ ಅಲ್ಲಿ. ಸೊ ಓಕೆ, ನಮ್ ಕಲ್ಚರಲ್ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣವಾ? ಅರೆ ಹೌದಲ್ವಾ, ಟೈಮ್ ಬೇರೆ 7 ಗಂಟೆ ಆಗಿದೆ, ಕತ್ಲು ಬೇರೆ ಆಗೋಗಿದೆ ಅಲ್ರಿ. ಸ್ಟಾರ್ಟ್ ಮಾಡ್ಬಿಡುವ ಕಲ್ಚರಲ್ ಪ್ರೋಗ್ರಾಮ್ಸ್ ನ. ಓಕೆ, ನೀವೆಲ್ಲ ನಾವ್ ಯಾರು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕಲ್ಲ. ಸೊ ಇಟ್ಸ್ ಟೈಮ್ ಟು ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್. ಸೊ ನಾನು ಪ್ರಾಚಿಕಾ ಶೆಟ್ಟಿ, ಸೀನಿಯರ್ MSc. ನಾನು ವಿಜಿತ್ ಫ್ರಮ್ ಸೆಕೆಂಡ್ ಇಯರ್ BSc. ಉಳಿದಿದೆ ನಿಮ್ಮ ಹಳೆಯ ನೆನಪು ಇಲ್ಲಿ, ಸಂಗಮದಿ ಮರುಕಣಿಸಲು ಮತ್ತೆ ಹೊಳಪು. ಎಲ್ಲರಿಗೂ ಈ ಕಾರ್ಯಕ್ರಮವು ಆಗಲಿ ಹುರುಪು, ಈ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಆಗಿದೆ ಮುಡುಪು. ಸೊ ಲೆಟ್ಸ್ ಬಿಗಿನ್ ಅವರ್ ಫಸ್ಟ್ ಪರ್ಫಾರ್ಮೆನ್ಸ್. ಧನಂಜಯ ಅಂಡ್ ಟೀಮ್ ಫ್ರಮ್ ಸೆಕೆಂಡ್ ಇಯರ್. ಮ್ಯಾಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಅಲಮ್ನಿ ಮೀಟ್ ಅಂತ ಹೇಳ್ತೀರಾ, ಬೈ ದ ಅಲಮ್ನಿ ಫಾರ್ ದ ಅಲಮ್ನಿ ಅಂತ ಬೇರೆ ಹೇಳ್ತಿದ್ದೀರಾ. ಮತ್ತೆ ಯಾರ್ ಫಸ್ಟ್ ಪರ್ಫಾರ್ಮೆನ್ಸ್ ಈಗ? ಫಸ್ಟ್ ಪರ್ಫಾರ್ಮೆನ್ಸ್ ಸೋಲೋ ಸಾಂಗ್ ಬೈ ಮಂಜುನಾಥ್ ದಡ್ಡಿಮನಿ ಸರ್, 2011 ಬ್ಯಾಚ್. ವೆಲ್ಕಮ್ ಯು ಸರ್. ಅಂಡ್ ಪೈ ಸರ್.
ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಟೋನ್ ಹೋಗಿದೆ. ಈ ಸಾಂಗ್ ಸ್ಪೆಷಲಿ ಡೆಡಿಕೇಟ್ ಟು ಅಪ್ಪು ಫ್ಯಾನ್ಸು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸುರಾಜರನ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ ಹನ್ನೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ
ನೀನೇ ರಾಜಕುಮಾರ. ಥ್ಯಾಂಕ್ ಯು. Fantastic song by Manjunath Dattimani sir. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಯಾರಿರ್ಬೋದು ಗೆಸ್ ಮಾಡ್ತೀರಾ? ಇವರು ತರ್ಲೆಯಲ್ಲಿ ನಿಸೀಮ, ಪರ್ಫಾರ್ಮೆನ್ಸ್ ಗಳ ಕಿಂಗ್. ನಮ್ಮ ಕಾಲೇಜ್ನ ರಿಪಬ್ಲಿಕ್ ಡೇ ಅಭ್ಯರ್ಥಿ ಯಾರಿರ್ಬೋದು ಅಂತ ಗೊತ್ತಾ? So let's welcome third year Rohit sir on stage for his beautiful Yakshagana performance. ಸಣ್ಣವ ಅರ್ಜುನ ಸಣ್ಣವ 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 ಅರ್ಜುನ ಚಿನ್ನರು ಯಮಳರು ಚಿನ್ನರು ಯಮಳರು ಯಮಳರು ಚಿನ್ನರು ಯಮಳ
ಥ್ಯಾಂಕ್ ಯು ರೋಹಿತ್ ಫಾರ್ ಯುವರ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಸೊ ಈಗ ಇನ್ನೊಂದು ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ನ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ಕೃತಿ ಅಂಡ್ ನಿಸರ್ಗ ಫ್ರಮ್ 3rd ಇಯರ್ಸ್. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ स्तुताय कहाँ चला मैं, हे गणराय तेरे बिना मैं आदि स्तुताय कहाँ चला मैं. आकार लेने लगा ख्वाब मेरा, साकार होते रुका ख्वाब मेरा. मेरे अधूरे ख्वाब कर दे तू पूरे आज. Wow, what a beautiful dance. Okay, one more performance by our alumni, beloved alumni Praveen Basroor sir from 1998 batch, solo song. Welcome you sir.
ಹಲೋ 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 ಸ್ನೇಹಿತರೆ, ಇವತ್ತೆಲ್ಲರೂ ಸ್ನೇಹ ಸಮ್ಮಿಲನಕ್ಕೆ ಸೇರಿದ್ದೇವೆ. ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಬಡತನ ಸಿರಿತನ ಸೀಮೆಗಳಿಲ್ಲ. ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸಮತೆ ಮಮತೆ ಸ್ನೇಹದ ಗಾನ. ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ. ಇಲ್ಲಿ ನಮ್ಮೆಲ್ಲರನ್ನ ಬಂಧಿಸಿಟ್ಟಿರೋದು ಆ ಸ್ನೇಹ ಅನ್ನೋ ಒಂದು ವಸ್ತು ಮಾತ್ರ. ಅಲ್ಲಿ ಹಿಂದ್ಗಡೆ ಯಾರ್ಯಾರು ಕೂಗ್ತಾ ಇದ್ರು ಎಲ್ಲ ದಯವಿಟ್ಟು ಡ್ಯಾನ್ಸ್ ಮಾಡಕ್ ಬರ್ರಿ. ನಾನು ಹಾಡ್ತಿರೋದಷ್ಟು ಡ್ಯಾನ್ಸ್ ಟ್ರ್ಯಾಕ್ಸ್ ಎಲ್ಲ ಮುಂದೆ ಬರಬೇಕು ಪ್ಲೀಸ್. ಡ್ಯಾನ್ಸ್ ಮಾಡದೇ ಇದ್ರೆ ಈ ಹಾಡಿಗೆ ಏನು ಅರ್ಥ ಇಲ್ಲ. ಒಂದ್ ರೌಂಡ್ ದಯವಿಟ್ಟು ಎಲ್ಲರೂ ಮುಂದೆ ಬರ್ಬೇಕು. ಹಾ ಹಾ ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು. सोना नहीं चांदी नहीं प्यार तो मिला, अरे प्यार कर ले. ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು. ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ. ಪ್ರೀತಿಯ ಸ್ನೇಹವ ನೀಡುವುದು, ಸ್ನೇಹವೇ ಹರುಷವ ತುಂಬುವುದು. ಹರುಷವೇ ಸುಖವನ್ನು ನೀಡುವುದು, ಆ ಸುಖ ನೆಮ್ಮದಿ ತುಂಬುವುದು. ನೆಮ್ಮದಿ ಯೌವನ ಉಳಿಸುವುದು. ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು. ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ, ಅರೆ ಪ್ಯಾರ್ ಕರ್ ಲೇ, ಅರೆ ಪ್ಯಾರ್ ಕರ್ ಲೇ. ಏ ಬರ್ರಪ್ಪ ಬರ್ರಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸೋ. ಪಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸೋ. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು. ಶಾಶ್ವತ ಯಾವುದು ಇಲ್ಲ, ಎಲ್ಲ ಶೇಕಿಂಗು. ಸೊ ಅದಕ್ಕೆ 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 ಅಲ್ಲಾಡ್ ಸಲ್ಲಾಡ್ 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 ಸಲ್ಲಾಡ್ಸು. ಅಲ್ಲಾಡ್ ಸಲ್ಲಾಡ್ 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 ಫುಲ್ಲು ಭೂಮಿ ಅಲ್ಲಾಡ್ಸು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ವಯಸ್ಸೊಂದು ಮಾಯಾ ಜಿಂಕೆ ಹಿಡಿಯೋ ಮುಂಚೆ ಅಪ್ಪೇಸು.
ಲೋಕವೊಂದು ನಾಲ್ಕು ಮೂಲೆ ಚೌಕ, ಯಾವುದೋ ಒಂದು ಮೂಲೆ ಹುಡುಕಿ ಹಿಡ್ಕ. ನಿನ್ನೆ ಚಿಂತೆ ನಿನ್ನೆಗೆ, ನಾಳೆದು ನಾಳೆಗೆ, ಇವತ್ತು ನೆಟ್ಟಗಿರಣ. ದೋಸ್ತಿನೇ ಆಸ್ತಿಯು, ಬೇರೆಲ್ಲ ನಾಸ್ತಿಯು, ಸತ್ರುನು ಒಟ್ಟಿಗಿರಣ. ಮಾರ್ನಿಂಗು ಆಗಂಗಿಲ್ಲ, ಬರ್ತದ ಈವ್ನಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಚೇಂಜಿಂಗು. ಇಲ್ಲ ಸರಿ ಇಲ್ಲ, ಕಾಲ ಚೂರು ಸರಿಗಿಲ್ಲ. ಅಲ್ಲಾಡ್ ಸಲ್ಲಾಡ್ 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 ಸಲ್ಲಾಡ್ಸು, ಅಲ್ಲಾಡ್ ಸಲ್ಲಾಡ್ 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 ಸ್ವಾಚು ಮುಳ್ಳು ಅಲ್ಲಾಡ್ಸು. यम्मा 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 एक खूबसूरत समा. यम्मा 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 एक खूबसूरत समा. बस आज की रात है जिंदगी, कल हम कहाँ तुम कहाँ. बस आज की रात है जिंदगी, कल हम कहाँ तुम कहाँ. ನಿಂಗಿ 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 ಹಾಸಿ ಎದ್ದಿ ತಳ್ಳಿ ನಿಂಗಿ. ಚಂದಾನ ಚಂದ್ರ ಭೂಮಿ ಗಲಾಂದ್ರ, ಆಜ್ಞಾನ ನೋಡಲ್ಲಿ. ಕೋರಸ್ ಕೊಡಬೇಕು, ಮತ್ತೆ ಎಲ್ಲ ಮುಂದೆ ಡ್ಯಾನ್ಸ್ ಬಿಟ್ಟು ಬರಬೇಕು. ಎಂಬುದು ಒಂದು ದೇವತಿ, ಪ್ರೇಮಿಗಳಿಗಾಕಿ ಸವತಿ. ಏನಗರತಿ ನಿನ್ನ ಸವತಿ, ಬಂದರೀಗ ಏನ ಮಾಡುತ್ತಿ. ಯಾಕೆ ತಡ ಮಾಡುತ್ತಿ, ವ್ಯಾಳಿ ಮುಖ ನೋಡುತ್ತಿ. ಚಂದ್ರಮುಖಿ ಹೋಲುತ್ತಿ, ಯಾವ ಸುಖ ಬೇಡುತ್ತಿ. La 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 la. ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ. ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ. ಚಂದಾನ ಚಂದ್ರ ಭೂಮಿ ಗಲಾಂದ್ರ, ಆಜ್ಞಾನ ನೋಡಲ್ಲಿ. ಸ್ನೇಹಿತರೆ, ಎಲ್ಲರೂ ಒಟ್ಟಿಗೆ ಸೇರಿದೀವಿ. आज एक बार सबसे मुस्कुरा के बात करो. आज एक बार सबसे मुस्कुरा के बात करो. बिताए हुए पलों को साथ साथ याद करो. क्या पता कल चेहरे को मुस्काना और दिमाग को पुराने यादें याद हो ना हो. आज एक बार फिर पुरानी बातों में खो जाओ. आज एक बार फिर पुरानी यादों में डूब जाओ. क्या पता कल ये बातें और ये यादें हो ना हो. सो ಇವತ್ತು ಸಿಕ್ಕಿದೀವಿ, ಖುಷಿಯಿಂದ ಎಲ್ಲರೂ ಎಂಜಾಯ್ ಮಾಡಿ ಹೋಗೋಣ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್ ಫಾರ್ ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸೊ ಈಗ ನಾವು ಪ್ರಿಯಾಂಕಾ ಫ್ರಮ್ 3rd ಇಯರ್ನ ವೆಲ್ಕಮ್ ಮಾಡೋಣ. जल प्रवाह पावितस्थले कलेवलम्ब्य लम्बिताम्बुजङ्गतुङ्गमालिकां ढमड्ढमड्ढमड्ढमन्निनादमड्ढमर्वयं चकार चण्डताण्डवं तनोतु न शिव शिवम्. जटाकटाः सम्भ्रमभ्रमन्निलिम्प निर्जरी विलोलवीचि वल्लरी विराजमानमूर्धनि तगज्जगज्ज्वलल्ललाटकट्टपावके किशोरचन्द्रशेखरे रति प्रदक्षिणम् धराधरेन्द्रनन्दिनी विलासबन्धुबन्धुर स्फुरद्दिगन्त सन्तति प्रमोदमान मानसे कृपाकटाक्षधोरणी निरुद्ध दुर्धरापदि क्वचित् दिगम्बरे मनो विनोदमेतु वस्तुनि जटाभुजङ्ग पिङ्गळ स्फुरत्फणामणि प्रवाहदम्ब कुङ्कुमद्रव प्रलिप्त दिग्वधूमुखे मदान्त सिन्धुर स्फुरत्पगुत्तरीय मेधुरे मनो विनोदमद्भुतं बिभर्तु भूतकर्धरी ॐ नमः शिवाय. सदा शिवं भजाम्यहं सदा शिवं भजाम्यहम्. ॐ नमः शिवाय. सहस्रलोचन प्रभृत्य शेषलेख शेखर प्रसूलधूलिधोरणी विदूसराङ्घ्रिपीठम् भुजङ्गराजमालया निबद्धजाटचूटक श्रियै चिराय जायतां चकोरबन्धुशेखर ललाटजन्मरज्ज्वलद्धनञ्जय स्फुलिङ्गभाविदीतपञ्चसायकं नमन्निलिम्पनायकं सुधामयूखलेखया विराजमानशेखरं महाकपालि सम्पदे शिरोजटालमस्तुता. करालभालवट
मृत्तिका दगद्दगद्दगज्ज्वल धनञ्जयाहुतीकृत प्रचण्ड पञ्चसायके धराधरेन्द्र नन्दिनी कुचाग्र चित्र पत्रकार कल्पनैक शिल्पिनी त्रिलोचने रतिर्मम नवीन मेघमण्डली निरुद्ध दुर्धर स्फुरत् कुहूनिशीतिनी तम प्रबन्ध बद्ध कन्दर निलिम्ब निर्झरीधर स्तनोतु कृत्ति सिन्धुर कलानिधान बन्धुर श्रियं जगद्दुरन्धर स्फुरत्करालभालव्यवाहिमितिमितिमिध्वनन् मृदङ्गतुङ्गमङ्गल ध्वनिक्रम प्रवर्तित प्रचण्ड ताण्डवशील त्रिशद्विचत्रकल्पयोर्भुजङ्गमौक्तिकस्रजो गरिष्ठरत्नलोष्टयोः सुहृद्विपक्षपक्षयोः धरणारविन्द चक्षुषो प्रजामहि महेन्द्रयो समप्रवृत्तिकट्कटा सदा शिवं भजाम्यहम् शिवेति मन्त्रमुच्चरन् कदा सुखी भवाम्यहम् जयत्पदप्रविभ्रम प्रवद्भुजङ्गमश्वस विनिर्गमत्क्रम स्फुरत्करालभालव्यवाहिमितिमितिमिध्वनन् मृदङ्गतुङ्गमङ्गल ध्वनिक्रम प्रवर्तित प्रचण्ड ताण्डवशील त्रिशद्विचत्रकल्पयोर्भुजङ्गमौक्तिकस्रजो गरिष्ठरत्नलोष्टयोः सुहृद्विपक्षपक्षयोः धरणारविन्द चक्षुषो प्रजामहि महेन्द्रयो समप्रवृत्तिकट्कटा सदा शिवं भजाम्यहम् Wow, really a fantastic talent. Our next stage performance by our most active seniors and our alumni, Srivatsa sir and Javad sir. Welcome you, sir. किनारा ये चंचल हवा ये रातें ये मौसम नदी का किनारा ये चंचल हवा कहाँ दो दिलों ने के मिलकर कभी हम न होंगे जुदा ये रातें ये मौसम नदी का किनारा ये चंचल हवा ये क्या बात है आज की चांदनी में ये क्या बात है आज की चांदनी में कि हम खो गए प्यार की रागनी में ये बाहों में बाहें
ये बहकी निगाहें लो आने लगा जिंदगी का मजा, ये रातें ये मौसम नदी का किनारा ये चंचल हवा। सितारों की महफिल ने करके इशारा, सितारों की महफिल ने करके इशारा, कहाँ अब तो सारा जहां है तुम्हारा। मोहब्बत जवां हो खुला आसमां हो, करे कोई दिल आरज़ू और क्या, ये रातें ये मौसम नदी का किनारा ये चंचल हवा। कसम है तुम्हें तुम मगर मुझसे रूठे, कसम है तुम्हें तुम मगर मुझसे रूठे, रहे सांस जब तक ये बंधन न टूटे। तुम्हें दिल दिया है ये वादा किया है, सनम मैं तुम्हारी रहूंगी सदा। ये रातें ये मौसम नदी का किनारा ये चंचल हवा, कहाँ दो दिलों ने के मिलकर कभी हम न होंगे जुदा। ला 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 ला। Thank you. Thank you. Thank you. Thank you. Thank you, sir, for your wonderful performance. So now let's welcome Bindushri and team from final years. ಎಲ್ರಿಗೂ ಶುಭ ಸಂಜೆ. ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಪೌರಾಣಿಕದ ಪ್ರಕಾರ ಹಿರಣ್ಯಾಕ್ಷಕನು ರಕ್ಷಣೆ ಇಲ್ಲದ ಭೂತಾಯಿಯ ಮೇಲೆ ಆಕ್ರಮಣ ಮಾಡಿದಾಗ ವಿಷ್ಣುದೇವನು ಭೂತಾಯಿ ಮತ್ತು ಎಲ್ಲ ಸೃಷ್ಟಿಯನ್ನು ರಕ್ಷಿಸಲು ವರಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷಕನನ್ನು ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಿಸುತ್ತಾನೆ. ಈ ಒಂದು ದೃಶ್ಯವನ್ನು ನೃತ್ಯದ ಮೂಲಕ ತೋರಿಸ್ತೇವೆ.
वराहरूपं दैववरीष्ठं वरस्मितवदनम् वज्रदन्तधर रक्षाकवचम् शिवसम्भूत भुवि संजात ನಂಬಿದವಗಿಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ಏನ್ರಿ ಈ ತರ ಪರ್ಫಾರ್ಮೆನ್ಸು? ನಿಜವಾಗ್ಲೂ ವರಾಹ ರೂಪಂ ಸಾಂಗ್ ಒಂದು ಜೀವ ಬಂದ್ಬಿಡ್ತಲ್ವಾ? ಮ್ಯಾಮ್ ಮ್ಯಾಮ್ ಈ ಮ್ಯಾಮ್ ಎಲ್ಲಿ ಹೋಗ್ಬಿಡ್ತಾರೆ ಅಂತಾನೆ ಗೊತ್ತಿಲ್ವಲ್ಲ. ಉಪ್ಸ್, ಮರ್ತೇ ಹೋದೆ ಕಣ್ರಿ ಅವ್ರದೇ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಲೆಟ್ಸ್ ವೆಲ್ಕಮ್ ಅವರ್ ಬ್ಯೂಟಿಫುಲ್ ಪಿಜಿ ಗರ್ಲ್ಸ್ ಫಾರ್ ದೇರ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್. आँखों में है
ஆசை ஊறி உதற வைக்க வந்தாளே மருகி நின்னாளே உச்சிடலவ போல உச்ச ஏத்தி உசுர மூட்டி விட்டாளே எழக வச்சாளே அழகா முத்தத்தில் மனச கொளுத்தவா சிக்குறவோ சுளிக்க எப்பமோ எப்பமோ வேற சாட்டக்குன்னு திமிர அடக்கவா சிரிக்கி சிரிப்பில் உருக எப்பமோ எப்பமோ நீ சுத்துற சுத்துற சோறு இருக்கிற யதி யதி என்ன மயக்க சுந்தரியே யதி யதி ஓ ஸ்டிக்கர் ஒட்டுற சட்டன ஒட்டுற யதி யதி என்ன முழுக்க முந்திரியே నువ్వే వస్తే హార్ట్ బీట్ స్పీడ్ అవుతుంది ఓ టచ్ నువ్వే ఇస్తే నా బ్లడ్ హీట్ అవుతుంది నా బైకే ఎక్కాబంటే ఇక బ్రేకే వస్తుంది నువ్వు నాతో రైడ్ కి వస్తే రెడ్ సిగ్నల్ గ్రీన్ అవుతుంది కమ్ ఆన్ బేబీ లెట్స్ గో ఆన్ ద బుల్లెట్ ఆన్ ద వేలో పాడుకుందాం డ్యూయట్ కమ్ ఆన్ బేబీ ఆన్ ద బుల్లెట్ ఆన్ ద ఆడుకుందాం డ్యూయట్ सावरा है बावरा धोती कुर्ता पहन के घूमे दिल्ली हो या आगरा दिल्ली वाले झुमके पे जिया ललचाए डॉलर लचकाए तो लाखों गिर जाए काहे मारे रे ताना क्यों बनता है सयाना ना मैं तेरी गुजरिया ना तू मेरा दीवाना सुट्टी तेरा ड्रामा मचाते हंगामा लड़ाए जो नजरिया जुलम होई गवा तेरे है दीवाने तू माने या न माने अरे सुन रे गुजरिया बलम होई गवा म्यूजिक ಬಾರೆ 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 ಬಿಂದಿಗೆಯ ಮಾರ ತೋರೆ ಬಾರೆ ನನ್ನ ಕುರುಬನ ರಾಣಿ ಕೋಡಿ ಕೋಡಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕ ಉಯ್ದ ನನ್ನ ಬೊಂಬ ಕಿಲ ಕಿಲವಾಣಿ ಹೊಯ್ಯಪ್ಪೋ ಯಪ್ಪ ರೂಪ ಇವಳು ಅಂಜನ ದೀಪ ಆ ಭೂಮಿಯಾಗೆ ಅಪರೂಪ ಇವಳು ಬಾರೆ ನನ್ನ ಕುರುಬನ ರಾಣಿ ಕೋಟಿ ಕೋಟಿ ಚುಕ್ಕಿದ್ದಾರೆ On the floor, baby, hit it hard, baby, rock the party, baby, patulengi podi. On the floor, baby, hit it hard, baby, rock the party, baby, patulengi podi. കുടുക്കു പുതിയ കുപ്പായം മുടുത്തു മണ്ടണ കാലത്തെ മിടുക്കി പെണ്ണെ എന്നോട് നെഞ്ചിൽ നടുക്കിരുന്നവളാണേ നീ നടുക്കിരുന്നവളാണേ നീ Hey!
ಅಬ್ಬಾ ಏನ್ರಿ ಧೂಳು ಎಬ್ಸ್ಬಿಟ್ರಲ್ರಿ. ಬರೀ ಹುಡುಗಿರೇ ಈ ತರ ಪರ್ಫಾರ್ಮೆನ್ಸ್ ಮಾಡೋದ ಹೇಗೆ? ಹಂಗ ಅನ್ಕೊಳಕ್ ಹೋಗ್ಬೇಡ್ರಿ. ಇವರು ಕ್ಲಾಸಿಗೂ ಮಾಸಿಗೂ ಬಾಸ್. ಲೆಟ್ಸ್ ವೆಲ್ಕಮ್ ಚೇತನ್ ಅಂಡ್ ಮಹೇಂದ್ರ ಫ್ರಮ್ ಮಾಸ್ ಪರ್ಫಾರ್ಮೆನ್ಸ್. सुबह तक मान के चुरा के दिल मेरा चुरा के दिल तेरा मुझे क्या पता कहाँ मैं चली. देखा है तुझको जब से हाय मैं तो हिल गया, लगता है मेरे सीने से दिल निकल गया. देखा है तुझको जब से हाय मैं तो हिल गया, लगता है मेरे से दिल निकल गया. मम्मी से क्या डैडी से भी मिलाऊंगा तुझे, अरे जो भी मैं कहूँ तुझे लगता है क्यों गलत. पलट तेरा ध्यान किधर है, ये तेरा हीरो इधर है. तेरा ध्यान किधर है, ये तेरा हीरो इधर है. तेरा ध्यान किधर है, ये तेरा हीरो इधर है. तो पलट तुझे इतनी भी खबर है कि तेरा हीरो इधर है. तेरा ध्यान किधर है, ये तेरा हीरो इधर है. तेरा ध्यान किधर है, ये तेरा हीरो इधर है. बच के जरा जरा शैतानियां मेरी ओ लेडीज करके जरा जरा बेईमानियां मेरी ओ लेडीज करो सीना चोरी तुम्हें होना हो मंजूर, फिर दिल की चोरी है मेरा क्या कसूर. क्या करूं ओ लेडीज, क्या करूं ओ लेडीज, मैं हूँ आदत से मजबूर. क्या करूं ओ लेडीज, मैं हूँ आदत से मजबूर.
ಹೇಗಿತ್ತು ನಮ್ ಸೆಕೆಂಡ್ ಇಯರ್ ಬಾಯ್ಸ್ ಪರ್ಫಾರ್ಮೆನ್ಸ್? ಇಷ್ಟೇನಾ ಜೋಶು? So let's once again welcome Manjunath Dattimani sir group. Hello. Hello. Check. Hello. Hello. Check. Hello. So let's welcome Praveen sir, Javed sir and his group. कुछ पाकर खोना है, कुछ
मतलब तो आना और जाना है, दो पल के जीवन से एक उम्र चुरानी है, जिंदगी और कुछ भी नहीं, तेरी मेरी कहानी है, एक प्यार का नगमा है। तू धार है नदिया की, मैं तेरा किनारा हूँ, तू मेरा सहारा है, मैं तेरा सहारा हूँ, आंखों में समंदर है, आशाओं का पानी है, जिंदगी और कुछ भी नहीं, तेरी मेरी कहानी है, एक प्यार का नगमा है। तूफान तो आना है, तेरी मेरी कहानी है, एक प्यार का नगमा है, मौजों की रवानी है, जिंदगी और कुछ भी नहीं, तेरी मेरी कहानी है, एक प्यार का नगमा है। ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. Come on, seniors! ರೋಜಾ ಹೂವೆ ಯಾರೆ ನೀನು, ಮಲ್ಲಿಗೆ ಹೂವೆ ಹೇಳುವೋ
ಚೆಲುವಿನ ಹೂವೇ ಬೆಳೆ. Come on, Savannah, come on. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು, ಜಾಲಿ ಮಾಡು ಲೈಫಲ್ಲಿ ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರ ನೀನು ರೋಜಾ ಹೂವೇ, ಯಾರ ನೀನು ಮಲ್ಲಿಗೆ ಹೂವೇ, ಹೇಳುವೋ ಚೆಲುವೆ ಚೆಲುವಿನ ಹೂವೇ. SM Anna, please join. SM sir, please join. Come on guys, cheer up. ಹುಡುಗಿರಿಗೆ ನಾನೇ ರಾಜ ನೋಡು, ಹುಡುಗಿರಿಗೆ ಕದಿಮ ಕಳ್ಳ ನಾನು, ಪ್ರಳಯಾಂತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟಲ್ಲಿ, ಸ್ನೇಹವೆಂಬ ಲಾಲಿ ಲಾಕೆಟಲ್ಲಿ, ತೇಲಿ ಹಾಡೋ ಪ್ರೇಮಿ ನಾನು, ಕೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೇ, ಯಾರೆ ನೀನು ಮಲ್ಲಿಗೆ ಹೂವೇ, ಹೇಳುವೋ ಚೆಲುವೆ ಚೆಲುವಿನ ಹೂವೇ. ಸೌಗಂಧ ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ, ನಿನ್ನಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ ಹೇ ಹೇ. Thank you. ಒಂದಾದ್ಮೇಲೆ ಒಂದು ಹುಚ್ಚೆಬ್ಸ ಪರ್ಫಾರ್ಮೆನ್ಸ್ ಅಲ್ರಿ ಅಲಮ್ನಿಗಳದ್ದು. ಅಲ್ಲ ವಿಜಿತ್, ಪುನೀತ್ ರಾಜ್ಕುಮಾರ್ದು ಒಂದು ಮೂವಿ ಇತ್ತಲ್ಲ, ಚೊಂಬೇಶ್ವರ. ಅಲ್ಲ ಕಣೋ, ಪರಮಾತ್ಮ. ಪರವಶನಾದೆನು ಅರಿಯುವ ಮುನ್ನವೇ. ಸಾಕು ಸಾಕು ನಿಲ್ಸು. So now let's welcome Namrata and team from 3rd year.
ಡೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವರುಂಟೆ ಚೊಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. क्या कसूर वे कसूर वे कसूर नैना दा कसूर वे कसूर वे दा क्या कसूर वे कसूर वे कसूर दिल तू बता रे नैना दा क्या कसूर वे कसूर वे कसूर नैना दा क्या कसूर वे कसूर नैना दा क्या कसूर वे कसूर वे कसूर दिल तू बता रे. कभी किसी से प्यार किया कभी किसी को दिल दिया मैंने भी दिया. ಏನೋ ಏನೋ ಆಗಿದೆ ಮನಸ್ಸು ಹಾದಿ ತಪ್ಪಿದೆ. ಆಮೇಲೆ ಇನ್ನೊಂದ್ಸಲ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ. ಓಕೆ? ಯಾಕೆ? ಆಗೋಗಿದೆ ಮಾಯ ನ ಮುದ್ದಿನ ಹೃದಯ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ ಖುಷಿಯಂತೆ ಬಂದೆ ಮುಂಗುರುಳ ಸರಿಸಿ ಗೆಲ್ಲಿಸಿ ಬಿಟ್ಟೆ ನೀ ಜಪವ. तुझे तक 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 तकते रहना तेरी बक 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 सुनते रहना काम काज सब भूल भुला के तेरे पीछे पीछे चलते रहना. ये तो है बेस्ट ऑफ टाइम लव इज अ बेस्ट ऑफ टाइम प्यार व्यार बेस्ट ऑफ टाइम ये लव इज बेस्ट ऑफ टाइम. रघुपति
ರಾತ್ರಿ 8 ಗಂಟೆಗೆ ಅಂತ ಬಿಸಿಲು. Gangnam Style. Gangnam Style. Gangnam Gangnam Style. ಉಪ್ಸ್. ಓ ಅಲ್ಲ ಮ್ಯಾಮ್, ಬರೀ ಬೇರೆ ಕ್ಲಾಸ್ ಹುಡುಗಿರ ಡ್ಯಾನ್ಸ್ ನೋಡೋದೇ ಆಗ್ಬಿಟ್ಟಿದೆ. ನಮ್ ಕ್ಲಾಸ್ ಹುಡುಗಿರ ಡ್ಯಾನ್ಸೇ ಇಲ್ವಾ? ಯಾಕೆ ವಿಜಿತ್? ನೋಡು ಅವರೇ ರಿಪ್ಲೈ ಮಾಡ್ತಿದ್ದಾರೆ. ಇರ್ಲಿ ಬಿಡು, ಯಾಕೆ ಬೇಜಾರ್ ಮಾಡ್ಕೊಂತೀಯ ನೀನು? ಅವ್ನ್ ಕೆಲಸ ಮಾಡೋಣ. ನೆಕ್ಸ್ಟ್ ಅವ್ರ ಪರ್ಫಾರ್ಮೆನ್ಸ್ ನೀನೇ ವೆಲ್ಕಮ್ ಮಾಡ್ಬಿಡು ಅವ್ರನ್ನ. ಓಕೆ, ಲೆಟ್ಸ್ ವೆಲ್ಕಮ್ ಪೂರ್ವಿ ಅಂಡ್ ಟೀಮ್ ಫಾರ್ ದ ನೆಕ್ಸ್ಟ್ ಪರ್ಫಾರ್ಮೆನ್ಸ್. आजकल तेरे मेरे प्यार के चर्चे हर ज़बान पर। अच्छा? सबको मालूम है और सबको खबर हो गई। तो क्या आजकल तेरे मेरे प्यार के चर्चे हर ज़बान पर। सबको मालूम है और सबको खबर हो गई। उई 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 पक चिकी लकी चिकी चिकी लकी चुम रप चिकी लकी चिकी चिकी लकी चिकी चुम पक चिकी लकी चिकी चिकी लकी चुम रप चिकी लकी चिकी चिकी लकी चिकी चुम। मैं ख्वाबों की शहज़ादी, मैं हूँ हर दिल पे छाई। मैं ख्वाबों की शहज़ादी, मैं हूँ हर दिल पे छाई। बादल है मेरी जुल्फी, बिजली मेरी बिजली गिरा रे, बिजली गिरा रे, मैं हूँ आई। जाने जाना ढूंढे तुझे दीवाना, सपनों में रोज आए आ जिंदगी में आना। जाने जाना ढूंढे तुझे दीवाना, सपनों में रोज आए आ जिंदगी में आना सनम। मुझको क्या हुआ है, क्यों मैं खो गया हूँ? पागल था मैं पहले या अब हो गया हूँ? ऐसी है निगाहें और बिखरे हैं बाल, तुमने बनाया है क्या अपना ये हाल? कोई मिल गया, कोई मिल
कजरारे तेरे कारे कारे नैना कजरारे कजरारे तेरे कारे कारे नैना। देखो देखो है शाम बड़ी दीवानी धीरे धीरे बन जाए न कोई कहानी। देखो देखो है शाम बड़ी दीवानी धीरे धीरे बन जाए न कोई कहानी। दिल पर है दिलकश है दिलदार नजारे हैं आज ज़मीं पर उतरे कितने सितारे हैं। अकलो होश नमी दानम हम हैं दिल है और जानम बस दीवानगी 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 है ना कोई रहसन ना रहबर ये इल्जाम लगे किस पर बस दीवानगी 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 है। All the hot girls put your hands up and say Om Shanti All the cool boys come on make some noise and say Om Shanti तेरी अखियों का वार जैसे शेर का शिकार तेरा हुस्न धुएंधार जैसे जलता सिगार। तेरी अखियों का वार जैसे शेर का शिकार तेरा हुस्न धुएंधार जैसे जलता सिगार। तेरे प्यार का नशा कभी यार कभी पार तेरा प्यार 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 हुक्कामा तेरा प्यार 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 हुक्कामा। मुझको को थोड़ा राउंड घुमा के अन्ना की जैसा चश्मा लगा के कोकोनट में लस्सी मिला के आ जाओ सारे मूड बना के। मुझको थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के। और द रजनी फैन don't miss that chance। All the Rajini fans, don't miss that chance। चन्ना तो दिल्ली हिले है लंदन मटक मटक जज रवीना टंडन। चन्ना तो दिल्ली हिले है लंदन मटक मटक जज रवी आई है बंटन गोड़ी चल गई धान गो में रहती नगर विलाती गो में रहती टशन दिखाती फुल लड़की बूटी फुल कर गई चुल। लड़की बूटी फुल कर गई चुल। सर झुका के कर सलाम है शाम शानदार आसमां से आ गिरी है शाम शानदार। चक दे अंधेरा चांद जला दे बल्ब बना के फिक्र न करियो करना भी क्या है बिजली बचा के। सारे आम पिला खुशी के जाम शानदार आसमां से आ गिरी ये शाम शानदार। तारे गिन गिन याद च तेरी मैं तां जागा रातां नूं रोक न पावां अखियां विचों गम दियां बरसातां नूं। ओ ओ ओ ओ इश्क तेरा तड़पावे। इश्क तेरा तड़पावे।
Thank you girls for your wonderful performance. ನೆಕ್ಸ್ಟ್ ಅಲುಮಿನಿ ಬಗ್ಗೆ ನಾನು ಏನ್ ಹೇಳಿ, ಮಜಾ ಭಾರತ, ಮೂವೀಸ್, ಗೀತಾ ಸೀರಿಯಲ್ ಇಷ್ಟು ಹೇಳಿದ್ರೆ ಗೊತ್ತಾಗಿರ್ಬೇಕಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಮ್ ನಂದಿ ಸರ್ ಇಂದ 2011 ಬ್ಯಾಚ್. ಯಾರ್ಯಾರು ತಗೊಳ್ಳ? How are those boys? ಬಲ ಜಂಗಲ್ ಮತಕ್ಕೆ ಸತ್ತು ಸತ್ತು ಏನಿ ಸೌಬಲ ರಾಜ ಮಹಾಶಕುನಿಯ ಆಶ್ವಾಸನೆ ಅಲ್ಲಗಳೆಯುತ್ತಿರುವ ತಮ್ಮ ಬಾಂಧವರೇ, ಸತ್ತು ದುರ್ಯೋಧನ ಕತ್ತಲೆಯ ಕಾರಾಗೃಹದಲ್ಲಿ ನೀಡುತ್ತಿದ್ದ ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಮ್ಮ ನನ್ನ ದೇಹವೇ ದಹಿಸುವುದು ಕೌರವೇಂದ್ರ. ನನ್ನ ಕುಹಿತ ಕುಬುದ್ಧಿಯಿಂದ ಇಡೀ ಕುರುಕುಲವನ್ನೇ ನಾಶ ಮಾಡುತ್ತಾರೆ. ಎಷ್ಟೋ ಹಕ್ಕಿಗಳ ರೆಕ್ಕೆ ಪುಕ್ಕಗಳನ್ನು ಕಿತ್ತು ಪಕ್ಕೆಲವು ಮುರಿದವನು ನಾನು. ರಂಬ ಏನು ನಿನ್ನ ಮೈ ರಸಭರಿತ ಬಾಳೆಯ ಕಂಬ. ಥ್ಯಾಂಕ್ ಯು ಎವ್ರಿವನ್. ಬಲ ಜಂಗಲ್ ಮತಕ್ಕೆ ಈಗ ಹೊತ್ಕೊಂಡು ಬರ್ರ ಸಾಕು. ಬಾರ ಹಲೋ, ಕಾರ್ಯಕ್ರಮದಲ್ಲಿ ಕೊಂಚ ಬದಲಾವಣೆ. ಈಗ ನಮ್ಮ ನೆಚ್ಚಿನ ಓಕೆ ಓಕೆ ನಮ್ಮ ಹಳೆ ವಿದ್ಯಾರ್ಥಿ ಇರುವಂತಹ 98 ಬ್ಯಾಚಿನ ನಮ್ಮ ಈ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಸ್ ಎಂ ಅಣ್ಣ ಸರ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ಹರಿಕೃತ್ಯ ಪ್ರದರ್ಶನ ಮಾಡಲಿದ್ದಾರೆ. ಎಸ್ ಎಂ ಅಣ್ಣ ಸರ್, ಎಸ್ ಎಂ ರಾಘವೇಂದ್ರನ್ ಸರ್. ಓಕೆ ಓಕೆ ಇಟ್ಸ್ ಓಕೆ. ಕಾರ್ಯಕ್ರಮ ಸ್ವಲ್ಪ ಮುಂದುವರೆದ ಕಾರಣ Okay, next performance by Somanna sir. All of you welcome them.
ತಂದೆ ವೀರೇಶ, ಮಾನವನ ದೇಹದಲ್ಲಿ ತುಂಬಿರುವ ರಕ್ತಕ್ಕೆ ಬೆಲೆ ಇಲ್ಲವೇ? ಮನುಷ್ಯನ ರಕ್ತವೆಂದರೆ ಕುಡಿಯುವ ನೀರು ಎಂದು ತಿಳಿದಿರುವ ಈ ನರ ರಾಕ್ಷಸರಿಗೆ ಯಾವ ರೀತಿ ಗೊತ್ತಾಗಬೇಕು ರಕ್ತದ ಬೆಲೆ ಎಷ್ಟೆಂದು? ನನ್ನ ಹೆತ್ತವರ ರಕ್ತವನ್ನೆಂದು ಹೊರಚೆಲ್ಲಿದ ರಕ್ತವನ್ನು ಹೊರಚೆಲ್ಲಬೇಕಾ ಹಂಬಲ ಒಂದು ಕಡೆ, ಕಳೆದು ಹೋದ ನನ್ನ ಕರುಳಿನ ಕುಡಿಯನ್ನು ಹುಡುಕಿ ತರಬೇಕೆಂಬ ಹಂಬಲ ಮತ್ತೊಂದು ಕಡೆ. ತಂದೆ ಕಲ್ಲುಗುಡಿ ಮಂಡಲಗಿರಿ ವೀರಭದ್ರೇಶ, ನನ್ನ ಕಾಪಾಡು ತಂದೆ, ನನ್ನ ಕಾಪಾಡು. ಕರುಣಾಮಯಿಯಾದ ನೀನು ನನ್ನ ತಂಗಿ ತಮ್ಮರನ್ನ ಹತ್ತಿರ ಬರುವಾಗೆ ಮಾಡು ತಂದೆ, ಮಾಡು. ಅಯ್ಯೋ, ಎಂತ ಆಪತ್ತನ್ನು ತಂದೊಡ್ಡಿದೆ ತಾಯಿ ನಿನ್ನ ಮಗನಿಗೆ. ನಿಮ್ಮಿಂದ ನನ್ನನ್ನು ದೂರ ಮಾಡಿದ ಆ ಚಾಂಡಾಲರನ್ನು ಕತ್ತರಿಸಿ ಹೋಗದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಬಿಸಿ ರಕ್ತದ ಒತ್ತಡದ ಆವೇಶಕ್ಕೆ ಸಿಕ್ಕು ನಿನ್ನ ಯೋಗ್ಯತೆಗೆ ಮಿಕ್ಕಿ ಮಾತನಾಡಬೇಡ. ಹೆಚ್ಚಿಗೆ ಮಾತನಾಡಿದರೆ ಹುಚ್ಚು ನಾಯಿಯಂತೆ ಒಡೆದು ಓಡಿಸಬೇಕಾಗುತ್ತದೆ, ಎಚ್ಚರ. ಮನ್ಯಾಗ ಎಷ್ಟು ದೀಪನ ಇದ್ರು ಮನ್ಯಾಗ ಎಷ್ಟು ದೀಪನ ಇದ್ರು ದೇವ್ರ ಮುಂದಿರ ದೀಪನೇ ಬೇರೆ. ಆದ್ರೆ ನನ್ನ ಎದುರಿಗೆ ಎಷ್ಟು ಎಣ್ಣೆ ಇದ್ರು ನನ್ನ ಮನಸ್ಸಿನಾಗಿರೋ ಎಣ್ಣೆ ಬೇರೆ. ಓಕೆ, ಥ್ಯಾಂಕ್ ಯು. ಸಮಯ ಮೀರುತ್ತಿರುವ ಕಾರಣ ಹುಡುಗಿರೆಲ್ಲರೂ ಮೆಸ್ಗೆ ಹೋಗ್ಬೇಕಾಗಿ ಅಥವಾ ಊಟಕ್ಕೆ ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಿಜಿತ್, ನಿಂಗೆ ಆಕ್ಟಿಂಗ್ ಬರುತ್ತಾ? ಆಕ್ಟಿಂಗ್? ಸೊ ಈಗ ವಿನಾಯಕ್ ನೋಡು ಮೋನ ಆಕ್ಟಿಂಗ್ ಮಾಡ್ತಾನೆ, ಅವನಿಂದ ಸ್ವಲ್ಪ ಕಲಿ ಈಗ. ಸೊ ಲೆಟ್ಸ್ ವೆಲ್ಕಮ್ ವಿನಾಯಕ್ ಫ್ರಮ್ 3rd year. ಡಂಕ 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 ಡಂಕಾರ ಕಮರೊಟ್ಟು ಜನರೇ ಡಂಕ 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 ಡಂಕಾರ ನಿಟ್ಟೋಣಿಯ ಪರಿವಾರವ ಕೊಂದ ಜನರೇ ಡಂಕ 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 ಡಂಕಾರ ಆ ಸಾವಿಗೆ ಪ್ರತಿಕಾರವ ಪಡೆದುಕೋ ನೀ ಮಾಧವ ಡಂಕ 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 ಡಂಕಾರ ನನ್ನ ತಂದೆಯ ನನ್ನ ತಾಯಿಯ ಕೊಂದ ಜನರೇ ಡಂಕ 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 ಡಂಕಾರ ಹೋಗ್ತಾಣ. ನನ್ನ ತಂದೆಯ ನನ್ನ ತಾಯಿಯ ನನ್ನ ತಂಗಿಯ ಕೊಂದ ಜನರೇ. ತಮ್ಮನ್ ಬಗ್ಗೆ ಹೇಳಿಲ್ಲ ರಾಘವ. ದುರ್ಯೋಧನಗೆ ದುಶ್ಯಾಸನ, ಕುಂಭಕರ್ಣಗೆ ರಾವಣ,
ಜೊತೆಗೆ ಯುದ್ಧವ ಮಾಡುವ ಬಾರೋ ಬಾರೋ ರಾಘವ. ಮದವೇರಿದ ಮದ ಗಜದ ದರ್ಪ, ಸೇಡು ಮರೆಯದ ವಿಷದ ತರ್ಪ, ಸೇಡು ಆ ಸಾವಿಗೆ ಪ್ರತಿಕಾರವ ಪಡೆದುಕೋ ನೀ ಮಾಧವ. ಸೇಡು ಆ ಸಾವಿಗೆ ಭಯಪಡಿಸುವ ಕೆಚ್ಚದೆಯ ಮೃತ್ಯುಂಜಯ, ಕ್ರೂರ ಬರ್ಬರ ರಕ್ಕಸ, ಕ್ರೋಧ ತುಂಬಿದ ಒಕ್ಕಸ. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು. ಏನ್ ಮ್ಯಾಮ್ ಫುಲ್ ರೆಟ್ರೋ? ಹಾಗೆ ಈಗ ರೆಟ್ರೋ ಇಂದ ಫುಲ್ ನಮ್ಮ ಮಾಡರ್ನ್ ಸಾಂಗ್ಸ್. ವಾವ್, ಮೋಸ್ಟ್ಲಿ ನಮ್ ಕ್ಲಾಸ್ ಗರ್ಲ್ಸ್ ಮಾಡ್ತಿದ್ದಂಗಿದೆ. ಕರೆಕ್ಟ್. ಸೊ ಲೆಟ್ಸ್ ವೆಲ್ಕಮ್ ಶ್ರೇಯಾ ಅಂಡ್ ಶಿವಾನಿ ಫ್ರಮ್ ಸೆಕೆಂಡ್ ಇಯರ್ಸ್. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನ, ಉತ್ತರ ಇಲ್ಲದ ಸಿಹಿ ಒಗಟು ನಿನ್ನಂದ ನಿನ್ನಂದವೇ. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಬಂದಾಡೋ ಬಂದಾಡೋ ಕನಸುಗಾರಿ, ಬಂದಾಡೋ ಬಂದಾಡೋ ಗಜಗೋರಿ, ಬಂದಾಡೋ 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 ಪ್ರೇಮ. ಏನು ಹೇಳಿ ಅಂದಾನ ಸಾಲುತ್ತಿಲ್ಲ ವ್ಯಾಕರಣ, ಕಣ್ಣಿನಾಗೆ ಬಾಳನ ಬೀಸುತ್ತಾಳೆ ನೋಡಣ್ಣ. ಯಾರು ಪ್ರೀತಿ ಮಾಡಲು ಸ್ಫೂರ್ತಿ ನನ್ನವಳು, ಬೆಲ್ 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 ಹೊಡಿತಾಳೆ ಎದೆಯ ಒಳಗೆ ಘಲ್ 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 ಅಂತ. ಫಾರ್ ಆಪಲ್ ಅನ್ನೋ ಪಾಠಾನೆ ಮರೆತೆ ಹೋಯ್ತು, ಫಾರ್ ಅಂಜು ಅಂತ ಹೇಳೋದು ರೂಢಿ ಆಯ್ತು. ಅಂಜಲಿ 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 ಅಂಜಲಿ, you wanna be my heartbeat, I'm for you lovely baby. Hello hello hello, ನನ್ ಮನ್ಸು ಇಲ್ಲೇ ಎಲ್ಲೋ ಕಳೆದೋಯ್ತ ಚಮ್ಮಕ್ ಚಲ್ಲೋ ಕೇಳು. ಚಲ್ಲು 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 ಅಣಗುವ ಒಮ್ಮೆ ಚಲ್ಲು, ನಾನಾಗ ಐನು ಬೈಲು ಕೇಳು. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ, ಕೇದಿಗೆ ಗರಿಯಂಥ ನಿನ್ನ ನೋಟ ನನಗೇನು ಅಂದಂತೆ ಅನುಮಾನ. ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ.
ಶುರುವಾಗಿದೆ. ಹಲೋ ಪ್ರಿಯೆ, ನನ್ನನ್ನೇ ನೋಡು ನೀ ಸುಡೋ ಥರ ನಗೋದು ಯಾಕೆ ನೀ ಹೇಳಬೇಕು ಅಂದ್ರೆ ನಾನು ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಹಾಳು ಹಣೆಗೂ ಕೂಡ ಬಂಪರ್ ಲಾಟ್ರಿ ಆಯ್ತಪ್ಪ. ದಿಲ್ಗಿ ಬಾತ್ ಹೇಳೋದಕ್ಕೆ ಮೀಟ್ರು ಬೇಕಪ್ಪ. ಮನಸ್ಸಿನಲ್ಲಿ ಬ್ಯೂಟಿಫುಲ್ ಆಸೆಗಳು ಕೊಡ್ತಾಳೆ. ಅಕ್ಕ ನಿಮ್ಮನೆಯಲ್ಲೇ ನಾಯಿಗೂ ಡ್ಯಾನ್ಸು ಬರುತ್ತಾ ಬರುತ್ತಾ, ನಿಮ್ಮೂರಲ್ಲಿ ತಮಟೆಯನ್ನ ಹೊಡೆಯೋಕೆ ಚಾನ್ಸು ಸಿಗುತ್ತಾ ಸಿಗುತ್ತಾ. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಬಟ್ಟ ಸೇಲಾಗೋದು, ರಾತ್ರಿ ಹೊತ್ತು ಲೇಟ್ ಆಗೋದು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಸೊ ಈಗ ಇನ್ನೊಂದ್ಸಲಿ ನಾವು ಮಂಜುನಾಥ್ ಅಡಿಮನಿ ಸರ್ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮ್ಮ ಫಾರೆಸ್ಟ್ರಿ ಕಾಲೇಜ್ನ ರಿಯಲ್ ಸ್ಟಾರ್ಗಳಿಗೆ ಡ್ಯಾನ್ಸ್ ಮಾಡಬೇಕಂತ ಹಾಡು ಹಾಡೋಕ್ಕೆ. ಸೊ ಆ ರಿಯಲ್ ಸ್ಟಾರ್ಗಳಿಗೋಸ್ಕರ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಸಾಂಗು. ಎಲ್ಲ ಫುಲ್ ಚಿಯರ್ಸ್ ಬೋರ್ಡಲ್ಲಿದ್ದಾರೆ ಈಗ. ಮಸ್ತ್ ಮಸ್ತ್ ಹುಡುಗಿ ಬಂದಳು, ನಾನು ನಿನ್ನ ದೋಸ್ತಿ ಅಂದಳು, ಎಲ್ಲದಕ್ಕೂ ವಸ್ತು ಅಂದಳು, ಸುಸ್ತು ಆಗಿ ಕುಸ್ತು ಬಿದ್ದೆ. ಮಸ್ತು ಮಸ್ತು ಹುಡುಗಿ ಬಂದಳು, ನಾನು ನಿನ್ನ ದೋಸ್ತು ಅಂದಳು, ಎಲ್ಲದಕ್ಕೂ ವಸ್ತು ಅಂದಳು, ಸುಸ್ತು ಆಗಿ ಕುಸ್ತು ಬಿದ್ದೆ. ಅಂಕುಡಂಕು ಮೈ ನೋಡು, ಡಿಂಗುಡಾಂಕು ಸ್ಟೈಲ್ ನೋಡು,
ಅಂಕುಡೊಂಕು ಮೈ ನೋಡು, ರಿಂಗುಡಾಂಕು ಸ್ಟೈಲಿ ನೋಡು, ಹಳ್ಳ ಹಳ್ಳ ಹೊಳೆಯುವ, ಗಲ್ಲ ಗಲ್ಲ ಕುಣಿಯುವ, ಲಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲ ಓಡ ಕುದುರೆಗಿಂತ ಜಾಕಿ ನಾಡು ಕೇಳು. ಮಸ್ತು ಮಸ್ತು ಹುಡುಗಿ ಬಂದಳು, ನಾನು ನನ್ನ ದೋಸ್ತು ಅಂದಳು, ಎಲ್ಲದಕ್ಕೂ ವಸ್ತು ಅಂದಳು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತು ಮಸ್ತು ಹುಡುಗಿ ಬಂದಳು, ನಾನು ನಿಮ್ಮ ದೋಸ್ತು ಅಂದಳು. ಬಿಲ್ಲಿನಂತ ಹುಬ್ಬು ನೋಡು, ಬಾನದಂತ ನೋಟ ನೋಡು, ಬಿಲ್ಲಿನಂತ ಹುಬ್ಬು ನೋಡು, ಬಾನದಂತ ನೋಟ ನೋಡು, ತಳ್ಳ ತಳ್ಳ ಮೆಣಗುವ, ಜಲ್ಲ ಜಲ್ಲ ಕುಣುಕುವ, ಕೊಬ್ಬಿದ್ದರು ಕೋಳಿದ್ದರು ಒಂಬಂಗೆ ಜಂಬದ ಕೋಳಿಗೂಟ ಬಂತು ನೋಡು. ಮಸ್ತು ಮಸ್ತು ಹುಡುಗಿ ಬಂದಳು, ನಾನು ನಿನ್ನ ದೋಸ್ತು ಅಂದಳು, ಎಲ್ಲದಕ್ಕೂ ವಸ್ತು ಅಂದಳು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತು ಮಸ್ತು ಹುಡುಗಿ ಬಂದಳು, ನಾನು ನಿನ್ನ ದೋಸ್ತು ಅಂದಳು, ಎಲ್ಲದಕ್ಕೂ ವಸ್ತು ಅಂದಳು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತು ಹುಡುಗಿ ಬಂದ್ಲು, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಬೈ ಆರ್ ಸೀನಿಯರ್ಸ್ ಅಲಮ್ನಿ. ಇವತ್ತು ನಮ್ಮ ಬ್ಯಾಚ್ಮೇಟ್ ನಮ್ಮನ್ ನಾಯಕ್ ಅವರ ಬರ್ಡೇ ಇದೆ. ಸೊ ಅದಕ್ಕೆ ಎಲ್ಲ ಅಲುಮಿನಿ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೇನೆ. ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. Thank you so much, seniors, for your best performance. Now, let's welcome SF Kadri sir, RFO, for his next song performance. ಹಲೋ ಹಲೋ ಒಂದು ಕವ್ವಾಲಿ ಎಲ್ಲರಿಗೋಸ್ಕರ. ಹೋ लाल मेरी पत रखियों बला झूले, लाल मेरी पत रखियों बला झूले, लालन सिंधुड़ी दाल केवण दाल सखी शहबाज कलंदर दमादम मस्त कलंदर प्रीतम रमदे अंदर तमा अंदर
चार चराग तेरे पलन हमेशा, चार चराग तेरे पलन हमेशा, चार चराग तेरे पलन हमेशा। पंजवा में बालन आइया बला झूले लालन, ओ पंजवा में बालन ओ पंजवा में बालन आइया बला झूले लालन, सिंदड़ी दा से तमातम मस्त कलंदर अली दम दम दे अंदर, तमातम मस्त कलंदर अली दम दम दे अंदर। लाल मेरी हो लाल मेरी, This track by Enyo Himnami Karaoke HK. हिंद सिंध पीरा तेरी नौबत बाजे, हिंद सिंध पीरा तेरी नौबत बाजे। नाल बजे घड़ी याल बला झूले लालन, ओ नाल बजे नाल बजे घड़ी याल बला झूले लालन, सिंधड़ी दा सेवन दा सकी शाबाश कलंदर, तमातम मस्त कलंदर अली दम दम दे अंदर, तमातम मस्त कलंदर अली दम दम दे अंदर, तमातम मस्त कलंदर अली दम दम दे अंदर, तमातम मस्त कलंदर। लाल मेरी हो लाल मेरी, This track by Enyo Himnami Karaoke HK. चार चराग तेरे पलन हमेशा, चार चराग तेरे पलन हमेशा, चार चराग तेरे पलन हमेशा, चार चराग तेरे पलन हमेशा। पंजवा में बालन आइया बला झूले लालन, पंजवा में बालन पंजवा में बालन आइया बला झूले लालन, सिंधड़ी दा सेवन दा सकी शाबाश कलंदर मस्त कलंदर लाल मेरे लाल मेरे। थैंक यू। ಫ್ರೆಂಡ್ಸ್, ಆನಂದ್ ಹೆಗಡೆ ಅವರು ನಮ್ಮ ಸ್ನೇಹಿತರಾದ 2010ನೇ ಬ್ಯಾಚ್ನವರು ಈಗ ಒಂದು ಒಳ್ಳೆ ಸಾಂಗ್ ಆಡ್ತಿದ್ದಾರೆ. ಎಲ್ಲ ಫ್ರೆಂಡ್ಸ್ ಡ್ಯಾನ್ಸ್ ಮಾಡುವಂತ್ರಿ, ಸ್ಟೇಜ್ ಮೇಲೆ ಬರ್ರಿ. ಸೀನಿಯರ್ಸ್ ಎಲ್ಲರೂ ಬನ್ನಿ, ಎಂಜಾಯ್.
ಪಾಪ ದಯವಿಟ್ಟು ಕೆರಗಾಕಿ ಸೈಕೋ ಮೂವಿ ಸಾಂಗ್ ನೀನೇ ಬೇಕು ಅದಲ್ವಾ ಓ ಅದೆಲ್ಲ ಬಿಡು, ಅಟ್ಲೀಸ್ಟ್ ಯಾರ್ ಪಾರ್ಟಿ ಹೇಳಲ್ಲ. ಹಲೋ ಮೂರು ಪೆಕ್ಕಿಗೆ ತಲೆ ಗಿರ 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 ಅಂದಿದೆ, ನನ್ನ ಕಣ್ಣುಗಳು ಬೆಂಡಾಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕಡಕ್ ಸ್ಮೈಲ್ ಕೊಡ್ತಾವಳೆ. ಬೌನ್ಸ ಕೇಳಿದಕ್ಕೆ ಕೊಡು ನೀ ಆನ್ಸ Disco lights and lasers, ನನ್ನ ಮೈಯ ಮೇಲಿದೆ blazers. DJ break some bass up, so we gonna make some dance up. ಈಗ ನೋಡಣ್ಣ ಎಷ್ಟು ಬೆಳ್ಳಗವಳಣ್ಣ, ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ನೋಡಬೇಕಣ್ಣ. ನೋಡೋಕೆ ಸಣ್ಣ ತುಟಿಗೆ ಹಚ್ಚವಳೆ ಬಣ್ಣ, ಹರ್ಟಿಗೆ ಬುಲೆಟು ನಾಟಂಗ್ ಬಿಡ್ತಾವಳೆ ಕಣ್ಣ. ಬೆಟ್ಟೆಗೆ ಹೋಗೋದೆ ಬೇಡ ಇಲ್ಲೇ ಇದೆ ಶಿಕಾರಿ, ಹಿಂದೆ ಬಿದ್ದ ಹುಡುಗ ಪಾಪ ನೆಟ್ಟು ಬಿಕಾರಿ. ಸೈಕಾದೆ ಇವ್ ನೋಡಿ ಸೈಕಾದೆ, ಇವ್ ನೋಡಿ ಸೈಕಾದೆ, ಸತ್ತದೆ ಈ ಬೇಬಿ ನೋಡಿ. ಗಿರ 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 ಅಂದಿದೆ, ನನ್ನ ಕಣ್ಣುಗಳು ಬ್ಲೆಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ, ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ, ಕರೆಕ್ಟ್ ಸ್ಮೈಲ್ ಕೊಡ್ತಾವಳೆ. ನಾ ಕೇಳಿದಕ್ಕೆ ಕೊಡ್ನಿ ಆನ್ಸ, ಯಾಕೆ ಹೇಳುವಿ ಬಾಡಿ ಇಷ್ಟು ಸೂಪ, ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್. ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್, ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್. DJ raise some bass up, so we're gonna put your hands up. Come on boy, ಇದು crazy swimming pool, ಬೀಳರಿಗೆ ಇಲ್ಲ ರೂಲ್, baby make the party hard, ನಾನೇ bodyguard. ನರಳಾಗಿದೆ, maximum ಇದೆ, ಫುಲ್ಲು ಜೋರಿದೆ, ಬೆಂಕಿ ತುಂಬಾ ಕೂಲಿದೆ. ಪೇಪರ್ಗೆ ಹೋಗೋದೆ ಬೇಡ, ಸುಮ್ಮನೆ ಚೇರಸ್, ಹುಡುಗನ ನಟ ಟೈಟ್ ಆಗೋದೆ, ವಾಟ ಬಾಟಿಲೆದ್ದ ಬಾಟಿ ಬೋಲ್. जंगली रवि पे आओ ना महाराज, 24/7 कस्टमर सपोर्ट. ಆನಂದಗಳೇ 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 ಬಲ ಜಂಗಲ್ ಮತ ಅಕ್ಕ. ಹಲೋ 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 ಈಗ ಈಗ ಮಂಜುನಾಥ್ ದಡ್ಡಿಮಣ್ಣಿ ಅವರು ಯಾರೇ ನೀನು ರೋಜಾವು ಹಾಡಾಡ್ತಾ ಇದ್ದಾರೆ ಸರ್. ಈ ಸಾಂಗ್ ಯಾರೇ ನೀನು ರೋಜಾ ಹೂವೆ ಮ್ಯೂಸಿಕ್, ಯಾರೇ ನೀನು ರೋಜಾ ಹೂವೆ ಮ್ಯೂಸಿಕ್.
ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ಹಾಡಲಿ ಹೇಳಿ ಹೂಗಳೇ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಚೆಲುವೆ ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ನನ್ನಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣೆ ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಚಲಿ ಮಾಡು ಚಲಿ, ಈ ಪ್ರೀತಿ ಅಭಿಮಾನ ಎಂದೆಂದು ನಿಮ್ಮದು. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳು ಚೆಲುವೆ ಚೆಲುವಿನ ಹೂವೆ. ಹುಡುಗಿರಿಗೆ ನಾನು ರಾಜ ನಾನು, ಹುಡುಗರಿಗೆ ಕಡಿಮ ಕಳ್ಳ ನಾನು, ಪ್ರಳಯ ನೀನು ಕೇಳು ನೀನು, ಲೋಕವೆಲ್ಲ ನನ್ನ ಪಾಕೆಟ್ ಅಲ್ಲಿ, ಸ್ನೇಹವೆಂಬ ಲವ್ಲಿ ರಾಕೆಟ್ ಅಲ್ಲಿ, ತೇಲಿ ಹಾಡು ತೇಲಿ ನಾನು, ಹೇಳಿ ನನ್ನ ಬೆಳಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನಿಮ್ಮದು. ಯಾರ ನೀನು ರೋಜಾ ಹೂವೆ, ಯಾರ ನೀನು ಮಲ್ಲಿಗೆ ಹೂವೆ, ಹೇಳೋ ಚೆಲುವೆ ಚೆಲುವಿನ ಹೂವೆ. ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ,
Manju Dadimani to re-sing the song. I request Manju Dadimani to re-sing the song. ಯಾವುದು ಹುಚ್ಚಪ್ಪ ಮರದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಜಕ್ಕೆ ಯಾವುದು ಮೇಲ್ಯಾವುದು ಕುಲದಲ್ಲಿ ಮೇಲ್ಯಾವುದು ಹುಚ್ಚಪ್ಪ ಮರದಲ್ಲಿ ಮೇಲ್ಯಾವುದು ಹುಟ್ಟಿ ಸಾಯುವ ಹಾಳು ಮನಸನ ಮಜಕ್ಕೆ ಯಾವುದು ಮೇಲ್ಯಾವುದು ನೋಡೋಣ ಎಲ್ಲಿ ತನಕ ಬರ್ತೀಯ ಅಂತ. ಎಂತ ಹೇಳ್ತಿದ್ದ ಹಾಗೆ ನನಗೆ ಪಡೆದ ಮೇಲೆ
ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ ಸುಡನೆ ಬೇಡ ಬಸು ನಾಳೆ ಬೆಳಗ್ಗೆ ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ ಸುಡನೆ ಬೇಡ ಬಸುಕ್ಕ ರಕ್ಕಮ್ಮ ರಾರ ರಾರ ಸುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಹುಟ್ಟಿದರೆ ಕನ್ನಡ ನಾಡಲು ತೆಪ್ಪೆ ಬೆಚ್ಚಿದರೆ ಕನ್ನಡ ಮಣ್ಣು ಬೆಪ್ಪೆ ಬದುಕಿದ್ದು ಚಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಚಟ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ತೆಪ್ಪೆಕು ಬೆಚ್ಚಿದರೆ ಕನ್ನಡ ಮಣ್ಣು ಬೆಪ್ಪೆಬೇಕು ಕನ್ನಡ
చేస్తాడు తెలుపు నలుపు కాదు మీకు రంగుతో పని ఏముంది సందు దొరికిందంటే చాలు మీ మగ బుద్ధి వంకర బుద్ధి అమ్మవా అంటావా అమ్మవా అంటావా అమ్మవా అంటావా అమ్మవా ಮಾರೆ ನೋಟ ನೋಡೈತೆ ಕಾಲು ಕೆರೆದು ನಿಲ್ತೈತೆ ಕುಟುರು ಹಾಕಿ ಬಂದೈತೆ ಎದುರು ಹೋದ್ರೆ ಕುಂತೈತೆ ನೋಟೋಕೇನೋ ಬಲು ಸಿಂಪಲ್ಲು ಇವನ ಗುಂಗೆ ಡಪ್ಪಲ್ಲು ಆಡೋ ಆಟ ಬಹಳ ಚಾಲು ಬೇಕಾ ಬೇಕಾ ಸಾಂಪಲ್ಲು ಹೆಸರು ಕದರು ತಿಮಿರು ನೋಡೋಂಗೆ ಬೆವರು ಬ್ರದರು ಟಗರು ಟಗರು ಇವನ ಬೊಗರು ಟಗರು ಬಂತು ಟಗರು ಇದು ಈ ಊರ ಟಗರು ಜೋರಾಗಿ ಇದರ ಹೆಸರು ಹೇಳ್ಬೇಡ ಕಣೋ ಬ್ರದರು ಯಾವತ್ತು ಇದರ ಎದುರು ಹೋಗ್ಬೇಡ ಕಣೋ ಬ್ರದರು ಇದು ತಿಳಿದಿರುವ ಟಗರು ಧೈರ್ಯ ಇದರ ಉಸಿರು ಒಂದು ಅಷ್ಟು ಅಂದ್ರು ಸುಸ್ತುವಾಗಿ ಕುಸ್ತು ಬಿದ್ದೆ ಏ ಮಸ್ತ್ ಮಸ್ತ್ ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಅಂಕುಡೊಂಕು ಮೈ ನೋಡು ಡಿಂಗ ಡಾಂಗಿ ಸ್ಟೈಲ್ ನೋಡು ಅಂಕುಡೊಂಕು ಮೈ ನೋಡು ಡಿಂಗ ಡಾಂಗಿ ಸ್ಟೈಲ್ ನೋಡು ಮೈ ಹೊಳೆಯುವ ಕಲ್ ಕಲ್ ಕುಣಿಯುವ ಹಂಗಿಲ್ಲದೆ ಲಗಾಮಿಲ್ಲದೆ ಕುದುರೆಗೆ ಜಾಕಿ ನಾನು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಸ್ತು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು It's DJ Excel.
మనుషన్ జన్మన్న ఉండేలి మెదిలిట్టు కొట్టు నూరెండడి అన్న ಮುಂದೆ ಮೋಸ ಹಿಂದೆ ಮೋಸ ಚಿನ್ನ ಮುರೆದಿನ ಬಿಡುಚಿಂದ ಬಾಳು ಮಜಾ ಮಾಡೋಣ ಸ್ವಿಫ್ಟ್ ಸ್ವಿಫ್ಟ್ ಕಾರ್ ಕೀ ಕಳ್ದೋಗಿದೆ ಸ್ವಿಫ್ಟ್
ರಿಮೋಟ್ ಕೀ ಯಾರಿಗಾದ್ರೂ ಸ್ವಲ್ಪ ಸಿಕ್ಕರು ಸ್ವಲ್ಪ ಕೊಡ್ರಪ್ಪ. ರಿಮೋಟ್ ಸ್ವಿಫ್ಟ್ ಕಾರ್ ಕೀ. ನಿಮಿಷ ಅಷ್ಟೇ ಇರೋದು, ಅದಕ್ಕೆ ಫುಲ್ ಡ್ಯಾನ್ಸ್ ಮಾಡಬೇಕು ಲಾಸ್ಟ್ 15 ಮಿನಿಟ್ಸ್. ಆಯ್ತು ನೋಡು. गूगल पे ನಾವಾಡುವ ನುಡಿ ನಡನುಡಿ पलचिन पल पलक मिटा मन लोकले डुमगना डुमगना टोला टो डुमगना डुमगना डुमगले यति पना यनगिना अड़कना मुरगना तोले तायरगना इरकना सरगना ओके ना उनगिना अलमा डोलमा अलमा डोलमा इचलगड़ी मालमा मिटा मेला लोकले అంటే అమలాపురం, అంటే ఆహాపురం, అంటే ఇచ్చాపురం, నీళ్ళ కొట్టి లాగుతారు ఆంధ్రా జనం. హే అంటే అమలాపురం, అంటే ఆహాపురం, అంటే ఇచ్చాపురం, నీళ్ళ కొట్టి లాగుతారు ఆంధ్రా జనం. అంటే ఉంగాపురం, అంటే ఊగే జనం. అంటే ఎత్తు పొలం, యాలమేస్తే వాలుతారు కుర్రాకున్న పాలకొల్లు చేరినప్పుడే. ಸಾಕಿನ ಮೊರ ಹಾಡಿಗೆ ಧ್ವನಿ ಮುದ್ರಣ ಶ್ರೀ ರೆಕಾರ್ಡಿಂಗ್ ಕಡಿಮೆ ಆತ ಕೊರೋನಾ, ಓಪನ್ ಆತ ಲಾಕ್ಡೌನ್, ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ. ಹೊರಗ ಬಾ ಮಾರಿ ತೋರಿಸ ಬಾ, ಹೊರಗ ಬಾ ಗೆಳತಿ ಹೊರಗ ಬಾ. ಕಡಿಮೆ ಆತೋ ಕೊರೋನಾ, ಓಪನ್ ಆತ ಲಾಕ್ಡೌನ್, ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ. ಹೊರಗ ಬಾ ಮಾರಿ ತೋರಿಸ ಬಾ, ಹೊರಗ ಬಾ ಗೆಳತಿ ಹೊರಗ ಬಾ. ತಿಂಗಳ ಹೊತ್ತಾಗೇತಿ ಮಾರಿ ನೋಡಿಲ್ಲ, ಹೊರಗ ಬಾ ಮಾರಿ ತೋರಿಸ ಬಾ. ಹೊರಗ ಬಂದರು ಮಾಸ್ಕ್ ಹಾಕ್ದಾಗ ಗುರ್ತಾ ಸಿಕ್ಕಿಲ್ಲ, ಹೊರಗ ಬಾ ಗೆಳತಿ ಹೊರಗ ಬಾ. ಫೋನ್ ನಿನಗ ಹಚ್ಚಿ ಹಚ್ಚಿ ಸಾಕಾಗಿ
ಹೊರಗ ಬಾ ಹೊರಗ ಬಾ ಮಾರಿ ತೋರಿಸ ಬಾ ಕಡಿಮೆ ಆತೋ ಕೊರೋನಾ ಓಪನ್ ಆತು ಲಾಕ್ಡೌನ ನಿಮ್ಮೋಣಿ ಸುತ್ತಿ ಸುತ್ತಿ ಕಂಗಾಲಾಗೇನ ಹೊರಗ ಬಾ ಮಾರಿ ತೋರಿಸ ಬಾ ಹೊರಗ ಬಾ ಮಾರಿ ತೋರಿಸ ಬಾ ಏ ಗೆಳತಿ ನಿನ್ನ ಸಲುವಾಗಿ ಹುಚ್ಚಾಗಿ ತಿರ್ಗಾಕತ್ತೀನಿ ನೀ ಒಮ್ಮೆ ಹೊರಗೆ ಬಂದು ಮಾರಿ ತೋರಿಸ ಗೆಳತಿ ಮಾರಿ ತೋರಿಸ ಹಿಂದಿಂದ ತಿರುಗೇನ ನಿನಗಾಗಿ ಸ್ವರ್ಗೇನ ಹಿಂದಿಂದ ತಿರುಗೇನ ನಿನಗಾಗಿ ಸ್ವರ್ಗೇನ ಅಷ್ಟೊಂದು ಸೊಕ್ಕೇನ ಅಷ್ಟೊಂದು ಸೊಕ್ಕೇನ ನಿನಗೇನ ನಿನಗೇನ ಬಂಗಾರ ತ್ಯಾದೇನ ನಿನಗೇನ ಬಂಗಾರ ತ್ಯಾದೇನ ನಿನಗೇನ ಬಂಗಾರ ತ್ಯಾದೇನ ಹಿಂದಿಂದ ತಿರುಗೇನ ನಿನಗಾಗಿ ಸ್ವರ್ಗೇನ ಹಿಂದಿಂದ ತಿರುಗೇನ ನಿನಗಾಗಿ ಸ್ವರ್ಗೇನ ಅಷ್ಟೊಂದು ಸೊಕ್ಕೇನ ನಿನಗ ಅಷ್ಟೊಂದು ಸೊಕ್ಕೇನ ನಿನಗೇನ ಬಂಗಾರ ತ್ಯಾದೇನ ನಿನಗೇನ ಬಂಗಾರ ತ್ಯಾದೇನ ನಿನಗೇನ ಬಂಗಾರ ತ್ಯಾದೇನ ನಿನಗೇನ ಬಂಗಾರ ತ್ಯಾದೇನ ಮನಸ್ಸು ನಂದ ಇತ್ತ ಹುಡುಗಿ ನಿನ್ನ ಮ್ಯಾಲ ಬರ್ಪುರ ನೀ ಮಾಡೋ ದಿಮಾಕ ಮಾಡೋದಿಲ್ಲ ಯಾರ್ಯಾರ ನೀ ನನ್ನ ಕಣ್ಣಾಗ ನನ್ನ ಹೃದಯದಾಗ ಆದ್ರ ಉಳಿಯಲಿಲ್ಲ ಹುಡುಗಿ ನನ್ನ ನಸೀಬದಾಗ ಗೆಳತಿ ಹೊರಗ ಬಾ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ ಗಿತ್ತ ಗಿಲಗಿಲಿ ಲೈಫ ಗಿತ್ತ ಗಿಲಗಿಲಿ ನಿನ್ನೆ ಪ್ರೀತಿಸಿ ಮದುವೆಯಾಗುವೆ ಗೆಳೆಯ ಅಂದಾಳ ಗಿತ್ತ ಗಿಲಗಿಲಿ ಲೈಫ ಗಿತ್ತ ಗಿಲಗಿಲಿ ಈಕಿ ಹಿಂದಿಂದ ತಿರುಗಾಡಿ ಸುಂದಾಗಿ ಕುಂತಿದ್ದ ಕೇಳು ನನ್ನ ಗೆಳೆಯ ಇವತ್ತು ನನಗ ಒಪ್ಪಿಸಿ ಬಿಟ್ಟಾಳ ಅಕಿ ಪ್ರೀತಿಯ ಹೃದಯ ಗಿತ್ತ ಗಿಲಗಿಲಿ ಲೈಫ ಗಿತ್ತ ಗಿಲಗಿಲಿ ಅಪೋಸ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ ಗಿತ್ತ ಗಿಲಗಿಲಿ ಲೈಫ ಗಿತ್ತ ಗಿಲಗಿಲಿ ದೊಡ್ಡ ಹವ ಆತಪ್ಪ ನಿಂದು ಲಾಸ್ಟ್ 5 ಮಿನಿಟ್ಸ್ ಲಾಸ್ಟ್ 5 ಮಿನಿಟ್ಸ್ ಇದೆ किसी का भी मोबाइल ಲಾಸ್ಟ್ 5 ಮಿನಿಟ್ಸ್ ಎಂಜಾಯ್ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ